ಹಳತಿಗಿಂತ ಹಳತಾದರೂ ಹೊಸತಿಗಿಂತ ಹೊಸತು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಓಹೋ, ಹಳತಿಗಿಂತ ಹಳತದು, ಹಳೆದಾದ್ರೂ ಹೊಸ. ಯಾಕೆಂದರೆ ಅದು ಓಲ್ಡ್. ಎಷ್ಟು ಓಲ್ಡ್ ಅಂತ ಹೇಳಿದರೆ ಬ್ರಹ್ಮ ಬರೆದದ್ದು ಅಂತಲ್ಲ ಆಯುರ್ವೇದವನ್ನು ಇರೋದು. ಬ್ರಹ್ಮ ಸ್ಮೃತು ಆಯುಷೋ ವೇದಂ ಅಂತ. ಈ ಆಯುಷಿನ ವೇದವನ್ನು, ವೇದ ಅಂದರೆ ನಾಲೆಜ್, ಆಯುಷಿನ ನಾಲೆಜ್. ಆಯುರ್ವೇದ ಅಂದರೆ ಆಯುಷಿನ ನಾಲೆಜ್, ಅಷ್ಟೇ ಸಿಂಪಲ್. ಜ್ಞಾನ. ಡಿಸೀಸಿನ ಟ್ರೀಟ್ಮೆಂಟ್ ಅಲ್ಲ ಅದು. ತೈಲೆ ಅನುಕ್ತೆ ತಿಲ ತೈಲಂ ಅಂತ ಇದೆ. ಎಣ್ಣೆ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಹೇಳದಿದ್ರೆ ಎಳ್ಳೆಣ್ಣೆನೇ ಯೂಸ್ ಮಾಡಿ ಅಂತ ಆಯುರ್ವೇದದಲ್ಲಿದೆ. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಕೊಡಿ ಅದಕ್ಕೆ ಅಂತ. ಇಡೀ ಜಗತ್ತಿಗೆ ಸರ್ಜರಿಯನ್ನು ಸರಿಯಾಗಿ ತೋರಿಸ್ಕೊಟ್ಟದ್ದೇ ಸುಶ್ರುತ. ಇಂಟರ್ನ್ಯಾಷನಲ್ ಸರ್ಜನ್ಸ್ ಅಸೋಸಿಯೇಷನ್ ಒಂದು ಮೇಯ್ನ್ ಆಫೀಸು ರೋಮ್ನಲ್ಲಿದೆ. ಅಲ್ಲಿಯ ಹೆಡ್ ಆಫೀಸ್ನಲ್ಲಿ ಸುಶ್ರುತ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತಾ ಇರೋ ಪೇಂಟಿಂಗನ್ನು ಹಾಕಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ. ಆಯುರ್ವೇದಿಕ್ ಸರ್ಜರಿ ವಿಂಗ್ ಕಡಿಮೆ ಡೌನ್ ಆಗ್ತಾ ಹೋಗಲಿಕ್ಕೆ ಬೇರೆ ಬೇರೆ ಕಾರಣ ಇದೆ. ಒಂದು ಬುದ್ಧನ ಟೈಮ್ನಲ್ಲಿ ಅದೊಂದು ಈ ಶಸ್ತ್ರಚಿಕಿತ್ಸೆ ಅಂದರೆ ಒಂದು ಹಿಂಸೆಯ ಭಾಗ ಅಂತ, ಪಾರ್ಟ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ರಾಜನ ಪರ್ಮಿಷನ್ ತಗೊಳ್ಬೇಕು ಅಂತ ಮಾಡಿದ್ರು. ಹಾಗಾಗಿ ಏನಾಯಿತು ಅಂತ ಹೇಳಿದರೆ ಪ್ರತಿಯೊಂದು ಇದಕ್ಕೂ ಚೀಫ್ ಮಿನಿಸ್ಟರ್ ಹತ್ರ ನೀವು ಹೋಗಿ ಸರ್ಜರಿಗೆ ಪರ್ಮಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಹಾಗೆ ಸರ್ಜರಿ ತುಂಬ ಅದನ್ನು ಕಡಿಮೆ ಆಗಲಿ ಅಂತ ಅದಕ್ಕೆ ಹೆಚ್ಚು ತುಂಬ ಸಪೋರ್ಟ್ ಬೇಡ ಅಂತ ಹೇಳೋ ದೃಷ್ಟಿಯಲ್ಲಿ ಆ ಟೈಮ್ನಲ್ಲಿ ತುಂಬ ಡಿಕ್ಲೈನ್ ಆಯಿತು ಆಯುರ್ವೇದ ಸರ್ಜರಿ. ಯಾವುದೇ ವೈದ್ಯ ಪದ್ಧತಿಯಲ್ಲಿ ಆಯುರ್ವೇದ ಬಿಟ್ಟು ಅಭ್ಯಂಗವನ್ನು ಹೇಳಲಿಲ್ಲ, ಆಯಿಲ್ ಮಸಾಜನ್ನು ಹೇಳಲಿಲ್ಲ. ಸೊ ಆಯಿಲ್ ಮಸಾಜನ್ನು ಹೇಳಿರುವಂಥದ್ದು ಒಂದೇ, ಅದು ಯಾವುದಂದರೆ ಆಯುರ್ವೇದ. ಸೂರ್ಯಾವರ್ತ ಅಂತ ಒಂದು ಹೆಡ್ಡೇಕ್ ಇದೆ, ಮೈಗ್ರೇನ್ ಹೆಡ್ಡೇಕ್, ಅದು ಒಂದು ವೆರೈಟಿ. ಈ ಸೂರ್ಯನ ಮೂಮೆಂಟ್ ಹೊಂದ್ಕೊಂಡು, ಅಂದರೆ ಸೂರ್ಯ ಉದಯ ಆಗುವಾಗ ಸ್ವಲ್ಪ ಸ್ಟಾರ್ಟ್ ಆಗ್ತದೆ, ಆಮೇಲೆ ಸೂರ್ಯ ತಲೆ ಮೇಲೆ ಇರೋ ಹೈಯೆಸ್ಟ್ ಹೆಡ್ಡೇಕ್. ಸೂರ್ಯ ಅಸ್ತಮಾನ ಆಗುವಾಗ ಹಾಗೆ ಕಡಿಮೆ ಆಗ್ತದೆ, ಟ್ಯಾಬ್ಲೆಟ್ ತಗೊಳ್ಬೇಕಾಗೋದಿಲ್ಲ. ಕೆಲವರು ಯೋಗಾಸನ ಮಾಡಿ ಸುಸ್ತಾಯಿತು ಅಂತ ಹೇಳೋರು ನೋಡಿರ್ತೀನಿ ನಾನು. 1 ಅವರ್ ಯೋಗಾಸನ ಮಾಡಿ ಬಂದೆ, ಸುಸ್ತಾಯಿತು ತುಂಬ ಅಂತ. ಅವರು ಯೋಗಾಸನ ಮಾಡಿದ್ದಲ್ಲ ಅಂತ ಅರ್ಥ. ಅಷ್ಟೊತ್ತು ಮಾಡಿದ್ದು ಯೋಗಾಸನ ಅಲ್ಲ ಅಂತ ಅರ್ಥ. ಆಸನ ಮಾಡಿದರೆ ಸುಸ್ತಾಗಬಾರ್ದು ಯಾವಾಗ. ಎಷ್ಟೋ ಜನರಿಗೆ ಇವತ್ತು ಆಸ್ಟಿಯೋಆರ್ಥರೈಟಿಸು ತುಂಬ ಜಾಸ್ತಿ ಆಗ್ತಾಯಿದೆ, ಸಂಧಿವಾತ ಅಂತ ಹೇಳ್ತೀವಲ್ಲ, ಮೂಳೆ ಸಂಧಿ ನೋವು, ಕೀಲು ನೋವು ಜಾಸ್ತಿ ಆಗ್ತಾಯಿದೆ. ಅದಕ್ಕೊಂದು ಕಾರಣ ನಾವು ತುಪ್ಪ ತಿನ್ನದೇ ಇರುವಂಥದ್ದು. ಹನಿ ಮತ್ತು ಬಿಸಿ ನೀರನ್ನು ಮಿಕ್ಸ್ ಮಾಡೋ ಸಿಸ್ಟಮೇ ಇಲ್ಲ ಆಯುರ್ವೇದದಲ್ಲಿ. ಅಂದರೆ ಅದು ಕೂಡ ಆಪೋಸಿಟ್ ಫುಡ್, ವಿರುದ್ಧಾಹಾರಗಳಲ್ಲಿ ಒಂದದು. ಮತ್ತು ಹನಿಯನ್ನು ಯಾವತ್ತೂ ಕೂಡ ಬಿಸಿ ಮಾಡಬಾರ್ದು ಅಂತ ಇದೆ. ಈ ಅಭ್ಯಂಗಕ್ಕೆ ಬಂದಾಗ ಈಗ ಮತ್ತೆ ಪುನಃ ಅವರು ಸಂಶೋಧನೆಯಲ್ಲಿ ಏನು ಮಾಡಿದರು ಅಂತ ಹೇಳಿದರೆ ಬೇರೆ ಬೇರೆ ಎಣ್ಣೆ ತಗೊಂಡ್ರು. ಅದರಲ್ಲಿ ಯಾವುದು ಬೆಸ್ಟ್, ಹೈ ಆಕ್ಸಿಡೇಷನ್ ಜಾಸ್ತಿ ಆಗ್ತದೆ ಅಂತ ನೋಡಿದರು. ನೋಡಿ ಆಗುವಾಗ ಈಗ ನೀವು ಮನೆಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, ಎಳ್ಳೆಣ್ಣೆ, ಆಮೇಲೆ ಸಾಸಿವೆ ಎಣ್ಣೆ, ಆಮೇಲೆ ತೆಂಗಿನ ಎಣ್ಣೆ, ಅಂದರೆ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಬೇರೆ, ತೆಂಗಿನ ಎಣ್ಣೆ ಬೇರೆ. ಆ್ಯಕ್ಚುಲಿ ಕೊಬ್ಬರಿ ಅಂದರೆ ತೆಂಗಿನಕಾಯಿಯನ್ನು ಒಣಗಿಸಿ ಮಾಡೋದು, ಅದು ಕೊಬ್ಬರಿ ಎಣ್ಣೆ. ತೆಂಗಿನ ಎಣ್ಣೆ ಅಂದರೆ ತೆಂಗಿನಕಾಯಿ ಅದನ್ನೆಲ್ಲ ಡೈರೆಕ್ಟಾಗಿ ಎಣ್ಣೆಯನ್ನು ಹಸಿಯಿಂದಲೇ ಅದರಿಂದಲೇ ಮಾಡುವಂಥದ್ದು, ಅದು ತೆಂಗಿನ ಎಣ್ಣೆ ಆ್ಯಕ್ಚುಲಿ. ಆದರೆ ಜನರು ಸಾಮಾನ್ಯ ಎಲ್ಲದಕ್ಕೂ ಒಂದೇ ವರ್ಡ್ ಯೂಸ್ ಮಾಡ್ತಾರೆ, ವ್ಯತ್ಯಾಸ ಇದೆ ಅದು. ಹೌದು. ಎನಿವೆ ಕೋಕೋನಟ್ ಆಯಿಲ್ ಅಂತ ಇಟ್ಕೊಳ್ಳಿ. ಸೊ ಇದೆಲ್ಲವನ್ನು ನೀವು ಓಪನ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಒಂದು 100 ml ಹಾಕಿ, ಎಲ್ಲ ಬೇರೆ ಬೇರೆ ಗ್ಲಾಸ್ಗಳಲ್ಲಿ ಹಾಕಿ ಇಡಿ ಓಪನ್ ಆಗಿ. ಸರಿ. ಫಸ್ಟಿಗೆ ಹಾಳಾಗೋದು ಕೋಕೋನಟ್ ಆಯಿಲ್. ಅದರಲ್ಲಿ ಆ ಎಣ್ಣೆ ಕೆಡೋದು ಫಸ್ಟಿಗೆ, ಅಂದರೆ ಆಕ್ಸಿಡೇಷನ್ ಫಾಸ್ಟ್ ಆಗ್ತದೆ ಈ ಕೋಕೋನಟ್ ಆಯಿಲಲ್ಲಿ. ಸುಮ್ಮನೆ ಹಾಗೆ ಇಡಬೇಕು, ಹಾಗೆ ಓಪನ್ ಆಗಿ ಇಡೋದು. ಅದರ ಸ್ಮೆಲ್ಲೇ ಚೇಂಜ್ ಆಗ್ತದೆ ನೀವು 4 ದಿವಸ ಕಳೆಯುವಾಗ. ಕೋಕೋನಟ್ ಆಯಿಲ್ ಇದ್ದು ಅಂದರೆ ಆಕ್ಸಿಡೇಷನ್ ಆಗೋದು, ಅದು ಅದರಲ್ಲಿ ಫಾಸ್ಟ್ ಆಕ್ಸಿಡೇಷನ್ ಆಗ್ತದೆ. ಎಳ್ಳೆಣ್ಣೆ ಅತ್ಯಂತ ಕೊನೆಗೆ ಹಾಳಾಗೋದು ಎಳ್ಳೆಣ್ಣೆ. ಅದಕ್ಕೆ ಹಿಂದಿನವರೆಲ್ಲ ಎಳ್ಳೆಣ್ಣೆ ಆಯುರ್ವೇದ ಪ್ರಕಾರ ತುಂಬ ಶ್ರೇಷ್ಠ ಗುಣ ಇರುವಂಥದ್ದು ಎಣ್ಣೆಗಳಲ್ಲಿ. ಈ ಎಣ್ಣೆಗಳಲ್ಲಿ ಎಳ್ಳೆಣ್ಣೆಗೆ ಒಳ್ಳೆಣ್ಣೆ ಅಂತ ಹೇಳ್ತಾರೆ, ನಲ್ಲೆಣ್ಣೆ, ನಲ್ಲೆಣ್ಣೆ ಮಲಯಾಳದಲ್ಲೂ ಹೇಳ್ತಾರೆ. ಅಂದರೆ ಒಳ್ಳೆಣ್ಣೆ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದರೆ ಅದು ಬೆಸ್ಟ್ ಎಣ್ಣೆ ಅಂತ. ತೈಲೆ ಅನುಕ್ತೆ ತಿಲ ತೈಲಂ ಅಂತ ಇದೆ. ಎಣ್ಣೆ ಯಾವುದು ಅಂತ ಸ್ಪೆಸಿಫಿಕ್ಕಾಗಿ ಹೇಳದಿದ್ದರೆ ಎಳ್ಳೆಣ್ಣೆನೇ ಯೂಸ್ ಮಾಡಿ ಅಂತ ಆಯುರ್ವೇದದಲ್ಲಿದೆ. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಕೊಡಿ ಅದಕ್ಕೆ ಅಂತ. ಯಾಕೆಂತೇಳಿ ಆಕ್ಸಿಡೇಷನ್ ಅತ್ಯಂತ ನಿಧಾನವಾಗಿ ಆಗೋದು ಅಂತ. ಈಗ ಈ ಆಯುರ್ವೇದದ ಮೆಡಿಕೇಟೆಡ್ ಆಯಿಲ್ಗಳಿದೆ ಅಲ್ವಾ, ಅದರಲ್ಲಿ 99% ಆಯಿಲ್ಗಳಲ್ಲಿ, ಔಷಧೀಯ ತೈಲಗಳಲ್ಲಿ, ಕ್ಷೀರಬಲ ತೈಲ ಇರ್ಬೋದು, ಅಶ್ವಗಂಧ ತೈಲ, ಬಲಾಲಾಕ್ಷಾದಿ ತೈಲ, ಆಮೇಲೆ ಮಂಜಿಷ್ಠಾದಿ ತೈಲ, ಬೇರೆ ಬೇರೆ ಅನೇಕ ಔಷಧೀಯ ತೈಲಗಳಿದೆ, ಆಯಿಲ್ಗಳಿದೆ, ಮೆಡಿಕೇಟೆಡ್ ಆಯಿಲ್ಗಳು. ಆ ಎಲ್ಲ ಮೆಡಿಕೇಟೆಡ್ ಆಯಿಲ್ಗಳಲ್ಲಿ ಬೇಸಿರುವಂಥದ್ದು ಎಳ್ಳೆಣ್ಣೆ. ಸೊ ಹಿಂದಿನವರು ಯಾವುದು ಆಕ್ಸಿಡೇಷನ್ ಫಾಸ್ಟ್ ಆಗ್ತದೆ ಅದನ್ನು ಉಪಯೋಗ ಮಾಡಲಿಲ್ಲ ಎಣ್ಣೆಯನ್ನು. ಎಣ್ಣೆಗಳಲ್ಲಿ ಅತ್ಯಂತ ಸ್ಲೋ ಆಗಿ ಆಕ್ಸಿಡೇಷನ್ ಆಗುವ ಎಣ್ಣೆಯನ್ನು ಬಳಸ್ಕೊಂಡ್ರು ಬೇಸ್ ಆಫ್ ದಿ ಆಯಿಲ್ ಆಗಿ. ಅದು ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಡ್ರಗ್ ಆಗಿ ಅಲ್ಲಿ ರಿಸರ್ಚಲ್ಲಿ ಗೊತ್ತಾಗಿರೋದು. ಈಗ ಅದನ್ನೇ ನಾವು ಅಭ್ಯಂಗಕ್ಕೆ ಯೂಸ್ ಮಾಡ್ಕೊಳ್ಳೋದು. ಬರೀ ಬಾಡಿಗೆ ಹಚ್ಕೊಳ್ಳಿಕ್ಕೆ ಇತ್ತೀಚೆಗೆ ಕೆಲವರೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಳ್ತಾರೆ, ಬೇರೆ ಬೇರೆ ಮನೆಯಲ್ಲಿ ಯಾವುದಿದೆ ಅಭ್ಯಂಗ ಮಾಡೋರು ಕೂಡ ಅದನ್ನು ಹಚ್ಕೊಳ್ತಾರೆ ಹಬ್ಬ ದಿವಸ ಕೂಡ. ಅದಲ್ಲ, ಹಿಂದೆ ಬಾಡಿ ನೇಚರ್ಗೆ ಸರಿಯಾಗಿ ಬಾಡಿ
ಪ್ರಕೃತಿ ನಮ್ದು ಯಾವುದಿದೆ ಅದಕ್ಕೆ ಸರಿಯಾಗಿ. ಈಗ ವಾತ ಪ್ರಕೃತಿ ಇದ್ದರೆ ಅವರಿಗೆ ಅಶ್ವಗಂಧ ತೈಲ ಒಳ್ಳೆಯದು, ಅಶ್ವಗಂಧ ಬಲ ತೈಲ ಅಂತ ಇದೆ, ಅದು ಒಳ್ಳೆಯದು ಅವರಿಗೆ, ವಾತ ಪ್ರಕೃತಿಯವರಿಗೆ. ಪಿತ್ತ ಪಿತ್ತ ಪ್ರಕೃತಿಯವರಿಗಾದರೆ ಮಂಜಿಷ್ಟಾದಿ ತೈಲ ಅಂತ ಇದೆ, ಅದು ತುಂಬ ಒಳ್ಳೆಯದು. ಆಮೇಲೆ ಕಫ ಪ್ರಕೃತಿಯವರು ಅಂತಾದರೆ ಧನ್ವಂತರಿ ತೈಲ ಉಪಯೋಗ ಮಾಡ್ಬೋದು. ಇದೆಲ್ಲ ಎಲ್ಲಿ ಸಿಗುತ್ತೆ ಸರ್? ನಿಮ್ಮ ಫಾರ್ಮಾನು ಇದೆ ಅಲ್ಲ? ಅಲ್ಲ, ಇದು ಜನರಲ್ ನಾಲೆಜ್. ಎಲ್ಲ ಕಡೆನೂ ಆಯುರ್ವೇದ ಸಿಗುತ್ತೆ. ಆಯುರ್ವೇದ ಹೌದು, ಎಲ್ಲ ಕಡೆ ಇದು ಕ್ಲಾಸಿಕಲ್ ಪ್ರಿಪ್ರೇಷನ್ ಅಂತ ಹೇಳೋದು ಆಯುರ್ವೇದದ್ದು. ಅಂದರೆ ಎಲ್ಲ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಒಂದೇ ಕಂಪನಿ ಅಲ್ಲ. ಟ್ರಸ್ಟ್ ಹೆಂಗೆ ಮಾಡೋದು? ಅದಾದರೂ ಓಕೆ ಇರ್ತದೆ, ಅದರಲ್ಲಿ ಅಷ್ಟು ತುಂಬ ಹೆಚ್ಚು ಕಡಿಮೆ ಅಂತ ಇರೋದಿಲ್ಲ, ಸ್ವಲ್ಪ ಇರ್ತದೆ, ಒಂದು 30% ವೇರಿಯೇಷನ್ ಇರ್ಬೋದು. ಅದು ಎಲ್ಲದರಲ್ಲೂ ಪೊಲ್ಯೂಷನ್ ಆಗಿದೆ. ಈಗ ನೀವು ನಮ್ಮ ಬಾಡಿಯ ಪೊಲ್ಯೂಟ್ ಆಗಿದೆ, ಅಟ್ಮಾಸ್ಫಿಯರ್ ಪೊಲ್ಯೂಟ್ ಆಗಿದೆ, ಸಮಾಜ ಮೆಡಿಸಿನ್ ಆಗಿದೆ, ಪ್ಲ್ಯಾಂಟ್ಸ್ ಆಗಿದೆ. ಈಗ ನೀವು ಶುಂಠಿ ತಗೊಂಡ್ರೆ ಅದರಲ್ಲಿ ಅತ್ಯಂತ ಹೆಚ್ಚು ಮರ್ಕ್ಯುರಿ, ಲೆಡ್ ಇದೆಲ್ಲ ಅಬ್ಸರ್ವ್ ಮಾಡೋ ಗುಣ ತುಂಬ ಇದೆ ಶುಂಠಿಗೆ. ಸೊ ತರಕಾರಿಗಳಲ್ಲೆಲ್ಲ ಈ ಅಂಶಗಳೆಲ್ಲ ಜಾಸ್ತಿ ಇರೋದು ಯಾಕೆಂದರೆ ಅನ್ಲೆಡ್ಡೆಡ್ ಪೆಟ್ರೋಲ್ ಇರಲಿಲ್ಲ ಮೊದಲು, ಲೆಡ್ಡೆಡ್ ಪೆಟ್ರೋಲ್ ಇದ್ದದ್ದು. ಹಾಗಾಗಿ ಈ ಅಟ್ಮಾಸ್ಫಿಯರಿಂದ ಬಂದು ಇಲ್ಲಿ ಭೂಮಿಯಲ್ಲಿ ಕೂತ್ಕೊಳ್ತದೆ, ಭೂಮಿಯಲ್ಲಿ ಜಾಸ್ತಿ ಇರ್ತದೆ, ಅದನ್ನು ಸಕ್ ಮಾಡಿಕೊಂಡು ಬೆಳೀತದೆ ಈ ಪ್ಲ್ಯಾಂಟ್ಗಳು. ಹಾಗೆ ಪ್ಲ್ಯಾಂಟ್ ಅಂತ ಹೇಳಿದ ತಕ್ಷಣ ಸೇಫ್ ಅಂತಲ್ಲ, ಎಲ್ಲ ಆದರೆ ಕೆಮಿಕಲ್ಗಿಂತ ಸೇಫ್. ಹಾಗೆ ನಾವು ಇರೋದ್ರಲ್ಲಿ ಯಾವುದು ಬೆಟ್ರ್ ಅಂತ ನೋಡಬೇಕು. ಈಗ ನಾವು ಪೊಲಿಟಿಕ್ಸಲ್ಲಿ ರಾಜಕೀಯ ಪಕ್ಷ ಸಿಲೆಕ್ಟ್ ಮಾಡೋ ಯಾವುದು ಇರೋದ್ರಲ್ಲಿ ಬೆಟ್ರ್ ಅಂತ ನೋಡೋದಲ್ವ, ಹಾಗೆ ಇದರಲ್ಲಿ ಕೂಡ ಇದರಲ್ಲಿ ಇದು ಬೆಟ್ರ್ ಅಂತ. ಹಾಗೆ ಕಂಪ್ಯಾರಿಟಿವ್ಲಿ ಈಗ ಜೇನುತುಪ್ಪ ಹಾಗೆ ಎಲ್ಲ ಪೊಲ್ಯೂಟೆಡ್ ಬರ್ತಾ ಇದೆ, ಮನುಷ್ಯರೇ ಮಾಡೋದು. ಅಥವಾ ಈಗ ತರಕಾರಿಗಳೆಲ್ಲ ಕೆಮಿಕಲ್ಸ್ ಎಷ್ಟು ಸ್ಪ್ರೇ ಮಾಡ್ತೇವೆ, ಸೊಪ್ಪಿನ ಅನ್ನ ಬೆಳಿಲಿಕ್ಕೆ ಎಷ್ಟು ಕೆಮಿಕಲ್ಸ್ ಸ್ಪ್ರೇ ಮಾಡ್ತೇವೆ. ಅನ್ನದ ತಳಿನಲ್ಲೂ ಭತ್ತದ ಇದರಲ್ಲೂ ಪ್ರಶ್ನೆಗಳಿದೆ. ಹೌದು, ಇದೆಲ್ಲ ಅದು ಈ ಆಯುರ್ವೇದದಲ್ಲಿ ಕಾಯಿಲೆಗಳನ್ನು ಹೇಳುವಾಗ ಪ್ರಜ್ಞಾಪರಾಧ ಅಂತ ಒಂದು ಹೇಳ್ತಾರೆ. ಒಂದು ಕಾಸು ಡಿಸೀಸಿಗೆ ಒಂದು ಕಾಸು ಪ್ರಜ್ಞಾಪರಾಧ ಅಂತಂದರೆ ಗೊತ್ತಿದ್ದು ಮಾಡೋ ಮಿಸ್ಟೇಕ್ ಅಂತ. ಪ್ರಜ್ಞಾಪರಾಧ ಅಂತ ಹೇಳಿದರೆ ಗೊತ್ತಿದ್ದು ಪ್ರಜ್ಞೆ ನಮ್ಗೆ ಗೊತ್ತಿದೆ, ಆದರೂ ಮಾಡೋ ಅಪರಾಧ, ತೊಂದರೆ, ಇದು ನಾವು ಮಾಡೋ ಮಿಸ್ಟೇಕ್ಗಳು, ತೊಂದರೆಗಳು ಅಂತ. ಆ ಪ್ರಜ್ಞಾಪರಾಧದಲ್ಲಿ ಅದನ್ನು ನೋಡಿದರೆ ಈ ಮಹಾಭಾರತದಲ್ಲಿ ದುರ್ಯೋಧನ ಒಂದು ಕಡೆ ಹೇಳ್ತಾನೆ, ದುರ್ಯೋಧನ ಹೇಳುವಂಥ ಮಾತು ತುಂಬ ಚೆನ್ನಾಗಿದೆ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅಂತ. ನನಗೆ ಧರ್ಮ ಯಾವುದು ಒಳ್ಳೆಯದು ಯಾವುದು ಅಂತ ಗೊತ್ತಿದೆ, ಆದರೆ ನಚಮೇ ಪ್ರವೃತ್ತಿ, ನನಗೆ ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ, ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಅದನ್ನು ಒಳ್ಳೇದು ಯಾವುದಂತ ಗೊತ್ತಿದೆ ನನಗೆ, ಅದನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ. ನಚಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ, ನನಗೆ ಯಾವುದು ಕೆಟ್ಟದ್ದು ಅಂತ ಗೊತ್ತಿದೆ, ಅಧರ್ಮ ಯಾವುದು ಅಂತ ಗೊತ್ತಿದೆ, ನಚಮೇ ನಿವೃತ್ತಿ, ನನಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ. ಇವತ್ತಿನ ನಮ್ಮ ಮನುಷ್ಯರ ಜಗತ್ತಿನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದಕ್ಕೆಲ್ಲ ಈ ದುರ್ಯೋಧನ ಈ ಸ್ಥಿತಿಯೇ ಕಾರಣ ಅಂತ ಹೇಳೋದು ಸ್ಪಷ್ಟ, ಕರೆಕ್ಟಾಗಿದೆ. ನೋಡಿ, ನನಗೆ ಏನು ಕೆಟ್ಟದ್ದು ಅಂತ ಗೊತ್ತಿದೆ. ಈಗ ಸ್ಮೋಕಿಂಗ್ ಒಳ್ಳೇದಲ್ಲ ಅಂತ ಎಲ್ಲ ಕಡೆ ಅಲ್ಲಿ ಪರ್ಚೇಸ್ ಮಾಡೋಲ್ಲಿಂದ ಹಿಡಿದು ಎಲ್ಲ ಕಡೆ ನಾವು ಅಡ್ವರ್ಟೈಸ್ಮೆಂಟ್ ನೋಡ್ತೇವೆ, ಎಲ್ಲ ನೋಡ್ತೇವೆ, ಎಲ್ಲರೂ ಹೇಳೋದು ನೋಡ್ತೇವೆ, ಡಾಕ್ಟರ್ಸ್ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಗೊತ್ತಿದೆ, ಆದರೆ ಬಿಡ್ಲಿಕ್ಕೆ ಆಗ್ತಾಯಿಲ್ಲ. ಕೆಟ್ಟದ್ದು ಯಾವುದು ಅಂತ ಗೊತ್ತಿದೆ, ಬಿಡ್ಲಿಕ್ಕೆ ಆಗ್ತಾಯಿಲ್ಲ. ಒಳ್ಳೇದು ಯಾವುದು ಅಂತಲೂ ಗೊತ್ತಿದೆ ನನಗೆ. ಈಗ ಆಯುರ್ವೇದದಲ್ಲಿ ಏನೆಲ್ಲ ಹೇಳಿದ್ದಾರೆ, ಇದು ಮಾಡಿದರೆ ಒಳ್ಳೇದು ಅಂತ ಗೊತ್ತಿದೆ, ಆದರೆ ನನಗೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ. ಅಂದರೆ ಮನಸ್ಸು ಬೇಕಿದೆ, ಒಳ್ಳೇದು ಅಂತ ಗೊತ್ತಿದೆ, ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ. ಎಷ್ಟು ಒಳ್ಳೆ ಮಾತು ಅಂತ ಹೇಳಿದರೆ ಇವತ್ತಿನ ನಮ್ಮ ಮನಸ್ಥಿತಿಯನ್ನು ತೋರಿಸ್ತದೆ ಅದು. ಆ ದುರ್ಯೋಧನ ಮನಸ್ಥಿತಿ ನಮಗೆ ಇವತ್ತು ಇರೋದ್ರಿಂದಾಗಿ, ದುರ್ಯೋಧನ ಮನಸ್ಥಿತಿ ಮಾತ್ರ ಅಲ್ಲ, ದೈಹಿಕ ಸ್ಥಿತಿ ಕೂಡ ಒಂದದು. ಅವನಿಗೀಗ ಪಾಂಡವರು ಸರಿ ಅಂತ ಗೊತ್ತಿದೆ, ಆದರೂ ಅವರೊಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ, ಅವರನ್ನು ಕೊಲ್ಲಬೇಕು ಅವನು. ಕೌರವರೆಲ್ಲ ಮಾಡ್ತಾರೆ ತಪ್ಪು ಅಂತ ಗೊತ್ತಿದೆ, ಆದರೂ ಆ ತಪ್ಪಿನೊಟ್ಟಿಗೆ ಇರಬೇಕಾಗ್ತದೆ. ನಾವು ಇವತ್ತು ಅದನ್ನೇ ಮಾಡ್ತಾಯಿದ್ದೇವೆ. ಹಾಗಾಗಿ ಇಷ್ಟೊಂದು ಅಪರಾಧಗಳು, ಇಷ್ಟೊಂದು ತೊಂದರೆಗಳು. ಈ ಪ್ರಜ್ಞಾಪರಾಧದಲ್ಲಿ ಆಯುರ್ವೇದ ಹೇಳಿದ್ದು ಅದಾಗಲಿಕ್ಕೆ ಏನು ಕಾರಣ ಅಂತೇಳಿ ಈ ಸ್ಥಿತಿ ನಮಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹಾಗಾಗಿ ನಾವು ಹೆಲ್ದಿಯಾಗಿರಬೇಕು ಅಂತಾದರೆ ನಾವು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬೇಕು. ಅಷ್ಟು ಸುಲಭದಲ್ಲಿ ಹೆಲ್ತ್ ಅಂತ ಹೇಳೋಂಥದ್ದು ಬರೋದಿಲ್ಲ. ಆರೋಗ್ಯ ಅಂತ ಹೇಳೋದು ನಮಗೇನೋ ಕಷ್ಟದಲ್ಲಿ ಮಾಡ್ಕೊಳ್ಬೋದು. ಸ್ವಾಸ್ಥ್ಯ ಅಂತ ಹೇಳೋದು ಬರಬೇಕು ಅಂತಾದರೆ ತುಂಬ ಎಫರ್ಟ್ ಬೇಕು, ಸರಿಯಾದ ಎಫರ್ಟ್ ಬೇಕು. ಅದು ಯಾಕೆ ಬೇಕು ಅಂತೇಳಿದರೆ, ಈ ಫಸ್ಟ್ ಪಾರ್ಟ್ ಆಫ್ ಲೈಫ್ನಲ್ಲಿ ಸಾಮಾನ್ಯವಾಗಿ ಜನರಲ್ಲಿ ಏನು ಮಾಡ್ತಾರೆ ಅಂತೇಳಿದರೆ ಹಣ ಸಂಪಾದನೆ ಮಾಡಲಿಕ್ಕೆ ತುಂಬ ಕೆಲಸ ಮಾಡ್ತಾರೆ. ಫಸ್ಟ್ ಪಾರ್ಟ್ ಆಫ್ ಲೈಫ್ನಲ್ಲಿ ಆರೋಗ್ಯವನ್ನು ಪೂರ್ತಿ ನೆಗ್ಲೆಕ್ಟ್ ಮಾಡ್ತಾರೆ. ಸಂಜೆ 4 ಗಂಟೆ ಆಗಿರ್ತದೆ, ಇದು ಊಟ ಆಗಿಲ್ವ ಅಂತ ಕೇಳಿ ಊಟ ಆಗಿಲ್ಲ, ಯಾಕೆ ಆಗಿಲ್ಲ ಅಂತೇಳಿ ವರ್ಕ್ ಮಾಡ್ತಾಯಿದ್ದೆ ಅಂತ ಹೇಳ್ತಾರೆ. ಆಯ್ತಲ್ವಾ? ಯಾಕೆ ವರ್ಕ್ ಬ್ಯುಸಿ ಇದ್ದೆ ನಾನು, ವರ್ಕ್ ಯಾಕೆ ಅರ್ನಿಂಗ್ ಮಾಡಬೇಕು, ಅದರ ಮೂಲಕ ನಾವು ಆಸ್ತಿ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಅರ್ಥಾರ್ಜನೆ ಮಾಡಬೇಕು. ಅಥವಾ ಕೆಲಸದ ಮೇಲೆ ಕೆಲಸದ ಮೇಲೆ ಇನ್ವಾಲ್ವ್ಮೆಂಟ್ ಕೂಡ ಯಾಕೆಂದರೆ ಆಗ ಸ್ವಲ್ಪ ಶಕ್ತಿ ಹೆಚ್ಚಿರ್ತದೆ, ಕೆಲಸ ಈಗಾದರೂ ಮಾಡ್ಕೊಳ್ಳುವ, ಮತ್ತು ಏಜ್ ಆದಮೇಲೆ ಆಗೋದಿಲ್ಲ, ಹೀಗಿರ್ತದೆ. ಹಾಗಾಗಿ ವೆಲ್ತ್ ಬರ್ತಾ ಹೋಗ್ತದೆ, ಹಣ ಬರ್ತಾ ಹೋಗ್ತದೆ. ಆರೋಗ್ಯದ ಬಗ್ಗೆ ಪೂರ್ತಿ ನೆಗ್ಲೆಕ್ಟ್. ನಿದ್ರೆ ಸರಿ ಇಲ್ಲ, ಬೆಳಗ್ಗೆ ರಾತ್ರಿ ಲೇಟ್ ಆಗ್ತದೆ, ಯಾಕೆಂದರೆ ಆಫೀಸ್ ಕೆಲಸ ಅಥವಾ ಅಲ್ಲಿಂದ ಹೋಗಿ ಬರಲಿಕ್ಕೆ ಲೇಟ್ ಆಯಿತು, ಹೀಗೆ ಏನೋ ಆಹಾರ ತಗೊಳ್ಳಿಕ್ಕೆ ಟೈಮ್ ಇಲ್ಲ, ಬೇರೆ ಕೆಲಸ ನಮ್ಮದೇ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲ,
ಯೋಗ, ಇದು ವ್ಯಾಯಾಮ, ಇದು ಯಾವುದು ಮಾಡಲಿಕ್ಕೆ ಟೈಮ್ ಇಲ್ಲ. ಹೀಗೆ ಸೆಕೆಂಡ್ ಪಾರ್ಟ್ ಆಫ್ ಲೈಫ್ನಲ್ಲಿ 50 ವರ್ಷ ಆಯಿತು, ಆಮೇಲೆ ಸೆಕೆಂಡ್ ಪಾರ್ಟ್ ಆಫ್ ಲೈಫ್ ಸ್ಟಾರ್ಟ್ ಆಗ್ತದೆ, ಎರಡನೇ ಪಾರ್ಟ್. ಅದು ಸ್ಟಾರ್ಟ್ ಆಗುವಾಗ ವೆಲ್ತ್ ಚೆನ್ನಾಗಿರ್ತದೆ, ಒಳ್ಳೆ ಹಣ ಇರ್ತದೆ, ಎಲ್ಲ ಇರ್ತದೆ. ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ. ಅಂದರೆ ಎರಡನೇ ಪಾರ್ಟ್ ಆಫ್ ಲೈಫ್ನಲ್ಲಿ ಹೆಲ್ತ್ ಇರೋದಿಲ್ಲ. ಅಲ್ಲೊಂದು ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ, ಏನೋ ಡೈಜೆಸ್ಟಿವ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಈ ಹೊಟ್ಟೆ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಏನು ತಂದಿಟ್ಟು ನಿಮಗೆ ತಿನ್ಲಿಕ್ಕೆ ಆಗಬೇಕಲ್ವ. ಸೊ ಹಣ ಇದೆ, ಎಲ್ಲ ಮಾಡೋ ಶಕ್ತಿ ಇದೆ, ಎಲ್ಲ ವ್ಯವಸ್ಥೆಗಳೆಲ್ಲ ಇದೆ, ಏನಿದ್ರೂ ಕೂಡ ನಿಮಗೆ ಆರೋಗ್ಯ ಅಂತ ಹೇಳೋದಿಲ್ಲ. ಆಗ ನಿದ್ರೆ ಸರಿ ಬರೋದಿಲ್ಲ, ಔಷಧ ತಗೊಂಡ್ರೂ ನಿದ್ರೆ ಬರೋದಿಲ್ಲ, ಅದಕ್ಕೆ ಇನ್ನೊಂದು ಸೈಡ್ ಎಫೆಕ್ಟ್ ಬರ್ತದೆ. ಆಚೆ ಎದ್ದು ಹೋಗಲಿಕ್ಕೆ ಇಲ್ಲಂತಾರೆ ಶ್ರೀಮಂತರೆಲ್ಲ ತುಂಬ ಚೆನ್ನಾಗಿರಬೇಕಾಗಿತ್ತು. ಈಗ ಶ್ರೀಮಂತರಿಗೆ ಎಷ್ಟೋ ಬಾರಿ ಒಂದು ಹೆಜ್ಜೆ ಕಾಲು ಮುಂದೆ ಇಡಲಿಕ್ಕೆ ಕಷ್ಟ ಆಗ್ತದೆ ನೋಡಿ. ನಿಮಗೆ ಆರೋಗ್ಯವನ್ನು ಬೈ ಮಾಡಲಿಕ್ಕೆ ಆಗೋದಿದ್ರೆ ಅದೆಲ್ಲ ಪ್ರಸಿದ್ಧಿ ಬರ್ತಿರಲಿಲ್ಲ. ನಿಮಗೆ ಸಾಕ್ಸ್ ಹಾಕಲಿಕ್ಕೆ ಯಾರೋ ಜನ ಕೆಲಸದವ್ರು ಬೇಕು, ನಿಮಗೆ ಅಷ್ಟು ಬಗ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಅನೇಕರು ಇರ್ತಾರೆ ಶ್ರೀಮಂತರು. ಹಣ ಇರೋದ್ರಿಂದಲ್ಲ, ಕೆಲಸದವರಿದ್ದಾರೆ ಅವ್ರು ಮಾಡಲಿಂತ ಹಾಗಲ್ಲ, ಮುಂದೆ ಬಗ್ಗಿ ತನ್ನ ಕಾಲನ್ನು ಮುಟ್ಲಿಕ್ಕೆ ಆಗದಿರುವಂಥ ಸಿಚುವೇಶನ್, ಅಂಥ ಕಷ್ಟ. ಅಂದರೆ ಅಷ್ಟು ಹೊಟ್ಟೆ ಬಂದಿರ್ತದೆ, ಬೊಜ್ಜು ಬಂದಿರ್ತದೆ, ಏನೇನೋ ಕಾರಣಗಳು, ಏನೇನೋ ಕಾಯಿಲೆಗಳು. ಹಾಗೆ ನಡಿಲಿಕ್ಕೆ 1-2 ಹೆಜ್ಜೆ ಹಾಕಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ. ಹಾಗೆ ಹಣದಿಂದ ಯಾವತ್ತೂ ಕೂಡ ನಮ್ಮ ಆರೋಗ್ಯವನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎರಡನೇ ಪಾರ್ಟ್ ಆಫ್ ಲೈಫಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಆ ಕಡೆ ಆರೋಗ್ಯ ಸರಿ ಇಲ್ಲ, ಒಬ್ಬರಿಗೆ ಕಿಡ್ನಿ ಫೇಲ್ಯೂರ್ ಸ್ಟಾರ್ಟ್ ಆದರೆ ಎಷ್ಟು ಖರ್ಚು ಮಾಡಬೇಕು. ಒಂದೀಗ ಮಧ್ಯಮ ವರ್ಗದ ಕುಟುಂಬ ಅಂತ ಆದರೆ ದುಡ್ದದ್ದು ಪೂರ್ತಿಯ ಡಯಾಲಿಸಿಸ್ಸಿಗೆ, ಆಮೇಲೆ ಟ್ರೀಟ್ಮೆಂಟಿಗೆ, ಇದಕ್ಕೆ ಖರ್ಚಾಗಿ ಬಿಡ್ತದೆ. ಬರೀ ಅವರು ಸಂಗ್ರಹ ಮಾಡಿಟ್ಟ ಹಣ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿಯೇ ರೋಡಿಗೆ ಬಂದುಬಿಡ್ತದೆ, ಕುಟುಂಬವೇ ರೋಡಿಗೆ ಬರ್ತದೆ. ಒಬ್ಬರು ಅಂತ ಮೇಜರ್ ಕಾಯಿಲೆ ಬಂದರೆ ಅದು ಯಾರಿಗೆ ಯಾವ ಕಾಯಿಲೆ ಬರ್ತದೆ ಅಂತ ಹೇಗೆ ಗೊತ್ತು? ನಮಗೆ ಗೊತ್ತು, ಮೊದಲೇ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಕಡೆ ಹಣವೂ ಹೋಯಿತು, ಈ ಕಡೆ ಹೆಲ್ತೂ ಇಲ್ಲ, ಎರಡೂ ಇರೋದಿಲ್ಲ ಅಂತ ಎರಡನೇ ಪಾರ್ಟ್ ಆಫ್ ಲೈಫ್ನಲ್ಲಿ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಸ್ವಲ್ಪ ಆದರೂ ಈಗ ಇವತ್ತು ಏನೆಲ್ಲ ಮಾತಾಡ್ತದೆ ಅದನ್ನು ಸ್ವಲ್ಪ ಆದರೂ ನಾವು ಇಂಪ್ಲಿಮೆಂಟ್ ಮಾಡಬೇಕು ಲೈಫ್ನಲ್ಲಿ. ಹೇಗೆ? ಎಷ್ಟು ಸಾಧ್ಯ ಇದೆ ಅಷ್ಟು ಬೆನಿಫಿಟ್ ಆಗ್ತದೆ. ನೀವು ಎಷ್ಟು ಮಾಡ್ತೀರಿ ಅಷ್ಟು ಬೆನಿಫಿಟ್ ಖಂಡಿತ ಆಗ್ತದೆ, ಉಪಯೋಗ ಆಗ್ತದೆ. ಹಾಗಾಗಿ ಇದನ್ನೆಲ್ಲ ಈಗ ಯಾವುದೋ ಹಳೆ ಕಾಲದಲ್ಲಿ ಹೇಳಿದ್ದಾರೆ ಹಾಗಲ್ಲ. ಆಯುರ್ವೇದ ಹಳತಿಗಿಂತ ಹಳತಾದರೂ ಹೊಸತಿಗಿಂತ ಹೊಸತು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಹಳತಿಗಿಂತ ಹಳತದು, ಯಾಕೆಂದರೆ ಅದು ಓಲ್ಡ್. ಎಷ್ಟು ಓಲ್ಡ್ ಅಂತ ಹೇಳಿದರೆ, ಬ್ರಹ್ಮ ಬರೆದದ್ದು ಅಂತಲ್ಲ ಆಯುರ್ವೇದವನ್ನು ಇರೋದು. ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ ಅಂತ. ಈ ಆಯುಸ್ಸಿನ ವೇದವನ್ನು, ವೇದ ನಾಲೆಜ್, ಆಯುಸ್ಸಿನ ನಾಲೆಜ್. ಆಯುರ್ವೇದ ಅಂದರೆ ಆಯುಸ್ಸಿನ ನಾಲೆಜ್ ಅಷ್ಟೇ, ಸಿಂಪಲ್. ಡಿಸೀಸಿನ ಟ್ರೀಟ್ಮೆಂಟ್ ಅಲ್ಲ ಅದು, ಬರೀ ಡಿಸೀಸ್ ಮ್ಯಾನೇಜ್ಮೆಂಟ್ ಅಲ್ಲ. ಆಯುರ್ವೇದ ಅಂತ ಹೇಳಿದರೆ ಎಲ್ಲ ಪದ್ಧತಿಗಳಿಗಿಂತ ಒಂದು ಲೆವೆಲ್ ಮೇಲೆ ಇರೋದು. ಯಾಕೆ ಅಂತ ಹೇಳಿದರೆ ಈ ಕಾರಣಕ್ಕಾಗಿ. ಆ್ಯಕ್ಚುಲಿ ಅಂದರೆ ಲೈಫ್ನಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅದನ್ನು ಆಯುರ್ವೇದ ಹೇಳಿದ್ದು. ಅದರಲ್ಲಿ ಒಂದು ಪಾರ್ಟ್ ಟ್ರೀಟ್ಮೆಂಟ್, ರೋಗ, ಅದರ ಟ್ರೀಟ್ಮೆಂಟ್, ಅದರ ಮ್ಯಾನೇಜ್ಮೆಂಟ್, ಅದರ ಕ್ಯೂರು, ಕ್ಯಾರು, ಅದೆಲ್ಲ ಒಂದು ಪಾರ್ಟ್. ಅದು ಬಿಟ್ಟು ತುಂಬ ಇದೆ. ಹಾಗೆ 1-2 ವರ್ಷ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ಒಂದು ಸ್ಲೋಗನ್, ಆಯುರ್ವೇದ ಡೇ ಆರಂಭ ಮಾಡಿತ್ತು. 7-8 ವರ್ಷಗಳ ಹಿಂದೆ, 1-2 ವರ್ಷಗಳ ಹಿಂದೆ ಒಂದು ಸ್ಲೋಗನ್ ಕೊಟ್ಟಿತ್ತು, ಘೋಷವಾಕ್ಯ. ಅದಕ್ಕೆ ಆಯುರ್ವೇದ ದಿನಕ್ಕೆ ಒಂದು ಘೋಷವಾಕ್ಯ, ಹರ್ದಿನ ಆಯುರ್ವೇದ ಹರ್ಗರ್ ಆಯುರ್ವೇದ ಅಂತ. ಹರ್ದಿನ ಆಯುರ್ವೇದ ಹರ್ಗರ್ ಆಯುರ್ವೇದ ಅಂತ ಅಂದರೆ ಪ್ರತಿದಿನ ಆಯುರ್ವೇದ, ಪ್ರತಿ ಮನೆಯಲ್ಲೂ ಆಯುರ್ವೇದ ಅಂತ. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಇದನ್ನು ಈ ಘೋಷವಾಕ್ಯವನ್ನು ಕೇವಲ ಆಯುರ್ವೇದಕ್ಕೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇರೋದು. ಜಗತ್ತಿನಲ್ಲಿ ಒಂದು 250ಕ್ಕಿಂತ ಹೆಚ್ಚು ವೈದ್ಯ ಪದ್ಧತಿ ಇದೆ. ಈಗ ಹರ್ದಿನ ಹೋಮಿಯೋಪತಿ, ಹರ್ಗರ್ ಹೋಮಿಯೋಪತಿ ಅಂದ್ರೇನು? ಪ್ರತಿ ದಿವಸ ಕಾಯಿಲೆ ಅಂತ ಆಯಿತು ಮನೆಯಲ್ಲಿ. ಹರ್ದಿನ ಎಲೋಪತಿ, ಇದು ಹರ್ಗರ್ ಎಲೋಪತಿ ಅಂತ ಹೇಳಿದ್ರೆ, ಪ್ರತಿ ಮನೆಯಲ್ಲೂ ಎಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳಿದರೆ ಪ್ರತಿ ದಿವಸ ಕಾಯಿಲೆ ಅಂತ ಆಯಿತು. ಕಾಯಿಲೆ ಬಿಟ್ಟು ಬೇರೆ ವಿಚಾರ ಇಲ್ಲ. ಮತ್ತು ಇಲ್ಲಿ ಎಲೋಪತಿ ಅಂದರೆ ಆ ಶಬ್ದಾರ್ಥ ಟು ಕಿಲ್ ದಿ ಡಿಸೀಸ್ ಅಂತ. ಎಲೋಪತಿ ಅಂದರೆ ಟು ಕಿಲ್ ದಿ ಡಿಸೀಸ್ ಅಂತ. ಹೋಮಿಯೋಪತಿ ಅಂದರೆ ಹೋಮಿಯೋ, ರಿಸೆಂಬ್ಲಿಂಗ್ ತತ್ವಗಳನ್ನು ಬಳಕೆ ಮಾಡಿಕೊಂಡು ಟು ಕಿಲ್ ದಿ ಡಿಸೀಸ್ ಅಗೇನ್. ಇದು ಹಾಗಲ್ಲ. ಇದು ಆಯುರ್ವೇದ ಅಂತ ಹೇಳಿದರೆ ಲೈಫಿನ ನಾಲೆಜ್, ಸ್ಪೆಷಲ್ ನಾಲೆಜ್. ವೇದ ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ ಅಲ್ಲ, ಸ್ಪೆಷಲ್ ನಾಲೆಜ್ ಅದು. ಹಾಗಾಗಿ ನಮ್ಮ ಜೀವನದ ಜ್ಞಾನ ಅಷ್ಟೇ, ಸಿಂಪಲ್. ಅದರಲ್ಲಿ ಅನೇಕ ವಿಚಾರಗಳು ಇರೋದು, ಹೇಗೆ ಬದುಕಬೇಕು ಅದೆಲ್ಲ ಇರುವಂಥದ್ದು ಮುಖ್ಯವಾಗಿ. ಸೊ ಅದರಲ್ಲಿ ದಿನಚರ್ಯೆ, ಋತುಚರ್ಯೆ, ಇದನ್ನೆಲ್ಲ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ನಾವು ಚೆನ್ನಾಗಿರಬೇಕಾದ್ದು ಹೇಗೆ, ಇದಕ್ಕೆ ತುಂಬ ಗಮನ ಕೊಟ್ಟಿರುವಂಥದ್ದು. ಹಾಗೆ ಇವತ್ತಿನ ಜನರಿಗೆ
ಬೇಕಾಗಿರೋದು ಮೆಡಿಕಲ್ ಕ್ಲಿನಿಕ್ಸ್ ಅಲ್ಲ, ಅದಕ್ಕಿಂತ ಹೆಚ್ಚು ವೆಲ್ನೆಸ್ ಕ್ಲಿನಿಕ್ಸ್ ಹೆಚ್ಚು ಬೇಕು. ಕಾಯಿಲೆ ಬಂದಾಗ ಕ್ಲಿನಿಕ್ಸ್ ಬೇಕು, ಮಾಡರ್ನ್ ಮೆಡಿಸಿನ್ ಕೂಡ ತುಂಬ ಸಾಧನೆ ಮಾಡಿದೆ, ಅದು ಬೇಕು. ಹೋಮಿಯೋಪತಿಯು ತುಂಬ ಸಾಧನೆ ಮಾಡಿದೆ, ಅನೇಕ ಡಾಕ್ಟ್ರುಗಳು ಕೆಲಸ ಮಾಡಿದ್ದಾರೆ, ಅದು ಬೇಕು. ಎಲ್ಲ ಪದ್ಧತಿಗಳು ಜಗತ್ತಿನಲ್ಲಿದೆ. ಎಲ್ಲರನ್ನ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅದೆಲ್ಲ ಬೇಕು. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ರೋಗ ಬಂದಾಗ ಬೇಕಾಗೋದು. ಸ್ವಾಸ್ಥ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಹೆಲ್ದಿ ಇರುವವರಿಗೆ ಏನು, ಈಗ ತುಂಬ ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡಿದಾಗ ಎಲ್ರಿಗೂ ಕಾಯಿಲೆ ಅಂತ ಅನ್ನಿಸ್ತದೆ. ಎಲ್ರಿಗೂ ಕಾಯಿಲೆ ಇಲ್ಲ. ಕಾಯಿಲೆಯಿಂದ ಸಫರ್ ಆಗ್ತಾ ಇರೋರು ಬರೀ ಒಂದು 25%ಗಿಂತ ಕಡಿಮೆ ಜನ. ಎಟ್ ಎ ಟೈಮ್ ನೀವು ಇಡೀ ನಮ್ಮ ದೇಶದ ಅಥವಾ ಜಗತ್ತಿನ ಪಾಪ್ಯುಲೇಷನ್ ನೋಡಿದರೆ ಒಂದು 25%ಕ್ಕಿಂತಲೂ ಕಾಲು ಭಾಗಕ್ಕಿಂತಲೂ ಕಡಿಮೆ ಜನ ಮಾತ್ರ ಕಾಯಿಲೆಯಲ್ಲಿರೋದು. ಉಳಿದ 75% ಜನರು ಹೆಲ್ದಿಯಾಗಿ ಇರ್ತಾರೆ. ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. ನಂದು ಸಾಮಾನ್ಯವಾಗಿ ಒಂದು 40 ವರ್ಷ ತನಕ, ಒಬ್ಬರ ಜೀವನದಲ್ಲಿ ಒಂದು 40 ವರ್ಷ ಆಗೋ ತನಕ ಒಂದು 100 ದಿವಸ ಕೂಡ ಸಫರ್ ಆಗಿರೋದಿಲ್ಲ. ಓಕೆ. ಈಗ ನಿಮಗೆ ಒಂದು ಬಾರಿ ಹೆಪಟೈಟಿಸ್ ಜಾಂಡಿಸ್ ಬಂತು ಅಂತ ಇಟ್ಕೊಳ್ಳಿ, ಕಾಮಾಲೆ ರೋಗ ಬಂತು ಅಂತ ಇಟ್ಕೊಳ್ಳಿ. ಮತ್ತೊಂದು ಬಾರಿ ಒಂದು 4 ಬಾರಿ ವೈರಲ್ ಫೀವರ್ ಬಂದಿದೆ ಅಂತ ಇಟ್ಕೊಳ್ಳಿ, ವೈರಾಣು ಜ್ವರ ಬಂದಿದೆ 4 ಬಾರಿ. ಮತ್ತೊಂದು ಬಾರಿ ಟೈಫಾಯ್ಡ್ ಬಂದಿದೆ ಅಂತ ಇಟ್ಕೊಳ್ಳಿ, ಮತ್ತೊಂದು ಬಾರಿ ಮಲೇರಿಯಾ ಬಂದಿದೆ ಅಂತ ಇಟ್ಕೊಳ್ಳಿ. ಹೀಗೆಲ್ಲ ಸಫರ್ ಆದರೂ ಕೂಡ ನೀವು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಮತ್ತೊಮ್ಮೆ ಎಲ್ಲ ಬಿದ್ದು ಗಾಯ ಆಗಿದೆ, ಒಂದು 5 ದಿವಸ ಸಫರ್ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ನೀವು ಎಷ್ಟೊಂದು 10-20 ಬಾರಿ ಒದ್ದಾಡಿದ್ದೀರಿ ಅಂತ ಆದರೂ ಕೂಡ 40 ವರ್ಷ ವಯಸ್ಸು ತನಕ ಬರೀ 100 ದಿವಸ ಕೂಡ ನೀವು ರೋಗಿಗಳಾಗಿ ಇರೋದಿಲ್ಲ. ಓಕೆ. ಕೆಲವರು ಇರ್ತಾರೆ, ಸ್ವಲ್ಪ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಏನಂತೇಳಿದ್ರೆ, ಚಿಕ್ಕಂದಿನಲ್ಲೇ ಚೈಲ್ಡ್ಹುಡ್ ಆಸ್ಮಾ ಇರ್ತದೆ, ವೀಸಿಂಗ್ ಇರ್ತದೆ ಮಕ್ಕಳಿಗೆ, ಸ್ಪೆಷಲ್ ಕೇಸ್ ಅವರಿಗೆ. ಅದು ಬರೀ ಮಿನಿಮಲ್ ಜನರು. ಈ ಒಂದು ಸ್ಕೂಲ್ನಲ್ಲಿ ಅಥವಾ ಕ್ಲಾಸ್ನಲ್ಲಿ 100 ಮಕ್ಕಳಿದ್ದರೆ ಬರೀ ಒಂದು 5 ಮಕ್ಕಳಿಗೆ 10 ಮಕ್ಕಳಿಗೆ ಇರ್ತದೆ ಅಷ್ಟೇ. ಅದು ನಿಜ ಅಲ್ವಾ? ಉಳಿದವರೆಲ್ಲ ಹೆಲ್ದಿಯಾಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ಮಕ್ಕಳಿಗೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಹಾರ್ಟ್ ತೊಂದರೆಗಳು ಎಲ್ಲ ಎಷ್ಟು ಮಿನಿಮಲ್, ಅದು ಎಲ್ಲ 1% ಜನರಿಗೆ ಇರೋದು. ಎಲ್ಲ ಸೇರಿಸಿದ್ರು ನಿಮಗೊಂದು 10% ಜನರಿಗಷ್ಟೇ ಆ ಚಿಕ್ಕನ್ನಲ್ಲೆಲ್ಲ ಕಾಯಿಲೆಗಳು ಇರೋದು. ಸೊ ಇನ್ನು ಮಿಡ್ಲ್ ಏಜಲ್ಲಿ ಸ್ವಲ್ಪ ಪೈಲ್ಸ್ ಬರ್ಬೋದು, ಒಂದು ಸ್ವಲ್ಪ ದಿವಸ ಮೆಡಿಸಿನ್ ತೊಗೊಂಡು ಸರಿ ಆಗ್ತದೆ. ಇನ್ನೊಂದು ಯಾವುದೋ ಜ್ವರ ಬರ್ತದೆ, ಔಷಧ ತಗೊಂಡು ಕಡಿಮೆ ಆಗ್ತದೆ. ಹೀಗೆ 40 ವರ್ಷ ಆಗೋ ತನಕ ಸಫರ್ ಆಗೋ ದಿವಸಗಳು 40 ವರ್ಷದಲ್ಲಿ ಎಷ್ಟು ದಿವಸ ಇದೆ ನೋಡಿ. ಅದರಲ್ಲಿ 0.3% ಇಲ್ಲ ಅಂತ ನಾವು ಸಫರ್ ಆಗೋ ದಿವಸಗಳು 40 ವರ್ಷದಲ್ಲಿ. ಅಂದರೆ 0.3 ಇಯರ್ಸ್ ಕೂಡ ಸಫರ್ ಆಗಿರೋದಿಲ್ಲ. ಇನ್ನು 40 ವರ್ಷ ಕಳೆದ ಮೇಲೆ ಒಂದೊಂದೇ ಕಾಯಿಲೆ ಬರ್ಬೋದು, ಎಲ್ರಿಗೂ ಅಲ್ಲ ಅದು. ಕೆಲವರಿಗೆ ಹೈಪರ್ ಟೆನ್ಷನ್ ಬರ್ಬೋದು, ಕೆಲವರು ಡಯಾಬಿಟಿಸ್ ಬರ್ಬೋದು. ಹಾಗೆ ನಾವು ತಿಳ್ಕೊಳ್ತಾ ಇರೋದು ತುಂಬ ತಪ್ಪು. ಏನಂತೇಳಿ ನಾವು ಏನು ಆಲೋಚನೆ ಮಾಡ್ತಾ ಇರ್ತೇವೆ ಅಂದರೆ, ಎಲ್ರಿಗೂ ಕಾಯಿಲೆ ಇದೆ, ಎಲ್ಲರೂ ರೋಗಿಗಳು, ಹೀಗೆ ಆಲೋಚನೆ ಮಾಡ್ತಾ ಇರ್ತೇವೆ. ಹಾಗಲ್ಲ. ಹೆಲ್ದಿಯಾಗಿರೋರು ತುಂಬ ಜಾಸ್ತಿ ಇರೋದು. ಆ ಹೆಲ್ದಿಯಾಗಿರೋರು ನಂತರ ಕೂಡ, ಈಗ ಒಬ್ಬರು 90 ವರ್ಷ ಆಗಿ ಯಾರೋ ಒಬ್ಬರು ಕ್ಲಿನಿಕ್ಕಿಗೆ ಬರ್ತಾರೆ, ಬಂದು ಹೇಳ್ತಾರೆ, ಡಾಕ್ಟ್ರೇ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಕ್ಲಿನಿಕ್ಕಿಗೆ ಬರ್ತಾ ಇರೋದು ಅಂತ ಹೇಳೋರು ಸಿಗ್ತಾರೆ. ಈಗಲೂ ಕೂಡ 90 ಇಯರ್ಸ್ ಆಗಿರ್ತದೆ, 90 ವರ್ಷ ಆಗಿರ್ತದೆ. ನಾನು ಪ್ರಥಮ ಬಾರಿಗೆ ನಾನೊಬ್ಬರು ಡಾಕ್ಟರ್ ಕ್ಲಿನಿಕ್ಕಿಗೆ ಬರ್ತಾಯಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಜೀವನದಲ್ಲಿ, ಅಂದರೆ ಮನೆಯಲ್ಲೇನೋ ಅವ್ರಿಗೆ ತೊಂದರೆ ಆಗಿಲ್ಲ ಅಂತಲ್ಲ ಅರ್ಥ. ಏನೋ ಹೊಟ್ಟೆ ನೋವಾಗಿರ್ತದೆ, ಮಜ್ಜಿಗೆಗೆ ಹಿಂಗು ಹಾಕಿ ತಗೊಂಡಿರ್ತಾರೆ, ಕಡಿಮೆ ಆಗಿರ್ತದೆ. ಏನೋ ತಲೆನೋವು ಬಂದಿರ್ತದೆ, ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ತಗೊಂಡಿರ್ತಾರೆ, ಕಡಿಮೆ ಆಗಿರ್ತದೆ. ಇನ್ನು ಏನೋ ಬಾಡಿ ಹೀಟಾದಾಗಿರ್ತದೆ, ಏನೋ ಹಾಲಿಗೆ ಏನೋ ಜೇನುತುಪ್ಪ ಹಾಕಿ ಕುಡಿದಿರ್ತಾರೆ, ಅದು ಸ್ವಲ್ಪ ಕಡಿಮೆ ಆಗಿರ್ತದೆ. ಹೀಗೆ ಏನೇನೋ ಮೆಷರ್ಗಳನ್ನು ಮನೆಯಲ್ಲೇ ಮಾಡ್ಕೊಂಡಿರ್ತಾರೆ. ಕಾಯಿಲೆ ಇರಲಿಲ್ಲ ಅಂತಲ್ಲ, ಚಿಕ್ಕ ಪುಟ್ಟದೇನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದೆ ಅಷ್ಟೇ, ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು. ಅದನ್ನು ಹಾಗೆ ಸರಿ ಮಾಡ್ಕೊಳ್ತಾ ಹೋಗ್ತಾ ಇರ್ತದೆ. ಈಗ ನೀವು ಡ್ರೈವ್ ಮಾಡ್ತಾ ಹೋಗುವಾಗ ಕಾರಲ್ಲಿ ಒಂದೇ ರೀತಿಯಲ್ಲಿ ಎಲ್ಲ ಕಡೆ ಒಂದೇ ರೀತಿಯ ಸಿಚುವೇಶನ್ ಇರುವುದಿಲ್ಲ. ನೀವು ಸ್ವಲ್ಪ ಬ್ರೇಕ್ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗ್ಬೋದು, ಸ್ವಲ್ಪ ಎಕ್ಸಲೇಟರ್ ಕೊಟ್ಟದ್ದು ಕಡಿಮೆ ಆಗ್ಬೋದು, ಹೀಗೆ ಏನೇನೋ ಆಗ್ತಾ ಇರ್ತದೆ. ಅದನ್ನೇ ದೊಡ್ಡ ವಿಷಯ ಅಂತ ಹೇಳೋದಲ್ಲ, ಅದು ಮೈನರ್ ಪ್ರಾಬ್ಲಮ್ಸ್. ಅದೇ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಇಡೀ ಜೀವನದಲ್ಲಿ ಆಗ್ತಾ ಇರ್ತದೆ. ಹಲ್ಲು ನೋವು ಸ್ವಲ್ಪ ಬರ್ತದೆ, ಹಾಗೆ ಏನೋ ತುಳಸಿ ಉಪ್ಪು ಹಾಕಿ ಕಚ್ಚಿ ಇಟ್ಕೊಳ್ತೀರಿ, 5 ನಿಮಿಷದಲ್ಲಿ ಕಡಿಮೆ ಆಗ್ತದೆ, ಹೋಗ್ತದೆ. ಹೀಗೆ ಈ ರೀತಿಯಲ್ಲಿ ಅನೇಕ ಈ ದೇಹವನ್ನು ಸರಿಪಡಿಸುವ ಕೆಲಸಗಳನ್ನು ಮಾಡ್ತಾ ಇರ್ತೀರಿ. ಆದರೆ ದೊಡ್ಡ ದೊಡ್ಡ ಕಾಯಿಲೆಗಳು ಅಂತ ಔಷಧ ತಗೊಳ್ಳೋ ಕಾಯಿಲೆಗಳು ಅದು ಭಾಳ ಕಡಿಮೆ ಜನರಿಗೆ ಬರ್ತಾ ಇರ್ತದೆ, ಮತ್ತು ಭಾಳ ಕಡಿಮೆ ಜನರು ಅದರಿಂದ ಸಫರ್ ಆಗ್ತಾ ಇರೋದು. ಹಾಗಾಗಿ ಒಮ್ಮೆ ನೀವು ಅನಲೈಸ್ ಮಾಡಿದರೆ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಆರೋಗ್ಯವಂತರಾಗಿರೋರ ಸಂಖ್ಯೆ ಹೆಚ್ಚು, ತುಂಬ ಜಾಸ್ತಿ ಅದು. ಒಂದು 75% ಜನರು ಆರೋಗ್ಯವಂತರಾಗಿ ಇರ್ತಾರೆ ಎನಿ ಪಾಯಿಂಟ್ ಆಫ್ ಟೈಮಲ್ಲಿ. ಅವರಿಗೆ ಏನು ಅಂತ ಈ 75% ಈಗ ಎಲ್ಲ ಸರ್ಕಾರಗಳು ಅಥವಾ ಎಲ್ಲರೂ ಮೆಡಿಕಲ್ ಅಂತ ಕೇರ್ ಅಂತ ಹೇಳಿದರೆ, ವೈದ್ಯಕೀಯ ಒಂದು ಒಬ್ಬರಿಗೆ ತಗೊಳ್ಳುವಂಥ ಆರೈಕೆ ಅಂತ ಹೇಳಿದರೆ ಡಿಸೀಸ್ ಟ್ರೀಟ್ಮೆಂಟನ್ನೇ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಯಾವುದೋ ಒಂದು ಆರೋಗ್ಯ ಕೇಂದ್ರ ಮಾಡ್ತಾರೆ, ಒಂದು ಜಿಲ್ಲೆಯಲ್ಲಿ ಅಥವಾ ತಾಲೂಕಲ್ಲಿ ಆರೋಗ್ಯ ಕೇಂದ್ರಗಳು ಅಂತೆಲ್ಲ ಮಾಡ್ತಾರೆ. ಏನು ಥಿಂಕ್ ಮಾಡೋದು ಸರ್ಕಾರ?
ಆ ಡಿಸೀಸ್ ಇರೋ 25% ಜನರಿಗೆ ಏನು ಅಂತ ಥಿಂಕ್ ಮಾಡ್ತಾ ಇರೋದು. ಉಳಿದ 75% ಜನರಿಗೆ ಏನು, ಮೆಜಾರಿಟಿ ಆಫ್ ಪಾಪ್ಯುಲೇಷನ್ ಹೆಲ್ದಿಯಾಗಿದ್ದಾರಲ್ವಾ, ಅವ್ರಿಗೇನಂತ ಅವರಿಗೆ ಆಯುರ್ವೇದ ಮಾತ್ರ ಇರೋದು. ಹೇಗೆ ಯಾವುದು ಅಂತ ಹೇಳಿದ್ರೆ ಈ ದಿನಚರಿ ಋತುಚರಿ ಇದನ್ನೇ ನಾನು ಹೇಳ್ತಾ ಇರೋದು. ಅಂದರೆ ಹೆಲ್ದಿಯಾಗಿರೋರಿಗೆ ಇದು ಇರುವಂಥದ್ದು. ಡಿಸೀಸ್ ಇರೋರು ಮಾಡ್ಬೋದು, ಅದು ಬೇರೆ ಪಥ್ಯ. ಅದು ಅಲ್ಲ, ಡಿಸೀಸ್ ಇರೋರಿಗೆ ಮಾಡ್ಬೋದು. ಈಗ ವಾಕಿಂಗು ಇದೆಲ್ಲ ಡಿಸೀಸ್ ಇರೋರು ಮಾಡ್ತಾರೆ. ಹೆಲ್ದಿ ಇರೋರು ಮಾಡಲೇಬೇಕಾದ್ದು. ಹಾಗಿದ್ದರೆ ಮಾತ್ರ ನೀವು ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ನೀವು ಯಾವುದು ಏನು ಮಾಡ್ತೀರೋ ಮಾಡಿದ್ದುಣ್ಣೋ ಮಹಾರಾಯ ಅಂತ ಇದೆ ಅಲ್ವಾಗ, ಅದೇ ಏನು ಮಾಡ್ತೀರೋ ಅದು ನೀವು ಹೇಗೆ ಮಾಡಿ ಮೇಂಟೈನ್ ಮಾಡ್ತೀರಿ ದೇಹವನ್ನು, ಅದಕ್ಕೆ ಸರಿಯಾಗಿ ನಮ್ಮ ದೇಹ ಇರ್ತದೆ. ಹಾಗೆ ನಾನು ಹೇಳಿದ್ದು, ಆರೋಗ್ಯ ಅಂತೇಳಿ ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ, ಅದಕ್ಕೆ ತುಂಬ ಎಫರ್ಟ್ ಬೇಕು. ಈಗ ಅಭ್ಯಂಗಕ್ಕೆ ಬಂದರೆ ಮತ್ತೆ ಸೊ ಎಣ್ಣೆಗಳಲ್ಲಿ ಔಷಧೀಯ ಈ ಆಯುರ್ವೇದ ತೈಲಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಹೈಯೆಸ್ಟ್ ಇದೆ. ಅದನ್ನು ಹಚ್ಚಿ ಸ್ನಾನ ಮಾಡಿದರೆ ಏನಾಯಿತು, ಆಕ್ಸಿಡೇಷನ್ ಆಗೋದು ಸ್ಲೋ ಆಯಿತು. ಅದನ್ನು ಸಾವಿರಾರು ವರ್ಷಗಳ ಹಿಂದೆ, 3000 ವರ್ಷಗಳ ಹೆಚ್ಚು ಹಿಂದೆ ಚರಕ ಸಂಹಿತೆಯಲ್ಲಿ ಬರೋದು ಜರ ಅಭ್ಯಂಗ ಮಾಡಿದರೆ ಪ್ರತಿನಿತ್ಯ ಅದರಿಂದ ಏಜ್ ಆಗೋದನ್ನು ತಡೀತದೆ ಅಂತ ಫಸ್ಟ್ ಇಂಡಿಕೇಷನ್ ಆಗಿ ಹೇಳಿದರು. ಇದರಲ್ಲಿ ಏನಿದೆ ವಿಶೇಷ ಅಂತ ಬರ್ತದೆ. ಆ ಶ್ಲೋಕದಲ್ಲಿ ಹೀಗಿದೆ ನೋಡಿ, ಅದು ಅಭ್ಯಂಗಮಾಚರೇತ್ ನಿತ್ಯಂ ಸ ಜರ ಶ್ರಮ ಅಂದರೆ ಸುಸ್ತನ್ನು ಕಡಿಮೆ ಮಾಡ್ತದೆ. ಈಗ ಎಷ್ಟು ಜನರು ಮಾತಾಡ್ತಾರೆ ಆಯುರ್ವೇದ ಔಟ್ಡೇಟೆಡ್, ಭಾಳ ಹಳೇದು, ಹಾಗಾಗಿ ಈಗಿನ ಕಾಲಕ್ಕಷ್ಟು ಸೂಟೇಬಲ್ ಅಲ್ಲ, 21st ಸೆಂಚುರಿಯಲ್ಲಿ ನಾವಿದ್ದೇವೆ. ಅದು ನಮ್ಮ ನಾವು ಅದನ್ನು ಅದರ ವ್ಯಾಲ್ಯೂ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಾಗ ಅದು ನಮಗೆ ಇಷ್ಟೊಂದು ಮಾಣಿಕೆ ಇತ್ತು ನಮ್ಮ ಕೈಯಲ್ಲಿ, ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಹೀಗಾದ್ದು. ಹಿಂದಿನವರು ಅದನ್ನು ಫಾಲೋ ಮಾಡಿದರು. ಎಲ್ಲಿ ತನಕ ಅಂತ ಹೇಳಿದರೆ, ಈ ರಾಜರಿದ್ರಲ್ವ ನಮ್ಮ ದೇಶದಲ್ಲಿ, 100 ರಾಜರು ದೇಶವನ್ನು ಆಳ್ತಾಯಿದ್ರು. ಹೌದು. ಅದರಲ್ಲಿ ಅನೇಕ ರಾಜರು ವಿದೇಶಗಳಿಂದ ಟೈಲ್ಸನ್ನು ತರಿಸಿದರು. ಅರಮನೆ ಕಟ್ಕೊಳ್ಳಿಕ್ಕೆ, ನೆಲಕ್ಕೆ ಹಾಕಲಿಕ್ಕೆ ಟೈಲ್ಸ್ ತರಿಸಿದ್ರು, ಇಂಪೋರ್ಟ್ ಮಾಡಿದರು. ಆಮೇಲೆ ಎಷ್ಟೋ ರಾಜರು ಈ ಗ್ಲಾಸ್ಗಳನ್ನು ತರಿಸಿದ್ರು, ಬೆಲ್ಜಿಯಮಿನಿಂದ ಗ್ಲಾಸ್ ತರಿಸಿದ್ರು. ಆಮೇಲೆ ಇಟಲಿಯಿಂದ ಟೈಲ್ಸ್ ತರಿಸಿದ್ರು. ಆಮೇಲೆ ಚೈನಾದಿಂದ ಬೇರೆ ಬೇರೆ ಕಪ್ಪು ಸಾಸ ಪಾರ್ಸಲಿನ್ ಡಿಶಸ್ಸು ಇದೆಲ್ಲ ತರಿಸ್ಕೊಂಡ್ರು. ತಮಗೇನು ಬೇಕು ಅದನ್ನೆಲ್ಲ ರಾಜರು ತರಿಸ್ಕೊಂಡ್ರು. ಯಾಕೆಂದರೆ ಫೈನಾನ್ಷಿಯಲಿ ಅವರು ತುಂಬ ಸ್ಟ್ರಾಂಗ್ ಇದ್ದರು, ಆರ್ಥಿಕವಾಗಿ ಪ್ರಬಲರಾಗಿದ್ದರು. ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಳ್ಳಿಕ್ಕೆ ಅವರಿಗೆ ಅಷ್ಟು ತಾಕತ್ತಿತ್ತು. ಆದ್ದರಿಂದಾಗಿ ಅವರು ಅದನ್ನೆಲ್ಲ ತರಿಸ್ಕೊಂಡ್ರು. ಆದರೆ ಒಬ್ಬರು ಭಾರತದ ರಾಜರು, ಯಾವುದೇ ರಾಜವಂಶ ಹೇಳಿ ನೀವು, ಅದು ನಮಗೆ ಸ್ವಾತಂತ್ರ್ಯ ಬರೋ ತನಕ ಇದ್ದ ಎಲ್ಲ ರಾಜರು ಕೂಡ ವೈದ್ಯರನ್ನು ಮಾತ್ರ ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂತ. ನೋಡಿ, ಅದರಲ್ಲಿ ಈಗ ಶಾಂತಿ ಕಾಲ ಇರಲಿ, ಯುದ್ಧ ಕಾಲ ಇರಲಿ, ಯಾವುದೇ ರಾಜರು ಆಯುರ್ವೇದವನ್ನೇ ಡಿಪೆಂಡ್ ಆದ್ದು ಅಂತ. ಈಗ ವೈದ್ಯರನ್ನು ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೇನು, ಭಾರತದ ವೈದ್ಯರನ್ನು ಡಿಪೆಂಡ್ ಆದರು. ಭಾರತದ ವೈದ್ಯರು ಯಾರು? ಆಯುರ್ವೇದ ವೈದ್ಯರು. ಬ್ರಿಟಿಷರು ಮೊಘಲರು ಬರೋ ತನಕ ಭಾರತದಲ್ಲಿ ಆಯುರ್ವೇದ ವೈದ್ಯರು ಮಾತ್ರ ಇದ್ದದ್ದು, ಆಯುರ್ವೇದ ಔಷಧ ಮಾತ್ರ ಇದ್ದದ್ದು. ಅದು ಬ್ರಿಟಿಷರು ಬರೋ ತನಕಂತೂ ಇದು ಮೊಘಲರು ಬಂದ ಮೇಲೆ ಯುನಾನಿ ಬಂತು, ಬೇರೆ ಬೇರೆ ವೈದ್ಯ ಪದ್ಧತಿ ಸ್ವಲ್ಪ ಗಂಧಗಾಳಿ ಆರಂಭ ಆಯಿತು. ಬ್ರಿಟಿಷರು ಬಂದಾಗ ಆಂಗ್ಲ ಪದ್ಧತಿ ಬಂತು. ಮೊದಲೆಲ್ಲಿತ್ತು? ಹಾಗಾದರೆ ಭಾರತದ ಅಷ್ಟು ಒಂದು 25 ಕೋಟಿ ಜನರು ಹಿಂದೆ ಇದ್ದ ಪಾಪ್ಯುಲೇಷನ್ ಏನಿದೆ, ಅಷ್ಟು ಜನರು ಅಂದರೆ ಈಗಿನ ಜನ್ರೇಷನ್ನ ಒಂದು 150 ವರ್ಷ ಹಿಂದೆ ಬ್ರಿಟಿಷರು ಬಂದು ಇದು ಆಧುನಿಕ ವೈದ್ಯ ಪದ್ಧತಿ ಬಂದದ್ದು ಮಾತ್ರ, ಎಂಟ್ರಿ ಮಾತ್ರ, ಪ್ರವೇಶ ಮಾತ್ರ, ಎಲ್ಲರನ್ನು ತಲುಪಿರಲಿಲ್ಲ, ನಿಧಾನವಾಗಿ ತಲುಪ್ತಾ ಹೋಯಿತು. ಆಮೇಲೆ ನಮ್ಮ ಸರ್ಕಾರಗಳು ಬಂದ ಮೇಲೆ ಅದು ಎಲ್ರಿಗೂ ತಲುಪಲಿಕ್ಕೆ ಆರಂಭ ಆದ್ದು. ಯಾಕಂದರೆ ಹಾಕಿದವರು ಅದಕ್ಕೆ ಮಣೆ ಹಾಕಿ ನಮ್ಮ ದಾಸ್ಯ ಮನೋಭಾವ ಬಿಟ್ಟು ಹೋಗಲೇ ಇಲ್ಲ. ಆದರೆ ರಾಜರು ನೋಡಿ, ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೆ, ಈಗ ಯುದ್ಧದಲ್ಲಿ ನೋಡಿ ನೀವು ಸರಿಯಾಗಿ ಆಲೋಚನೆ ಮಾಡ್ಕೊಳ್ಬೇಕು. ಈ ಆಯುರ್ವೇದ ಏನು ಮಾಡ್ತದೆ ಅಂತ ಪ್ರಶ್ನೆ ಮಾಡುವವರಿಗೆ ಒಂದು ಉತ್ತರ, ಯುದ್ಧದಲ್ಲಿ ರಾಜರು ಆಯುರ್ವೇದ ಡಾಕ್ಟರ್ಗಳನ್ನು ಡಿಪೆಂಡ್ ಆಗಿದ್ದರು. ಸೈನಿಕರು ಪ್ರತಿ ದಿವಸ ಫಿಸಿಕಲ್ ಡ್ಯಾಮೇಜ್ ಅಂದರೆ ದೈಹಿಕವಾಗಿ ಏನೇನೋ ಗಾಯಗಳಾಗ್ತಾ ಇರ್ತದೆ, ಅವ್ರ ಕೈ ಕಟ್ಟಾಗ್ತದೆ, ಕಾಲು ತೊಂದರೆ ಆಗ್ತದೆ, ಎಲ್ಲ ಅವರ ಚಿಕಿತ್ಸೆ ಆಗಬೇಕು ಸರಿಯಾಗಿ. ಚಿಕಿತ್ಸೆ ಆಗದಿದ್ದರೆ ಏನಾಗ್ತದೆ? ಯುದ್ಧ ಕಾಲದಲ್ಲಿ ಸೈನಿಕರ ಸಂಖ್ಯೆ ಪ್ರತಿ ದಿವಸ ಕ್ಷೀಣ ಆಗ್ತಾ ಹೋಗ್ತದೆ. ಕ್ಷೀಣ ಆದರೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲ ಈ ರಾಜರು ಯುದ್ಧದಲ್ಲಿ ಗೆಲ್ತಾ ಹೋದ್ರಲ್ವ, ಆಯುರ್ವೇದವನ್ನು ಉಪಯೋಗ ಮಾಡಿಕೊಂಡು ಗೆದ್ದರು. ಹೇಗೆ? ಆಯುರ್ವೇದ ಚಿಕಿತ್ಸೆಯಿಂದಲೇ ಗುಣಪಡಿಸ್ಕೊಂಡ್ರು ಅಂತ. ಈವನ್ ಸರ್ಜರಿ ಕೂಡ ಹಿಂದೆ ಇತ್ತಲ್ಲ. ನಮ್ಮ ಈ ಶಸ್ತ್ರಚಿಕಿತ್ಸೆಯ ಪಿತಾಮಹ, ನಮ್ಮ ಭಾರತದ ಪಿತಾಮಹ ಸುಶ್ರುತ ಅಂತ ಹೇಳ್ತೇವೆ. ಇಡೀ ಜಗತ್ತಿಗೆ ಸರ್ಜರಿಯನ್ನು ಸರಿಯಾಗಿ ತೋರಿಸ್ಕೊಟ್ಟದ್ದೇ ಸುಶ್ರುತ. ಇಂಟರ್ನ್ಯಾಷನಲ್ ಸರ್ಜನ್ಸ್ ಅಸೋಸಿಯೇಷನ್ ಒಂದು ಮೇಯ್ನ್ ಆಫೀಸು ರೋಮ್ನಲ್ಲಿದೆ. ಅಲ್ಲಿಯ ಹೆಡ್ ಆಫೀಸ್ನಲ್ಲಿ ಸುಶ್ರುತ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತಾ ಇರೋ ಪೇಂಟಿಂಗನ್ನು ಹಾಕಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ. ವಿದೇಶಗಳಲ್ಲಿ ಅನೇಕ ಕಡೆ ಇದರ ಬಗ್ಗೆ ಎಲ್ಲ ಇದೆ. ಈಗ ನಮ್ಮ
ಇಲ್ಲಿ ಮಣಿಪಾಲ ಇನ್ಸ್ಟಿಟ್ಯೂಷನ್ನ ಮೊದಲು ಡೀನ್ ಆಗಿದ್ದ ಡಾಕ್ಟರ್ ವಲಿಯತ್ತನ್ ಅಂತ ಡೀನ್ ಆಗಿದ್ದರು. ಅವರು ಸರ್ಜನ್, ಸ್ವತಃ ಸರ್ಜನ್. ಅವರು ಸುಶ್ರುತನ ಬಗ್ಗೆ ಒಂದು 2 ವಾಲ್ಯೂಮಿನ ಬುಕ್ಕು ಬರೆದಿದ್ದಾರೆ. ಸುಶ್ರುತನ ಬಗ್ಗೆ, ಸುಶ್ರುತನ ಸರ್ಜರಿ ಹೇಗೆ, ಎಷ್ಟು ಪವರ್ಫುಲ್ ಆಗಿತ್ತು ಅಂತ ಹೇಳೋದ್ರ ಬಗ್ಗೆ ಅವರು ಬರೆದಿದ್ದಾರೆ. ಅಂದರೆ ಈಗಿನ ಕರೆಂಟ್ ಜನ್ರೇಷನ್ನಲ್ಲಿ ವಲಿಯತ್ತನ್ ಅಂದರೆ ತುಂಬ ಸೀನಿಯರ್ ಸರ್ಜನ್ ಅವರು ಇಂಡಿಯಾದ, ಅವರು ಬರೆದರು. ಆಮೇಲೆ ಅನೇಕ ಇವರು ಭಾರತದ ಸರ್ಜರಿಯ ವಿಷಯದಲ್ಲಿ ಎಲ್ಲ ಜಗತ್ತಿಗೆ ಗೊತ್ತಿರೋದು. ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಜಗತ್ತೇ ಕೊಂಡಾಡ್ತದೆ ಸುಶ್ರುತನನ್ನು. ಫಾದರ್ ಆಫ್ ರೈನೋಪ್ಲಾಸ್ಟಿ, ಪ್ಲಾಸ್ಟಿಕ್ ಸರ್ಜರಿಯದ್ದು ಫಸ್ಟ್ ಸುಶ್ರುತ ಮಾಡಿದ ರೆಫರೆನ್ಸೇ ಇರೋದು ಇವತ್ತು ಕೂಡ ಇಡೀ ಜಗತ್ತಿನಲ್ಲಿ. ಅಂದರೆ ಅಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅದು ಬೇರೆ ಬೇರೆ ಕಾರಣದಿಂದ ಅದು ಡೌನ್ಫಾಲ್ ಆಯಿತು. ಆಯುರ್ವೇದಿಕ್ ಸರ್ಜರಿ ವಿಂಗ್ ಕಡಿಮೆ ಡೌನ್ ಆಗ್ತಾ ಹೋಗಲಿಕ್ಕೆ ಬೇರೆ ಬೇರೆ ಕಾರಣ ಇದೆ. ಒಂದು ಬುದ್ಧನ ಟೈಮ್ನಲ್ಲಿ ಅದೊಂದು ಈ ಶಸ್ತ್ರಚಿಕಿತ್ಸೆ ಅಂದರೆ ಒಂದು ಹಿಂಸೆಯ ಭಾಗ ಅಂತ ಪಾರ್ಟ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ರಾಜನ ಪರ್ಮಿಷನ್ ತಗೊಳ್ಬೇಕು ಅಂತ ಮಾಡಿದ್ರು. ಹಾಗಾಗಿ ಏನಾಯಿತು ಅಂತ ಹೇಳಿದರೆ ಪ್ರತಿಯೊಂದು ಇದಕ್ಕೂ ಚೀಫ್ ಮಿನಿಸ್ಟರ್ ಹತ್ರ ನೀವು ಹೋಗಿ ಸರ್ಜರಿಗೆ ಪರ್ಮಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಹಾಗೆ ಸರ್ಜರಿ ತುಂಬ ಅದನ್ನೇ ಕಡಿಮೆ ಆಗಲಿ ಅಂತ, ಅದಕ್ಕೆ ಹೆಚ್ಚು ತುಂಬ ಸಪೋರ್ಟ್ ಬೇಡ ಅಂತ ಹೇಳೋ ದೃಷ್ಟಿಯಲ್ಲಿ ಆ ಟೈಮ್ನಲ್ಲಿ ತುಂಬ ಡಿಕ್ಲೈನ್ ಆಯಿತು ಆಯುರ್ವೇದ ಸರ್ಜರಿ. ಆಮೇಲೆ ಬ್ರಿಟಿಷರು ಬಂದಾಗ ಈಗ ಸರ್ಜರಿ ವಿಂಗ್ ಮಾಡರ್ನ್ ಮೆಡಿಸಿನಲ್ಲಿ ತುಂಬ ಡೆವಲಪ್ ಆಗ್ತಾ ಹೋದ್ರಿಂದಾಗಿ ಒಬ್ಬರಿಂದ ಒಬ್ಬರಿಗೆ ಟೀಚಿಂಗ್ ಮುಖ್ಯ ಅದರಲ್ಲಿ, ಮತ್ತು ಟೆಕ್ನಿಕಲ್ ಅಂಶಗಳು. ಹಾಗೆ ತುಂಬ ಫಾಸ್ಟ್ ಅದು ಬೆಳವಣಿಗೆ ಆಗ್ತಾ ಹೋಯಿತು. ಆಯುರ್ವೇದ ಸರ್ಜರಿ ತುಂಬ ಹಿಂದೆ ಬೀಳ್ತಾ ಹೋಯಿತು. ಅದ್ರ ಹಿಂದೆ ತುಂಬ ಎಷ್ಟು ಬೆಳವಣಿಗೆ ಆಗಿತ್ತು ಅಂತ ಹೇಳಿದರೆ, ಸುಶ್ರುತ 101 ಬ್ಲಂಟ್ ಇನ್ಸ್ಟ್ರೂಮೆಂಟ್ಗಳನ್ನು ಹೇಳಿದ್ದಾನೆ. ಸುಶ್ರುತ 101 ಬ್ಲಂಟ್ ಇನ್ಸ್ಟ್ರೂಮೆಂಟ್ಗಳು ಅಂದರೆ ತುಂಬ ಶಾರ್ಪ್ ಇನ್ಸ್ಟ್ರೂಮೆಂಟ್ ಅಲ್ಲ, ಸ್ವಲ್ಪ ರಫ್ ಆಗಿರುವಂಥ, ಅಂದರೆ ಹೋಲ್ಡ್ ಮಾಡಲಿಕ್ಕಿರೋದು, ಇಕ್ಕುಳಗಳು ಹಾಗಿರೋದಲ್ಲ. 101 ವೆರೈಟಿಯದ್ದು. ಹಸ್ತಮೇವ ಪ್ರಧಾನತಮಂ ಯಂತ್ರಂ, 100 ಇನ್ಸ್ಟ್ರೂಮೆಂಟ್ ಹೇಳಿ, ಮತ್ತು ಹ್ಯಾಂಡೇ ಪವರ್ಫುಲ್ ಇದು ಅಂತ ಇನ್ಸ್ಟ್ರೂಮೆಂಟ್ ಅಂತ ಅದು ಪ್ರಧಾನ ಯಂತ್ರ ಅಂತ ಹೇಳಿ ಉಳಿದದ್ದೆಲ್ಲ. ಅದರಲ್ಲಿ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಸಿಂಹಮುಖ ಯಂತ್ರ ಅಂತ ಇದೆ. ಈ ಹಲ್ಲನ್ನು ಕೀಳುವಾಗ ಹಿಡ್ಕೊಳ್ಳಿಕ್ಕೆ ಅಂಥದ್ದಕ್ಕೆಲ್ಲ ಯೂಸ್ ಮಾಡುವಂಥ ಒಂದು ಇಕ್ಕುಳ ಅದು ಸಿಂಹಮುಖ ಯಂತ್ರ. ಸಿಂಹಮುಖ ಯಂತ್ರ ಅಂದರೆ ಅದರ ಫೇಸ್ ಇದೆ ಅಲ್ವ, ಅದು ಸಿಂಹದ ಫೇಸನ್ನು ರಿಸೆಂಬಲ್ ಮಾಡ್ತದೆ, ಅದನ್ನೇ ಹೋಲ್ತದೆ. ಅದು ಸಿಂಹದ ಮುಖ ಹೇಗಿದೆ ಅದನ್ನು ಹೋಲ್ತದೆ. ಹಾಗಾಗಿ ಅವನು ಅದಕ್ಕೆ ಹೆಸರು ಐಡೆಂಟಿಫೈ ಮಾಡಬೇಕಲ್ಲ, ಬೇರೆ ಬೇರೆ ಪಕ್ಷಿ ಹೆಸರು, ಬೇರೆ ಬೇರೆ ಪ್ರಾಣಿಗಳ ಹೆಸರು ಎಲ್ಲ ಇಟ್ಟಿದ್ದಾನೆ. ಓಕೆ, ಈಗ ಡೆಂಟಿಸ್ಟ್ ಮಾತ್ರ ಅಲ್ಲ, ಬೇರೆ ಬೇರೆ ಇದನ್ನು ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಒಂದು ಇದು ಇನ್ಸ್ಟ್ರೂಮೆಂಟ್ ಇವತ್ತಿನ ಸರ್ಜರಿಲಿ ಕರೆಂಟ್ ಥ್ರೂಔಟ್ ದಿ ವರ್ಲ್ಡ್ ಲಯನ್ಸ್ ಫೋರ್ಸೆಪ್ಸ್ ಅಂತ ಇದೆ. ಲಯನ್ಸ್ ಫೋರ್ಸೆಪ್ಸ್ ಅಂತ ಇದೇ ರೀಸನಿಗೆ ಸುಶ್ರುತ ಯಾವ ಕಾರಣಕ್ಕಾಗಿ ಅದನ್ನು ಬಳಕೆ ಮಾಡ್ತಾ ಇದ್ದು ಅದೇ ಕಾರಣಕ್ಕೆ ಈಗಿನ ಹೆಸರು ಕೂಡ ಅದೇ ಇದೆ ಅಂತ. ಹೆಸರು ಕೂಡ ಅಲ್ಲಿಂದಲೇ ಡೈರೆಕ್ಟ್ಲಿ ಕಾಪಿ ಇಡೋದು. ಅಂದರೆ ಔಟ್ಡೇಟೆಡ್ ಅಲ್ಲ. 32 ವೆರೈಟಿಯ ಬ್ಯಾಂಡೇಜಿಂಗ್ ಟೆಕ್ನಿಕ್ಕನ್ನು ಸುಶ್ರುತ ಸಮಿತಿಯಲ್ಲಿ ಹೇಳಿದ್ದಾರೆ. 32 ವೆರೈಟಿಯ ಬ್ಯಾಂಡೇಜಿಂಗ್ ಟೆಕ್ನಿಕ್, 8 ವೆರೈಟೀಸ್ ಆಫ್ ಸೂಚರಿಂಗ್ ಟೆಕ್ನಿಕ್. ಯಾವುದು ಹೊಲಿಗೆ ಹಾಕೋದು ಇದೆಯಲ್ಲ, ಅದರಲ್ಲಿ 8 ಟೈಪಿನ ಹೊಲಿಗೆ ಹಾಕುವಂಥ ಮೆಥಡ್ಗಳು. ಅದ್ಭುತ ಇದೆ ಅದು. ಹಿಂದಿನ ನಮ್ಮ ಭಾರತದ ಕೊಡುಗೆ ಇದೆಯಲ್ವ ಇದು ವೈದ್ಯಕೀಯ ಕ್ಷೇತ್ರಕ್ಕೆ, ಅದ್ಭುತ ಇದೆ. ಅದಿರಲಿ. ಹೀಗೆ ಸರ್ಜರಿ ವಿಷಯಗಳು ಬಂತು. ಇದೀಗ ಈ ಭಾರತದಲ್ಲಿ ಹಿಂದಿನಿಂದಲೂ ಇತ್ತು. ಈ ರಾಜರು ಅಂಥ ಸರ್ಜನ್ಗಳನ್ನೇ ಉಪಯೋಗ ಮಾಡಿಕೊಂಡ್ರು ಅಂತ, ಆಯುರ್ವೇದ ವೈದ್ಯರುಗಳನ್ನೇ ಉಪಯೋಗ ಮಾಡಿಕೊಂಡು ಇಂಥ ಎಲ್ಲ ಗುಣ ಹೀಲ್ ಮಾಡಲಿಕ್ಕಿರಲಿ 60 ಟೈಪಿನ ವೂಂಡ್ಸ್ಗಳು ಮತ್ತು ಅದರ ಟ್ರೀಟ್ಮೆಂಟ್ನ ಮೆಥಡ್ಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ. ವೂಂಡ್ ಹೀಲಿಂಗಿಗೆ 60 ಟೈಪ್ಸ್ ಉಪಚಾರಗಳು, ಬೇರೆ ಬೇರೆ ಯಾವ ಟೈಪೆಲ್ಲ ಮಾಡಬೇಕಾದ ತುಂಬ ಆಯುರ್ವೇದ ಗ್ರಂಥಗಳಲ್ಲೇ ಇದೆ. ಅದನ್ನೆಲ್ಲ ಬಳಕೆ ಮಾಡಿಕೊಂಡ್ರು ರಾಜರು. ಹಾಗೆ ಅವ್ರಿಗೆ ಬೇಕು ಅಂತಾದರೆ ಕರೆಸ್ಕೊಳ್ಬೋದಿತ್ತು, ಅದನ್ನು ಮಾಡಲಿಲ್ಲ. ಹಾಗಾಗಿ ಆಯುರ್ವೇದದಲ್ಲಿ ಎಲ್ಲವೂ ಇದೆ ಅಂತ ಹೇಳೋದು ನಮಗೆ ಗೊತ್ತು ಬೇಕು. ಆಯುರ್ವೇದದಲ್ಲಿ ಎಲ್ಲ ವಿಷಯಗಳು ಇದೆ, ಎಷ್ಟು ಸಾಧ್ಯ ಇದೆ ಅಷ್ಟು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾದ್ದು. ಅದರಲ್ಲಿ ಈ ದಿನಚರಿಯಲ್ಲಿ ಈಗ ನಾವು ವ್ಯಾಯಾಮ ವಾಕಿಂಗ್ ತನಕ ಬಂತು. ಅಭ್ಯಂಗದಲ್ಲಿ ಜರ ಶ್ರಮ. ಈಗ ರಿಸಾರ್ಟ್ಗಳಿಗೆ ಹೋಗ್ತಾರೆ. ರಿಸಾರ್ಟ್ಗಳಿಗೆ ಹೋಗಿ ಎಲ್ಲರೂ ಅಲ್ಲಿ ಆಯಿಲ್ ಮಸಾಜ್ ಮಾಡೋ ಫೆಸಿಲಿಟಿ ಇರ್ತದೆ, ಮಾಡಿಸ್ಕೊಳ್ತಾರೆ. ಎಲ್ಲೆಲ್ಲ ಇದೆ ಅದು ಫೆಸಿಲಿಟಿ? ಬರೀ ಭಾರತದಲ್ಲೆಲ್ಲ. ನೀವು ಯುರೋಪಿನ ಯಾವುದೋ ಮೂಲೆಗೆ ಹೋದರೆ, ಅಥವಾ ಅಮೇರಿಕದ ಯಾವುದೋ ಪಾರ್ಟಿಗೆ ಹೋದರೆ, ದಕ್ಷಿಣ ಅಮೇರಿಕಕ್ಕೆ ಹೋದರೆ, ದಕ್ಷಿಣ ಆಫ್ರಿಕಕ್ಕೆ ಹೋದರೆ, ಎಲ್ಲೆಲ್ಲ ರಿಸಾರ್ಟ್ಗಳಿದೆ ಅಲ್ಲಿ ಎಲ್ಲ ಕಡೆ ಜಗತ್ತಿನಲ್ಲಿ ಆಯಿಲ್ ಮಸಾಜ್ ಇದೆ, ಅಭ್ಯಂಗ ಇದೆ. ಹಾಗೆ ಎಲ್ಲಿಂದ ಬಂತು? ಈಗ ಒಂದು ವೈದ್ಯಕೀಯವಾಗಿ ಒಂದು 250ಕ್ಕಿಂತ ಹೆಚ್ಚು ವೈದ್ಯಕೀಯ ಪದ್ಧತಿಗಳಿದೆ. ತುಂಬ ಚಿಕ್ಕ ಪುಟ್ಟ ವೈದ್ಯಕೀಯ ಪದ್ಧತಿಗಳು, ಒಂದು 7-8 ವೈದ್ಯಕೀಯ ಪದ್ಧತಿಗಳು ಹೆಚ್ಚು ಮನ್ನಣೆ ಕೊಟ್ಟದ್ದು ವಿಶ್ವ ಆರೋಗ್ಯ ಸಂಸ್ಥೆ. ಆಯುರ್ವೇದ, ಹೋಮಿಯೋಪತಿ, ಚೈನೀಸ್ ಮೆಡಿಸಿನ್, ಎಲೋಪತಿ, ಆಮೇಲೆ ಹೀಗಿರೋ ಕೆಲವೊಂದಷ್ಟು ಪದ್ಧತಿಗಳಿಗೆ ಹೆಚ್ಚು ಮನ್ನಣೆ ಕೊಟ್ಟಿದೆ. ಯಾವುದೇ ವೈದ್ಯ ಪದ್ಧತಿಯಲ್ಲಿ ಆಯುರ್ವೇದ ಬಿಟ್ಟು ಅಭ್ಯಂಗವನ್ನು ಹೇಳಲಿಲ್ಲ, ಆಯಿಲ್ ಮಸಾಜನ್ನು ಹೇಳಲಿಲ್ಲ. ಸೊ ಆಯಿಲ್ ಮಸಾಜನ್ನು ಹೇಳಿರುವಂಥದ್ದು ಒಂದೇ, ಅದು ಯಾವುದಂದರೆ ಆಯುರ್ವೇದ. ಹಾಗಾದರೆ ಆಯುರ್ವೇದ
ಇಡೀ ಜಗತ್ತಿಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳೋದಕ್ಕೆ ಒಂದೇ ನೇರ ನಿದರ್ಶನ ಯಾವುದು ಅಂತಲೇ ಇದು. ಓಹೋ, ಇದು ಔಟ್ಡೇಟೆಡ್ ಅಂತ ಹೇಳ್ತೀರಲ್ವಾ, ಔಟ್ಡೇಟೆಡ್ ಅಲ್ಲ, ಇವತ್ತು ಕೂಡ ಜಗತ್ತಿನಲ್ಲಿ ಇಡೀ ಅದರ ಬಳಕೆ ಆಗ್ತಾ ಇದೆ ಅಂತ, ಈ ಆಯಿಲ್ ಮಸಾಜ್ ಅಂತ ಹೇಳೋದು. ಅದನ್ನು ಯಾಕೆ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ? ಶ್ರಮ, ಸುಸ್ತು ಕಡಿಮೆ ಆಗಲಿಕ್ಕೆ. ಸೊ ಸುಸ್ತು ಕಡಿಮೆ ಆಗಲಿಕ್ಕೆ ತುಂಬ ರಿಲ್ಯಾಕ್ಸಿಂಗ್ ಅದು. ಯಾವುದು ಮಾನಸಿಕ ಶಾಂತಿ ಕೂಡ ಸಿಗ್ತದೆ, ಆಮೇಲೆ ಎಕ್ಸಾಷನ್ ಆಗಿದ್ದಾಗ ಅದನ್ನು ಸರಿ ಮಾಡ್ತದೆ, ಶಕ್ತಿ ಕೂಡ ಸ್ವಲ್ಪ ಎನರ್ಜಿ ಬಂದಾಗ ಆಗ್ತದೆ. ಅದನ್ನು ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಶ್ರಮ ವಾತಃ, ಜಾಯಿಂಟ್ ಪೇನಲ್ಲಿದ್ದರೆ ಕಡಿಮೆ ಮಾಡ್ತದೆ. ದೃಷ್ಟಿ ಪ್ರಸಾದ, ಕಣ್ಣಿಗೆ ತುಂಬ ಒಳ್ಳೆಯದು, ಕಣ್ಣಿನ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಯಾಕೆ ಹಿಂದಿನವರು 100 ವರ್ಷ, ಈಗ ನಮ್ಮ ನಿಘಂಟು ತಜ್ಞ ವೆಂಕಟಸುಬ್ಬಯ್ಯ ಅವರು, ವೆಂಕಟಸುಬ್ಬಯ್ಯ ಅವರು ತುಂಬ ಪ್ರಸಿದ್ಧ ನಿಘಂಟು ತಜ್ಞರು. ಅವರು 106-107 ವರ್ಷ ಬದುಕಿದರು. ಅವ್ರು ಕೊನೆ ತನಕ ಕನ್ನಡಕ ಬಳಕೆ ಮಾಡ್ತಿರಲಿಲ್ಲ. ಈಗ ನಾವು 10 ವರ್ಷ ಇಲ್ಲಿ ಅವರು ಎಷ್ಟು ಬರೆದಿದ್ದಾರೆ, ಎಷ್ಟು ಪುಸ್ತಕಗಳು ಇದು ಮಾಡಿದ್ದಾರೆ, ವ್ಯಾಕರಣ ಇದರಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ. ಹಾಗಿದ್ರೆ ಹಿಂದಿನವರಿಗೆಲ್ಲ ಅಂಥ ಶಕ್ತಿ ಇರಲಿಕ್ಕೆ, ಚೆನ್ನಾಗಿರಲಿಕ್ಕೆ ಇಂಥದ್ದು ಹೆಲ್ಪ್ ಮಾಡಿರ್ತದೆ ಅಂತ. ದೃಷ್ಟಿ ಪ್ರಸಾದ. ಈಗ ಕನ್ನಡಕಗಳು ಯಾಕೆ ಜಾಸ್ತಿ ಬೇಕಾಗ್ತಾ ಇದೆ? ಇದು ಹಿಂದೆಲ್ಲ ನಮಗೇನೋ ಸರ್ವೆಗಳಾಗಿರಲಿಲ್ಲ ಅಲ್ಲ. ಈಗಲೂ ಕೂಡ ನಾವು ವಯಸ್ಸಾದವ್ರ ಮನೆಯಲ್ಲಿರೋರು ಅವರಿಗೆ ಬರಿಗಣ್ಣಲ್ಲಿ ಹಾಗೆ ಓದ್ತಾ ಇರೋದನ್ನು ನೋಡ್ತೇವೆ. ಈಗ ಯಂಗರ್ ಜನ್ರೇಷನ್ಗೆ ಹೆಚ್ಚು ಜನರಿಗೆ ಕನ್ನಡಕ ಬೇಕಾಗ್ತದೆ. ಹಾಗಾದರೆ ಕಣ್ಣನ್ನು ಹೆಚ್ಚು ಅಬ್ಯೂಸ್ ಮಾಡ್ತಾ ಇದ್ದೇವೆ ನಾವು, ಕಣ್ಣನ್ನು ಹೆಚ್ಚು ದೂಷಣೆ ಮಾಡ್ತಾ ಇದ್ದೇವೆ, ಡಿಜಿಟಲ್ ಎಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ. ಹಾಗಾಗಿ ಅದರ ಕೇರ್ ಏನಿಲ್ಲ. ಬರೀ ರೋಗ ಬಂದಾಗ ಮಾತ್ರ ನೀವು ಹಾಸ್ಪಿಟ್ಲಿಗೆ ಓಡೋದು ಅದಲ್ಲ, ಅದರ ಮೊದಲೇ ಏನೋ ಪ್ರಿಪರೇಷನ್ ಮಾಡಬೇಕಲ್ವ, ಅದನ್ನು ಈ ಆಯುರ್ವೇದದಲ್ಲಿ ಹೇಳಿದ್ದು. ಅದು ಬೇಕು ಅಂತ, ಅದನ್ನು ಮಾಡ್ಕೊಳ್ಳೋದೇ ನಮಗೆ ಹೆಲ್ಪ್ ಆಗೋದಿಲ್ಲ. ನಮ್ಮ ಜನ್ರೇಷನ್, ಯಂಗರ್ ಜನ್ರೇಷನ್ ಮುಂದೆ ತುಂಬ ಚೆನ್ನಾಗಿರಬೇಕು ಅಂತ ಆದರೆ, ಫ್ಯೂಚರ್ ಜನ್ರೇಷನ್ ಮುಂದಿನ ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿರಬೇಕು ಅಂತ ಆದರೆ, ನಾವು ಇದನ್ನು ಸಾಧ್ಯ ಆದಷ್ಟು ಅಡಾಪ್ಟ್ ಮಾಡ್ತಾ ಹೋಗಲೇಬೇಕು ಅಂತ, ಬೇರೆ ದಾರಿಯೇ ಇಲ್ಲ ಅಂತ. ಅದಕ್ಕೆ ಶಾರ್ಟ್ಕಟ್ಟೇ ಇಲ್ಲ. ಈಗ ಅಭ್ಯಂಗದಲ್ಲಿ ಈ ಅಭ್ಯಂಗದಲ್ಲಿ ದೃಷ್ಟಿ ಪ್ರಸಾದ, ಪುಷ್ಟಿ ಆಯುಹು, ನಮ್ಮ ಆಯುಷನ್ನು ಸ್ಟ್ರಾಂಗರ್ ಮಾಡ್ತದೆ, ಅದಕ್ಕೆ ಸ್ಟ್ರೆಂತ್ ಕೊಡ್ತದೆ, ಪುಷ್ಟಿ ಕೊಡ್ತದೆ. ಸೊ ಜೀವೇಮ ಶರದ ಶತಂ, 100 ವರ್ಷ ಬದುಕೋದು ಅಂತ ಹೇಳಿದರೆ ಸುಮ್ಮಗೆ ಬದುಕೋದು ಅಂತಲ್ಲ. ಸೊ ಅದು ಇಂಥದ್ದೆಲ್ಲ ಪ್ರೊಸೀಜರ್ಸ್ ಫಾಲೋ ಮಾಡೋದ್ರಿಂದ ಬದುಕೋದು. ಪುಷ್ಟಿ ಆಯುಹು, ಸ್ವಪ್ನ, ಚೆನ್ನಾಗಿ ನಿದ್ರೆ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ. ನೀವು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ಆ ದಿವಸ ನಿದ್ರೆ ಚೆನ್ನಾಗಿ ಬರ್ತದೆ ರಾತ್ರಿ. ಸೊ ಟ್ಯಾಬ್ಲೆಟ್ ತೊಗೊಂಡ್ರೆ ಮಾತ್ರ ನಿದ್ದೆ ಬರೋದು ಅಂತಲ್ಲ. ಸ್ವಪ್ನ, ಸುತ್ವಕ್, ಚರ್ಮ, ಸ್ಕಿನ್ ತುಂಬ ಚೆನ್ನಾಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಹಾಗಾಗಿ ನಮ್ಮ ಸ್ಕಿನ್, ನಮ್ಮ ಯಾವುದು ಕಾಸ್ಮೆಟಿಕ್ ಪಾಯಿಂಟ್ ಆಫ್ ವ್ಯೂವಿಂದ ಕೂಡ ನಾವು ಅಭ್ಯಂಗ ಮಾಡಬೇಕು. ಸುತ್ವಕ್, ಚೆನ್ನಾಗಿ ಚರ್ಮ ಚೆನ್ನಾಗಿರಬೇಕು ಅಂತಾದರೆ, ಚೆಂದಾಗಿ ಸ್ವರೂಪಿಯಾಗಿ ಕಾಣಬೇಕು ಅಂತಾದರೆ ಅಭ್ಯಂಗ ಹೆಲ್ಪ್ ಆಗ್ತದೆ. ದಾಢ್ಯಕೃತ್, ನಮ್ಮ ಯಾವುದು ಬೋನ್ಗಳಿಗೆ, ಮಸಲ್ಗಳಿಗೆ ಎಲ್ಲದಕ್ಕೂ ಸ್ಟ್ರೆಂತ್ ಕೊಡ್ತದೆ ಅಂತ. ಬರೀ ಜಿಮ್ಮಿಗೆ ಹೋದರೆ ಮಾತ್ರ ಸ್ಟ್ರೆಂತ್ ಬರೋದಲ್ಲ, ಇಂಥದ್ದನ್ನು ಮಾಡಿದರೆ ಸ್ಟ್ರೆಂತ್ ಬರುವಂಥದ್ದು. ಹಾಗಾಗಿ ಸೊ ಓವರಾಲ್ ಹೇಗೆ ಅಂತೇಳಿದರೆ, ಸಾಮಾನ್ಯವಾಗಿ ಒಂದು ಪರೀಕ್ಷೆಗಳಲ್ಲಿ ಒಂದು ಕ್ವಶನ್ ಬಂದಿರ್ತದೆ, ಒಂದು 7-8 ಕ್ವಶನ್ ಇರ್ತದೆ. ನೀವು ಫಸ್ಟಿಗೆ ಸರಿಯಾದ ಆನ್ಸರ್ ಗೊತ್ತಿರೋ ಕ್ವಶನನ್ನು ಅಟೆಂಪ್ಟ್ ಮಾಡ್ತೀರೋ ಅಥವಾ ಗೊತ್ತಿಲ್ಲದ ಕ್ವಶನನ್ನು ಗೊತ್ತಿರೋದನ್ನೇ ಅಟೆಂಪ್ಟ್ ಮಾಡ್ತಾರೆ. ಅದು ಹಳೆ ಕಾಲದಲ್ಲಿರಲಿ, ಈಗಿನ ಕಾಲದಲ್ಲೇ ಇರಲಿ. ಫಸ್ಟ್ ಆನ್ಸರ್ ಅಥವಾ ಇಂಟರ್ವ್ಯೂಗೆ ಹೋದಾಗ ಯಾವುದೇ ಸಂದರ್ಭದಲ್ಲಿರಲಿ, ನಮಗೆ ಗೊತ್ತಿರೋದನ್ನು ಫಸ್ಟಿಗೆ ನಾವು ಹೇಳಲಿಕ್ಕೆ ಟ್ರೈ ಮಾಡ್ತೇವೆ ಅಲ್ವಾ. ಹಾಗಾದರೆ ಮೈಕ್ರೋಸ್ಕೋಪ್ ಇನ್ವೆಂಟ್ ಆಗಿ 520-30 ಇಯರ್ಸ್ ಆಯಿತು. ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕ ಯಂತ್ರ, ಅದು ಇನ್ವೆಂಟ್ ಆದಮೇಲೆ ಜೀವಕೋಶ ಇನ್ವೆಂಟ್ ಆಯಿತು. ಜೀವಕೋಶ ಇನ್ವೆಂಟ್ ಆದಮೇಲೆ ಅದರಲ್ಲಿ ಆಕ್ಸಿಡೇಷನ್ ಆಗೋದು, ಅದಕ್ಕೆ ವಯಸ್ಸಾಗ್ತಾ ಹೋಗೋದು, ಇದೆಲ್ಲ ಕಲ್ತ್ಕೊಂಡ್ರು. ಆ ಸೆಕ್ಷನ್ಗೆ, ಮೆಡಿಕಲ್ ಫೀಲ್ಡಿಗೆ ಜೀರಿಯಾಟ್ರಿಕ್ಸ್ ಅಂತ ಹೇಳೋದು. ಈ ಜೀವಕೋಶಗಳಿಗೆ ವಯಸ್ಸಾಗ್ತಾ ಇರೋದು ಇದರ ಸ್ಟಡಿ ಮಾಡ್ತೇವಲ್ಲ, ಅದಕ್ಕೆ ಜೀರಿಯಾಟ್ರಿಕ್ಸ್ ಅಂತ ಹೇಳೋದು, ಆ ವೈದ್ಯಕೀಯ ವಿಭಾಗಕ್ಕೆ. ಅದು ಆರಂಭ ಆಗಿ ಕೇವಲ ಒಂದು 120-130 ವರ್ಷ ಆಯ್ತು ಅಷ್ಟೇ. ಈ ಜೀರಿಯಾಟ್ರಿಕ್ಸ್ ಅಂತ ಹೇಳೋ ವಿಭಾಗ ಆರಂಭ ಆಗಿ ಕೇವಲ ಅಷ್ಟು ವರ್ಷ ಆಯಿತು. ಅಂದರೆ ಏಜಿಂಗ್ ಈ ವಿಷಯ ಮಾತಾಡಲಿಕ್ಕೆ ವೈದ್ಯಕೀಯ ಕ್ಷೇತ್ರ ಸ್ಟಾರ್ಟ್ ಮಾಡಿ 120-130 ವರ್ಷ ಆಯ್ತು ಅಷ್ಟೇ. ಈಗ ಎಕ್ಸಾಕ್ಟ್ ಇಸವಿನಂಗೆ ನೆನಪಾಗ್ತಾ ಇಲ್ಲ, ಒಂದು ಸಾಮಾನ್ಯ ಒಂದು 130 ವರ್ಷಗಳೊಳಗೆ. ಆಮೇಲೆ ವೈದ್ಯಕೀಯ ಜೀರಿಯಾಟ್ರಿಕ್ಸಿನ ಡಾಕ್ಟರ್ಸ್ಗಳದ್ದು ಸಂಘ ಇದೆಲ್ಲ ಆರಂಭ ಆಯಿತು ಜಗತ್ತಿನಲ್ಲಿ. ಈಗ ಇವತ್ತು ಜಗತ್ತಿನಲ್ಲಿ ಫಾಸ್ಟೆಸ್ಟ್ ಡೆವಲಪಿಂಗ್ ಮೆಡಿಕಲ್ ಬ್ರ್ಯಾಂಚ್ ಯಾವುದು ಅಂತ ಹೇಳಿದರೆ ಜೀರಿಯಾಟ್ರಿಕ್ಸ್. ಯಾಕಂದರೆ ಎಲ್ಲ ಕಡೆ ಇದೇ ಪ್ರಾಬ್ಲಮ್, ಏಜಿಂಗ್ ಆದ ತಕ್ಷಣ. ಯಾಕೆ ಏಜಿಂಗ್ ತಡೆಯೋದು? ಏಜ್ ಆದ ತಕ್ಷಣ ಕಾಯಿಲೆ ಜಾಸ್ತಿ. ಈಗ ನೀವು ಒಂದು ಕಾರ್ ತಗೊಂಡ್ರೆ, ವೆಹಿಕಲ್ ತಗೊಂಡ್ರೆ 4 ವರ್ಷ ಏನು ಪ್ರಾಬ್ಲಮೇ ಇರೋದಿಲ್ಲ. 4 ವರ್ಷ ಕಳೆದ ಮೇಲೆ ಒಂದೊಂದೇ ರಿಪೇರಿ ಸ್ಟಾರ್ಟ್ ಆಗ್ತದೆ, ಮತ್ತೆ ಹೆಚ್ಚು ಖರ್ಚು ಬರ್ತದೆ. ಅದೇ ರೀತಿ ನಮ್ಮ ಬಾಡಿ ಕೂಡ ಹಾಗೆ ಏಜ್ ಜಾಸ್ತಿ ಆಗ್ತಾ ಹೋದಾಗ ಪ್ರಾಬ್ಲಮ್. ಈ ವಯಸ್ಸಾದವರು ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದ್ದಾರೆ. ಭಾರತದಲ್ಲಿ ಬಿಟ್ಟು, ಭಾರತ ಒಂದು ಪುಣ್ಯವಂತ ದೇಶ, ಯಂಗ್ಸ್ಟರ್ಸೇ ಜಾಸ್ತಿ ಇದ್ದಾರೆ ಈಗ ಪುಣ್ಯ ಸದ್ಯಕ್ಕೆ. ಅವರು ಇನ್ನು ಸ್ವಲ್ಪ ಸಮಯ ಕಳೆಯುವಾಗ ಈ ಏಜ್ ಆದವರು ಜಾಸ್ತಿ ಆಗ್ತಾರೆ ಇಲ್ಲಿ.
ಜಪಾನ್ನಲ್ಲಿರಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ವೃದ್ಧರದ್ದೇ ಒಂದು ದೊಡ್ಡ ಸಮಸ್ಯೆ ಪ್ರಾಬ್ಲಮ್. ಯಾಕೆಂದರೆ ಎಲ್ಲ ಆದ ತಕ್ಷಣ ಚೈನಾದಲ್ಲಿ ವೃದ್ಧರು ಜಾಸ್ತಿ ಇದ್ದ ತಕ್ಷಣ ಕಾಯಿಲೆ ಜಾಸ್ತಿ, ಹಾಸ್ಪಿಟ್ಲ್ ಜಾಸ್ತಿ ಬೇಕು, ಫೆಸಿಲಿಟಿ ಜಾಸ್ತಿ ಬೇಕು, ಸಪೋರ್ಟು ಎಲ್ಲ ಎಫೆಕ್ಟ್ ಆಗ್ತದೆ. ಯಾಕೆಂದರೆ ಕೆಲಸ ಮಾಡುವವರು ಕಡಿಮೆ ಆಗ್ತಾರೆ, ಅನೇಕ ಇಂಪ್ಯಾಕ್ಟ್ ಇರ್ತದೆ. ಹಾಗಾಗಿ ಆ ವಯಸ್ಸಾದವರು ವಯಸ್ಸಾಗದೇ ಇದ್ದಾಗಿರಬೇಕು ಅಂತ ಆದರೆ, ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಆದರೆ ಕೊನೆ ತನಕ ಜೀರಿಯಾಟ್ರಿಕ್ಸ್ ಬೇಕು. ಹಾಗಾಗಿ ಅದು ಫಾಸ್ಟಾಗಿ ಡೆವಲಪ್ ಆಗ್ತಾ ಇರೋದು, ಏನೆಲ್ಲ ಸಾಧನೆ ಮಾಡಲಿಕ್ಕೆ ಆಗ್ತದೆ ಅಂತ. ಆಯುರ್ವೇದದಲ್ಲಿ ಅಷ್ಟಾಂಗ ಆಯುರ್ವೇದ ಅಂತ ಇದೆ, 8 ಬ್ರ್ಯಾಂಚ್ ಮಾಡಿ ಹೇಳಿದ್ದ ಆಯುರ್ವೇದನ ಫಸ್ಟಿಗೆ ಹೇಳುವಾಗಲೇ. ಕಾಯ ಬಾಲ ಗೃಹ ಊರ್ಧ್ವಾಂಗ ಶಲ್ಯ ದಂಷ್ಟ್ರ ಜರಾವೃಷಾನ್ ಅಂತ 8 ಬ್ರ್ಯಾಂಚ್ಗಳು. ಕಾಯ ಅಂದರೆ ಜನರಲ್ ಮೆಡಿಸಿನ್, ಬಾಲ ಅಂದರೆ ಪೀಡಿಯಾಟ್ರಿಕ್ಸ್, ಗೃಹ ಅಂದರೆ ಇದು ಯಾವುದು ನಮ್ಮ ಸೌರ ವ್ಯೂಹದ ಬೇರೆ ಬೇರೆ ಗ್ರಹಗಳು ಇದರ ಮೂಮೆಂಟೆಲ್ಲ ಹೊಂದಿಕೊಂಡು ಅದಕ್ಕೆ ಸರಿಯಾಗಿ ನಮಗೆ ಕಾಯಿಲೆಗಳು ಬರ್ತದೆ. ಈಗ ಸೂರ್ಯಾವರ್ತ ಅಂತ ಒಂದು ಹೆಡ್ಡೇಕ್ ಇದೆ, ಮೈಗ್ರೇನ್ ಹೆಡ್ಡೇಕ್, ಅದು ಒಂದು ವೆರೈಟಿ. ಈ ಸೂರ್ಯನ ಮೂಮೆಂಟ್ ಹೊಂದ್ಕೊಂಡು, ಅಂದರೆ ಸೂರ್ಯ ಉದಯ ಆಗುವಾಗ ಸ್ವಲ್ಪ ಸ್ಟಾರ್ಟ್ ಆಗ್ತದೆ, ಆಮೇಲೆ ಸೂರ್ಯ ತಲೆ ಮೇಲೆ ಇರುವಾಗ ಹೈಯೆಸ್ಟ್ ಹೆಡ್ಡೇಕ್, ಸೂರ್ಯ ಅಸ್ತಮಾನ ಆಗುವಾಗ ಹಾಗೆ ಕಡಿಮೆ ಆಗ್ತದೆ, ಟ್ಯಾಬ್ಲೆಟ್ ತಗೊಳ್ಬೇಕಾಗೋದಿಲ್ಲ. ಓಕೆ, ಅದೇ ರೀತಿ ಚಂದ್ರನಿಂದಾಗಿ ಬರೋ ಹೆಡ್ಡೇಕು ಇದೆ. ಸೊ ಚಂದ್ರಾವರ್ತ ಅದು. ಸೊ ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಚಂದ್ರನ ಮೂಮೆಂಟಿಗೆ ಸರಿಯಾಗಿ, ಅದು ರಾತ್ರಿ ಅಂತಲ್ಲ, ಮಿಡ್ ನೈಟ್ ಅಂತಲ್ಲ, ಕೆಲವೊಮ್ಮೆ ಚಂದ್ರ ಅಸ್ತಮಾನ ಆಗೋದು ಬೇಗ 2 ಗಂಟೆಗೆಲ್ಲ ಆಗಿಬಿಡ್ತದೆ, ಆ ಟೈಮಿಗೆ ಹೆಡ್ಡೇಕ್ ಕಡಿಮೆ ಆಗ್ತದೆ. ಚಂದ್ರನಿಗೆ ಸರಿಯಾಗಿ ಹೆಡ್ಡೇಕ್ ಬರೋದು, ಅಥವಾ ನೀರಿನ ಲೆವೆಲೇ ಚೇಂಜ್ ಆಗ್ತದಲ್ವ, ಸೂರ್ಯನ ಮೂಮೆಂಟ್ ಚಂದ್ರನ ಮೂಮೆಂಟ್ ಅಂದರೆ ನೀರಿನ ಲೆವೆಲೇ. ಹಾಗೆ ಮನುಷ್ಯರ ಪಕ್ಕದಲ್ಲಿರೋರದ್ದು ಇಂಪ್ಯಾಕ್ಟ್ ಅವರ ಮೇಲೆ ಇದ್ದೇ ಇರ್ತದೆ. 70% ವಾಟರ್ ಅಲ್ಲ. ಹೌದು, ಹಾಗಾಗಿ ಕರೆಕ್ಟ್. ನಮ್ಮ ಬಾಡಿಲಿ ಕೂಡ ಹಾಗೆ, ಸಮುದ್ರದಲ್ಲಿ ಕೂಡ ಹಾಗೆ. ಚಂದ್ರನ ಇಂಪ್ಯಾಕ್ಟ್ ಸಮುದ್ರದ ಲೆವೆಲನ್ನೇ ಹೆಚ್ಚು ಕಡಿಮೆ ಮಾಡ್ತದೆ ಅಂತ ಆದರೆ, ಪಕ್ಕದಲ್ಲಿರೋ ಮನುಷ್ಯರ ಮೇಲೆ ಇಂಪ್ಯಾಕ್ಟ್ ಮಾಡ್ತದೆ. ಹಾಗಾಗಿ ಅದರ ಇಂಪ್ಯಾಕ್ಟ್ ಏನೆಲ್ಲ, ಅದರ ಬಗ್ಗೆ ಚಿಕಿತ್ಸೆ, ಗೃಹ ಚಿಕಿತ್ಸೆ. ಕಾಯಬಾಲ ಗೃಹ ಊರ್ಧ್ವಾಂಗ ಅಂದರೆ ಕುತ್ತಿಗೆ ಮೇಲ್ಗಡೆ ಭಾಗ, ENT ಮತ್ತು ಆಪ್ಥಾಲ್ಮಾಲಜಿ. ಊರ್ಧ್ವಾಂಗ ಶಲ್ಯ, ENT ಮತ್ತು ಆಪ್ಥಾಲ್ಮಾಲಜಿ, ಡೆಂಟಿಸ್ಟ್ರಿ ಎಲ್ಲ ಸೇರಿತ್ತು ಅದರಲ್ಲಿ, ತಲೆಯದ್ದು. ಶಲ್ಯ ಅಂದರೆ ಸರ್ಜರಿ, ಶಲ್ಯ. ದಂಷ್ಟ್ರ ಅಂದರೆ ಫೋರೆನ್ಸಿಕ್ ಮೆಡಿಸಿನ್, ಯಾವುದು ಈ ಅಗದ ತಂತ್ರ ಅಂತ. ಈ ಸ್ನೇಕ್ ಬೈಟ್ ಆದರೆ ಏನು, ಅಥವಾ ಈ ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಎಲ್ಲ ಅದರಲ್ಲಿ ಬರ್ತದೆ. ವೈದ್ಯ ನ್ಯಾಯಶಾಸ್ತ್ರ ಅದೆಲ್ಲ, ಏನೆಲ್ಲ ಕಾಂಪ್ಲಿಕೇಶನ್ಗೆ ಹೇಗೆ ಮ್ಯಾನೇಜ್ ಮಾಡೋದು ಅದೆಲ್ಲ. ಸೊ ದಂಷ್ಟ್ರ. ಜರ ಅಂದರೆ ಏಜಿಂಗ್, ಜೀರಿಯಾಟ್ರಿಕ್ಸ್. ವೃಷ ಅಂದರೆ ಎಫ್ರೋಡೈಸಿಯಾಕ್ ಅಂತ, ಅಂದರೆ ಇನ್ಫರ್ಟಿಲಿಟಿ ಅದರ ರಿಲೇಟೆಡ್ ಇಶ್ಯೂಗಳಿಗೆ, ಕನ್ಸೀವ್ ಆಗದೇ ಇರೋದು ಅಥವಾ ಸೆಕ್ಷುವಲ್ ಡಿಸಾರ್ಡರ್ಗಳು, ಇದಕ್ಕೆಲ್ಲ ಸಂಬಂಧಪಟ್ಟಾಗ ವೃಷ ಅಂತ ಚಿಕಿತ್ಸೆ. ಹೀಗೆ 8 ಬ್ರ್ಯಾಂಚ್ಗಳನ್ನು ಆಯುರ್ವೇದದಲ್ಲಿ ಆರಂಭದಲ್ಲಿ ಹೇಳಿದರು. ಓಕೆ, ಇದರಲ್ಲಿ ಜೀರಿಯಾಟ್ರಿಕ್ಸ್ ಆಧುನಿಕವಾಗಿ ಹುಟ್ಟಿ 120-130 ವರ್ಷ ಆಯ್ತಷ್ಟೇ. ಆಯುರ್ವೇದದಲ್ಲಿ ಅದನ್ನು ಹೇಳಿ 3000 ವರ್ಷ ಕಳೆಯಿತು. ಅಂದರೆ ಅದು ಈಗಿನ ಫಾಸ್ಟೆಸ್ಟ್ ಡೆವಲಪಿಂಗ್ ಬ್ರ್ಯಾಂಚ್. ಹಾಗಾದರೆ ಅವರ ದೂರದೃಷ್ಟಿ ಹಿಂದಿನವ್ರದ್ದು ಹೇಗಿದೆ ಅಂತ ಆಲೋಚನೆ ಮಾಡಿ ನೀವು. ಅದು ಒಂದು. ಇನ್ನಾಗ ನಾನು ಹೇಳಿದೆ, ಪರೀಕ್ಷೆಯಲ್ಲಿ ಉತ್ತರ ಗೊತ್ತಿದ್ದನ್ನೇ ಬರೆಯೋದು ಅಂತ. ಹಾಗಾದರೆ ಸುಮಾರು ಇಂಡಿಕೇಶನ್ ಹೇಳಿದ್ದಾರೆ ಅಲ್ಲೀಗ. ಅದು ಕಣ್ಣಿಗೆ ಒಳ್ಳೆಯದು, ಅದು ಒಳ್ಳೆಯದು, ಇದು ಒಳ್ಳೆಯದು ಅಂತ. ಫಸ್ಟಿಗೆ ಏಜಿಂಗ್ ಅಂತ ತಡೀತದೆ ಅಂತ ಹೇಳಿದರು. ಅಭ್ಯಂಗಂ ಆಚರೇತ್ ನಿತ್ಯಂ ಸ ಜರ, ಫಸ್ಟ್ ಹೇಳಿದ್ದು ಏಜಿಂಗ್ ತಡೀತದೆ ಅಂತ. ಅವರಿಗೆ 100% ಶೂರ್ ಇತ್ತೇನು ಅಂತ ಹೇಳಿದರೆ, ವಯಸ್ಸಾಗೋದನ್ನು ಸ್ಲೋ ಡೌನ್ ಮಾಡ್ತದೆ, ಮುಪ್ಪನ್ನು ಮುಂದೂಡ್ತದೆ ಅಂತ ಹೇಳೋ ವಿಷಯ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕೆಂದರೆ ಫಸ್ಟಿಗೆ ಹೇಳಿದ್ದೇ ಅದನ್ನು ಅವರು. ಆಯಿತಾ. ಹಾಗಾದರೆ ಈ ಮೈಕ್ರೋಸ್ಕೋಪ್ ಇನ್ವೆಂಟ್ ಆಗಿ ನಾವು ಜೀವಕೋಶ ಕಂಡು ಹಿಡಿಯೋದಕ್ಕಿಂತ 2500 ವರ್ಷ ಮೊದಲೇ ಅವರು ಮುಪ್ಪನ್ನು ಮುಂದೂಡ್ತದೆ ಅಂತ ಹೇಳಬೇಕಾದ್ರೆ ಅವರ ನಾಲೆಜಿನ ಲೆವೆಲ್ ಹೇಗಿತ್ತು ಅಂತ. ಹಾಗೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ಸೂಕ್ಷ್ಮವಾಗಿ. ಆಯುರ್ವೇದದಲ್ಲಿ ಏನೆಲ್ಲ ಹೇಳಿದ್ದಾರೆ, ಅದರ ಸೈಂಟಿಫಿಕ್ ವ್ಯಾಲಿಡಿಟಿ ಅಥವಾ ಅದರ ಶಕ್ತಿ, ಆ ಮಾಹಿತಿಗಳ ಶಕ್ತಿ ಅದು ಅತ್ಯಂತ ಅದ್ಭುತವಾದ್ದು. ಅದನ್ನು ನಾವು ಫಾಲೋ ಮಾಡಿ ಇಂಪ್ಲಿಮೆಂಟ್ ಮಾಡಿದರೆ ನಮಗೆ ಒಳ್ಳೆಯದು. ಅದು ಮಾಡದೇ ಇದ್ದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ಅಭ್ಯಂಗಕ್ಕೆ ಈ ಆಯಿಲ್ಗಳನ್ನು ಹೇಳಿದ್ರು ಅದು ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಡ್ರಗ್ ಅಂತ ಇವತ್ತು ಜಪಾನ್ನವ್ರು ಹೇಳಬೇಕಾಗಿ ಬಂತು ನಮಗೆ. ಸೊ ದಿನ ಸ್ನಾನ ಮಾಡ್ಬೇಕಾದ್ರೆ ಸುಮ್ಮನೆ ಅದು ಮೈ ಸವರ್ಕೊಂಡು ಎಷ್ಟೊತ್ತು ಅದರಲ್ಲಿ ನೆನೆದು ಸ್ನಾನ ಮಾಡಬೇಕಾ, ಹೇಗೆ ಸರ್? ಕರೆಕ್ಟ್. ಅದರಲ್ಲಿ ಈಗ 2 ಟೈಪ್ ಇದೆ. ಒಂದು, ನೀವು ಯಾವುದು ಹಾಸ್ಪಿಟ್ಲಿಗೆ ಹೋಗಿ ಆಯಿಲ್ ಮಸಾಜ್ ಮಾಡಿಸೋದು ಒಂದು. ಅದಕ್ಕೆ ಮೆಥಡ್ ಇದೆ, ಹೇಗೆ ಯಾವ ಪೋಸ್ಚರ್ಲಿ ಎಷ್ಟೆಷ್ಟೊತ್ತು ಹೇಗೆ ಮಸಾಜ್ ಮಾಡಬೇಕು, ಅಭ್ಯಂಗ ಮಾಡಬೇಕು ಅಂತ ಇದೆ. ಅದಕ್ಕೊಂದು 3/4 ಗಂಟೆ ಬೇಕಾಗ್ತದೆ. ಅದು ಒಂದು ಪಾರ್ಟ್. ಅದು ಟ್ರೀಟ್ಮೆಂಟ್ನ ಪಾರ್ಟಾಗಿ ಮಾಡೋದು. ಮನೆಯಲ್ಲಿ ದಿನಚರಿಯೇ ಪಾರ್ಟಾಗಿ ಡೈಲಿ ಮಾಡಲಿಕ್ಕೆ ನೀವು ಯಾರೋ ಆಳುಗಳನ್ನು ಇಟ್ಕೊಂಡು ಮಾಡೋದು ಅಲ್ಲ, ಸಹಾಯಕರನ್ನು ಇಟ್ಕೊಂಡು ಮಾಡೋದಲ್ಲ, ನೀವೇ ಮಾಡ್ಕೊಳ್ಳೋದು. ಅದು ಯಾರೋ ಅಸಿಸ್ಟೆಂಟ್ ಬಂದು ಮಾಡ್ಕೊಳ್ಳೋದು ಅಂತಲ್ಲ. ಬಾಡಿಗೆ ಎಣ್ಣೆಯನ್ನು ಹಚ್ಕೊಳ್ಳೋದು ನೀವೇ. ಅಭ್ಯಂಗ ಅಂತ ಹೇಳಿದರೆ ಇಲ್ಲಿ ಅದು ಎಷ್ಟೊತ್ತು ಅಂತ ಹೇಳಿದರೆ, ಈಗ ನಮ್ಮ ಬಾಡಿಗೆ ಎಣ್ಣೆಯನ್ನು ಹಚ್ಚಿ 6 ನಿಮಿಷ ಇಟ್ಟರೆ, 6 ಮಿನಿಟ್ಸ್ 6 ನಿಮಿಷ ಇಟ್ಟರೆ ಅದು ಬಾಡಿಯ ಒಳಗಡೆಗೆ ಅಬ್ಸಾರ್ಬ್ ಆಗಿಬಿಡ್ತದೆ ಅಂತ. ಆಮೇಲೆ ಈ ಆಯುರ್ವೇದ ವಿಶೇಷತೆ ಅಂತ ಹೇಳಿದರೆ, ಸುಶ್ರುತ ಸಂಹಿತೆಯಲ್ಲಿ
ತ್ವಚಾಹ ಸಪ್ತ ಅಂತ ಇದೆ. ತ್ವಚಾಹ ಸಪ್ತ ಅಂತ ಹೇಳಿದರೆ 7. ಸ್ಕಿನ್ ಲೇಯರ್ಗಳು 7 ಅಂತ. ಅದು ಯಾವುದೆಲ್ಲ ಅಂತ ಚರಕ ಸಂಹಿತೆ, ಸುಶ್ರು ಸಂಹಿತೆ ಎಲ್ಲ ಗ್ರಂಥಗಳಲ್ಲಿದೆ. ನಾನು ಯಾಕಿಲ್ಲಿ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಇವತ್ತು ಆಧುನಿಕವಾಗಿ ತುಂಬ ಎಲ್ಲ ಸಂಶೋಧನೆಗಳೆಲ್ಲ ಮಾಡೋದು ಸ್ಕಿನ್ನ ಲೇಯರ್ಗಳು 7 ಅಂತ ಹೇಳ್ತಾ ಇರೋದು. ಅಂದರೆ 3 ಡರ್ಮಿಸ್, ಎಫ್ಡರ್ಮಿಸ್, ಹೀಗೆ 3 ಮೇನ್ ಡಿವಿಷನ್ ಮಾಡಿದರೂ ಕೂಡ ಸಬ್ ಡಿವಿಷನ್ಸ್ ಎಲ್ಲ ಸೇರಿದರೆ 7 ಇರೋದು ಇವತ್ತು ಕೂಡ ಹೇಳ್ತಾ ಇರೋದು. ಹಿಂದಿನ ಆಯುರ್ವೇದ ಗ್ರಂಥಗಳಲ್ಲಿ 3000 ವರ್ಷಗಳ ಹಿಂದೆ ಬರೆದು 7 ಲೇಯರ್ಗಳಿದೆ ಅಂತ ಹೇಳಿದರು. ಅದರ ಥಿಕ್ನೆಸ್ ಎಷ್ಟು ಅಂತ ಹೇಳಿದರು, ಈಚ್ ಲೇಯರ್ ಇದ್ದು. ಹೇಗೆ ಹೇಳಿದರು ಅಂದರೆ, ವ್ರೀಹಿ ಕಾಳು, ನಮ್ಮ ಯಾವುದು ಧಾನ್ಯವನ್ನು ತಗೊಂಡು, ಯಾವುದು ಗೋಧಿ ಧಾನ್ಯ ಅದನ್ನು ತಗೊಂಡು ನೀವು ಕಟ್ ಮಾಡಿದರೆ ಲಾಂಜಿಟ್ಯೂಡ್ ಅಂದರೆ ಅಡ್ಡಕ್ಕೆ ಕಟ್ ಮಾಡೋದಲ್ಲ, ಉದ್ದುದ್ದಕ್ಕೆ ಕಟ್ ಮಾಡಿದರೆ 16 ಲೇಯರ್ ಮಾಡಿದರೆ ಅದರ ಒಂದು ಲೇಯರ್ನ ಥಿಕ್ನೆಸ್ನಷ್ಟು ಈ ಫಸ್ಟ್ ಲೇಯರ್ ಇದೆ, ಅಥವಾ ಹೀಗೆ ಅದರ ಪ್ರಮಾಣದಲ್ಲಿ ಆ ಲೇಯರ್ಗಳನ್ನು ಹೇಳ್ತಾ ಹೋದರೆ ಅದು ಮೈಕ್ರೋಸ್ಕೋಪಿಕ್. ಅದು ಆದರೆ ಕೆಲವೊಂದಷ್ಟು ಲೇಯರ್ಗಳು ಅವರು ಹೇಳಿದ್ದು ಮೈಕ್ರೋಸ್ಕೋಪಿಕ್ ಲೇಯರ್, ಹಾಗೆ ಕಣ್ಣಿಗೆ ಕಾಣೋದಿಲ್ಲ, ಅದನ್ನು ಅಷ್ಟು ಲೇಯರ್ ಮಾಡಲಿಕ್ಕೂ ಆಗೋದಿಲ್ಲ ನಮಗೆ, ಇಮ್ಯಾಜಿನರಿ ಆಗಿ ಮಾಡಬೇಕಷ್ಟೇ. ನೋಡಿ, ಅಂದರೆ ಆ ರೀತಿಯಲ್ಲಿ ಅವಭಾಸಿನಿ, ಮಾಂಸದರ, ಹೀಗೆ ರೋಹಿಣಿ, ಹೀಗೆ ಪ್ರತಿಯೊಂದು ಲೇಯರ್ಗೆ ಒಂದೊಂದು ಹೆಸರು ಕೊಟ್ಟು ಆ ಸ್ಕಿನ್ನಿನ 7 ಲೇಯರ್ಗಳಲ್ಲಿ ಇರುವ ಅಷ್ಟು ಸ್ಕಿನ್ ಡಿಸೀಸ್ಗಳನ್ನು ಡಿವೈಡ್ ಮಾಡಿ ಯಾವ ಲೇಯರಿಂದ ಯಾವ ಸ್ಕಿನ್ ಡಿಸೀಸ್ ಬರ್ತದೆ, ಫಸ್ಟ್ ಲೇಯರಿಂದ ಯಾವುದು ಬರ್ತದೆ, ಸೆಕೆಂಡ್ ಲೇಯರಲ್ಲಿ ಯಾವುದು ಬರ್ತದೆ, ಥರ್ಡ್ ಲೇಯರಿಂದ ಯಾವುದು ಬರ್ತದೆ ಡಿಸೀಸು, ಅಷ್ಟು ಡಿಸೀಸನ್ನು ಹೇಳಿದರು ಆ ರೀತಿಯಲ್ಲಿ. ಇವತ್ತು ಇಷ್ಟೆಲ್ಲ ಸಂಶೋಧನೆ ಆದಮೇಲೆ, ಮೈಕ್ರೋಸ್ಕೋಪ್ ಇನ್ವೆಂಟ್ ಆದಮೇಲೆ ಲೇಯರ್ಗಳೆಷ್ಟು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ಕಿನ್ನಲ್ಲಿ, ಮಾಡರ್ನ್ ಮೆಡಿಸಿನ್ನಲ್ಲಿ. ಅದಕ್ಕಿಂತ ಮುಂಚೆ ಲೇಯರ್ಗಳನ್ನು ಒಂದೇ ಸ್ಕಿನ್ ಅಂತ ಅಷ್ಟೇ ಇದ್ದದಲ್ವಾ. ಹಾಗೆ ಅದರಲ್ಲಿ ಮತ್ತೆ ಲೇಯರ್ಗಳಂತ ಇರಲಿಲ್ಲ, ಈ ಹೊರ ಚರ್ಮ ಪದರ ಮತ್ತು ಒಳಗಿಡಿದ್ದು ಅಷ್ಟೇ ಇದ್ದದ್ದು. ಹಾಗೆ ಅದರ ನಂತರ ಆ್ಯಡ್ ಆಗ್ತಾ ಬಂದದ್ದು. ಈ 7th ಲೇಯರ್ ಆ್ಯಡ್ ಆಗಿ ಕೆಲವು ದಶಕ ಆಯ್ತಷ್ಟೇ, ಸೆಂಚುರೀಸ್ ಅಲ್ಲ, ಕೆಲವು ದಶಕ ಆಯ್ತಷ್ಟೇ 7ನೇ ಲೇಯರ್ ಆ್ಯಡ್ ಆಗಿ. ಆದರೆ ಅಷ್ಟು 7 ಲೇಯರ್ಗಳನ್ನು ಅಷ್ಟು ಹಿಂದೆ ಹೇಳಿದ್ದು, ಅದು ಇದಮಿತ್ತಮ್ ಅಂತ ಹೇಳಿದ್ದು. ಅಷ್ಟು ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಯುರ್ವೇದ ವರ್ಷನ್ಗಳು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ ರೀತಿಯೆಲ್ಲ ಇದೆಯಲ್ಲ, ಅಷ್ಟು ಸೈಂಟಿಫಿಕ್ ಆಗಿದೆ. ಸುಮಗೆ ನಾವು ಒಟ್ಟು ಹಳೆ ಜ್ಞಾನ ಅಂತ ಹೇಳ್ಕೊಂಡು ಬಿಸಾಡುವಂಥದ್ದಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ನಮ್ಮ ಹಳೆಯ ನಾಲೆಜನ್ನು ಹಾಗೆ ಗ್ರಂಥಗಳಲ್ಲೂ ಇದೆ. ಇದು ಹಳೆ ಜ್ಞಾನ ಅಂತ ಹೇಳ್ಕೊಂಡು ಹಾಗೆ ಬ್ಲೈಂಡಾಗಿ ಇಂಪ್ಲಿಮೆಂಟ್ ಮಾಡಬೇಡಿ. ಹೊಸ ಜ್ಞಾನ ಅಂತ ಆದರೂ ಕೂಡ ಅದನ್ನು ಹಾಗೆ ಡೈರೆಕ್ಟಾಗಿ ಅಕ್ಸೆಪ್ಟ್ ಮಾಡೋದಲ್ಲ, ಹಳೆದು ಅಂತಾದರೂ ಹಾಗೆ ಅಕ್ಸೆಪ್ಟ್ ಮಾಡೋದಲ್ಲ. ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು, ಅದನ್ನು ವಿಮರ್ಶೆ ಮಾಡಿಕೊಂಡು, ಪರಾಮರ್ಶೆ ಮಾಡಿಕೊಂಡು ಮತ್ತೆ ನಾವು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹಿಂದಿನ ಗ್ರಂಥಗಳಲ್ಲಿ ಹೇಳಿದರು. ಹಾಗಾಗಿ ಅದನ್ನು ಒಟ್ಟು ನೀವು ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿಲ್ಲ. ಅದನ್ನು ಹೀಗೆ ನೀವು ವಿಮರ್ಶೆ ಮಾಡಿಕೊಂಡು ನಿಮ್ಮ ಕಾಲಕ್ಕೆ ಸರಿಯಾಗಿ ಅದನ್ನು ವಿಮರ್ಶೆ ಮಾಡಿಕೊಳ್ಳಿ. ಈಗ ಆಧುನಿಕವಾಗಿ ನೀವು ಸೈಂಟಿಫಿಕ್ಕಾಗಿ ಅದನ್ನು ಅನಲೈಸ್ ಮಾಡಿಕೊಳ್ಳಿ. ರಾಜರು ಯಾಕೆ ಹಾಗೆ ಮಾಡಿದ್ರು ಗೊತ್ತಿರಲಿ ನಿಮಗೆ. ಅದು ರಾಜರು ಇಂಪೋರ್ಟ್ ಕೂಡ ಮಾಡಿದ್ರು ಇಲ್ಲಿಂದ. ಸ್ಪೈಸಸ್ ಎಲ್ಲ ಇಲ್ಲಿ ಭಾರತದಲ್ಲಿ ಬೆಳೆದ ಸ್ಪೈಸಸ್ ಕ್ಯಾಪಿಟಲ್ ಅಲ್ವಾ ಭಾರತ. ಎಲ್ಲ ಈ ಸಾಂಬಾರು ಪದಾರ್ಥಗಳನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಿ ತಮ್ಮಲ್ಲೇನಿತ್ತು ಅದನ್ನೆಲ್ಲ ಕಡೆಗೆ ಹಂಚಿದ್ರು. ಆಯುರ್ವೇದವನ್ನು ಕೂಡ ಎಲ್ಲ ಕಡೆಗೆ ಹಂಚಿದ್ರು. ಹಾಗಾಗಿ ಈ ಚರಕ ಸಂಹಿತೆ ಎಲ್ಲ ಇದೆ ಅಲ್ವಾ, 3000 ವರ್ಷಗಳ ಹಿಂದಿನ ಇದು 30ಕ್ಕೂ ಹೆಚ್ಚು ವಿದೇಶೀಯ ಭಾಷೆಗಳಿಗೆ 1000 ವರ್ಷಗಳ ಹಿಂದೆ ಅದು ಟ್ರಾನ್ಸ್ಲೇಟ್ ಆಗಿದೆ. ಚರಕ ಸಂಹಿತೆ ಎಲ್ಲ ಅಷ್ಟು ಜರ್ಮನಿ ಭಾಷೆ ಇರ್ಬೋದು ಅಥವಾ ಜರ್ಮನ್ ಭಾಷೆ ಇರ್ಬೋದು, ಹಿಂದಿನ ಕಾಲದಲ್ಲೇ ಆಗಿಬಿಟ್ಟಿದೆ. ಅದು ಅವ್ರು ಕೊಂಡೋಗಿದ್ದಾರೆ, ಅಲ್ಲೆಲ್ಲ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದಾರೆ. ನಾವು ಅದನ್ನು ಸರಿಯಾಗಿ ಅದು ಸಂಸ್ಕೃತದಲ್ಲಿದೆ ಹಾಗೆ ಹೇಳ್ಕೊಂಡು ನಾವೇ ಬಾಕಿಯದ್ದು. ನಾವು ಅದನ್ನು ನಮ್ಮದು ಈಗ ನೀವು ಸಂಸ್ಕೃತ ಯೂಸ್ ಮಾಡ್ತಾ ಇಲ್ವ, ಹೆಚ್ಚು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಕೊಳ್ಳಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಅದನ್ನು ಬೇರೆ ಭಾಷೆಗೆ ಹಿಂದಿಗೆ ಮಾಡಿಕೊಳ್ಳಿ. ನಿಮ್ಮ ಲ್ಯಾಂಗ್ವೇಜ್ ಯಾವುದು, ನಿಮ್ಮ ಮನೆ ಭಾಷೆ ಯಾವುದಿದೆ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಳ್ಳಿ. ಯಾಕೆ ಅಷ್ಟು ಮಾಡರ್ನ್ ಫೀಲ್ಡ್ ಇದೆ ಈಗ ಎಲ್ಲ ವ್ಯವಸ್ಥೆಗಳಿದೆ ನೀವು ಮಾಡ್ಕೊಳ್ಳಿಕ್ಕೆ. ಮೊದಲು ಅದರ ಶಕ್ತಿ ಅರ್ಥ ಮಾಡ್ಕೊಂಡು ಅದರಲ್ಲಿ ಅಂಥ ಜ್ಞಾನ ಭಂಡಾರ ಇದೆ ಅಂತ ಗೊತ್ತಾದ್ರೇ ವೈ ಗೊತ್ತಾಗ್ಬಿಟ್ರೆ ಹೌ ಈಸ್ ಈಸಿ. ಹೌದು. ಹಾಗಾಗಿ ಅವರು ಅಷ್ಟು ಪ್ರಾಕ್ಟಿಕಲಾಗಿ ಹೇಳಿದರು ಅಂತೇಳಿದರೆ, ಈ ಒಂದೊಂದು ಲೇಯರಿಗೆ ಹೇಗೆ ಅಬ್ಸಾರ್ಬ್ ಆಗ್ತಾ ಹೋಗ್ತದೆ 1 ಮಂತ್ ಡ್ಯೂರೇಷನ್ನಲ್ಲಿ, ಅಂದರೆ 30 ದಿವಸಗಳಲ್ಲಿ 7th ಟಿಶ್ಯೂ 7 ಟಿಶ್ಯೂಗಳನ್ನು ಹೇಳಿದ್ದಾರೆ ಬಾಡಿಯಲ್ಲಿ. ಹೌದು. ಅದರಲ್ಲಿ 7th ಟಿಶ್ಯೂ ಅಂದರೆ ಸ್ಪರ್ಮ್ ಮತ್ತು ಓಮ್ ಆ ಲೆವೆಲ್ಗೆ ರೀಚ್ ಆಗ್ತದೆ ಅಂತ ಹೇಳಿದರು. 30 ಅದು ಎಷ್ಟೆಷ್ಟು ದಿವಸ ಅಲ್ಲಿ ಯಾವ್ಯಾವ ಟಿಶ್ಯೂ ಲೇಯರ್ಗೆ, ಅಂದರೆ ಮೂಳೆಗೆ ಎಷ್ಟನೇ ದಿವಸದಲ್ಲಿ, ಅಸ್ಥಿ ಮಜ್ಜೆಗೆ ಎಷ್ಟನೇ ದಿವಸದಲ್ಲಿ, ಬ್ಲಡ್ಡಿಗೆ ಎಷ್ಟನೇ ದಿವಸ, ಮಾಂಸಗಳಿಗೆ ಎಷ್ಟನೇ ದಿವಸ, ಹೀಗೆಲ್ಲ ಅದರ ಲೆಕ್ಕಾಚಾರಗಳನ್ನು ಕೊಟ್ಟಿದ್ದಾರೆ. ಅಂತೂ 6 ನಿಮಿಷದಲ್ಲಿ ಒಳಗಡೆಗೆ ಪಾಸ್ ಆಗಿಬಿಡ್ತದೆ ಅಂತ ಹೇಳಿದರು. ಹಾಗಾಗಿ ಒಮ್ಮೆ ನಾವು ಮನೆಯಲ್ಲಿ ಅಭ್ಯಂಗ ಮಾಡುವಾಗ 6 ನಿಮಿಷ ಸರಿಯಾಗಿ, ಅಂದರೆ ಇಡೀ ಬಾಡಿಗೆ ಹಚ್ಕೊಳ್ಳಿಕ್ಕೆ ಒಂದು 5 ನಿಮಿಷ ಬೇಕಾಗ್ತದೆ ಅಂತ ಇಟ್ಕೊಳ್ಳಿ. ಮತ್ತೊಂದು 6 ನಿಮಿಷ ಗ್ಯಾಪ್ ಕೊಟ್ಟರೆ ಅದು ಅಬ್ಸರ್ವ್ ಆಗಿ ಆಯಿತು. ಸರಿ ಮತ್ತೆ ಸ್ನಾನ ಮಾಡಬೇಕಾದ್ದು ಅಭ್ಯಂಗ. ಅದನ್ನು ಕೂಡ ಅವಾಗೇನು ಹೇಳಿದರು ಅಂತೇಳಿದರೆ, ಈ ಅಭ್ಯಂಗ ಮಾಡುವಾಗ ಶಿರಶ್ರವಣ ಪಾದೇಶು ತಮ್ಮ ವಿಶೇಷಣ ಶೀಲೆಯೇತು ಅಂದರೆ, ಆವಾಗಲೂ ತುಂಬ ಬ್ಯುಸಿ ಇರೋರಿದ್ದರು.
ಈಗ ನಮಗೆ ನಾವು ಮಾತ್ರ ಬಿಸಿ ಇರೋದು ಅಂತಲ್ಲ. ಹಿಂದಿನ ಕಾಲದಲ್ಲೂ ತುಂಬ ಟೈಮ್ ಇಲ್ಲದವರು ಅಂತ, ಟೈಮ್ ಇಲ್ಲ ಅಂತ ಹೇಳುವವರು ಎಲ್ಲ ಇದ್ದರು. ಅದಕ್ಕೆ ಏನು ಮಾಡಿದರು ಅಂತ ಹೇಳಿದರೆ, 3000 ವರ್ಷ ಹಿಂದೆ ನೀವು ಇಡೀ ಬಾಡ್ಲಿಕ್ಕೆ ಒಂದು ದಿವಸ ಮಾಡಲಿಕ್ಕೆ ಆಗಿಲ್ಲ ಅಂತ ಆದರೆ ಪೂರ್ತಿ ದೇಹಕ್ಕೆ ಶಿರ ತಲೆಗೆ ಹಚ್ಚಿ ಎಣ್ಣೆಯನ್ನು, ಶ್ರವಣ ಕಿವಿಗೆ ಹಚ್ಕೊಳ್ಳಿ, ಪಾದೇಶು ಪಾದಗಳಿಗೆ ಫೂಟ್ಗೆ ಆಯಿಲನ್ನು ಹಚ್ಚಲೇಬೇಕು. ಈ 3 ಪ್ಲೇಸ್ಗಳಿಗೆ ತಮ್ಮ ವಿಶೇಷಣ ಶೀಲೇತ್, ಈ 3 ಪ್ಲೇಸಿಗೆ ಮಿಸ್ ಮಾಡಲೇಬಾರ್ದು ಅಂತ. ಓಹೋ. ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್, ನನಗೆ ಆಫೀಸ್ಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ ಅಂತಾರೆ, ಇದು 3 ಬಾಡಿ ಪಾರ್ಟಿಗಾದರೂ ಹಚ್ಕೊಳ್ಳಿ ಅಟ್ಲೀಸ್ಟ್ ಡೈಲಿ. ಶಿರ ಶ್ರವಣ ಪಾದೇಶು. ಅದು ಯಾಕೆ ಅಂತ ನೋಡಿ, ಈಗ ನೀವು 2 ವೀಲರಲ್ಲಿ ಹೋಗ್ತಾ ಇದ್ದರೆ ತುಂಬ ಚಳಿ ಇದೆ, ಚಳಿಗಾಲದಲ್ಲಿ ವಿಂಟರಲ್ಲಿ ಅಂತಾದರೆ ಎಲ್ಲೆಲ್ಲ ಚಳಿ ಆಗೋದು ಹೆಚ್ಚು, ತಲೆ ಕಿವಿ ಮತ್ತು ಪಾದ. ಇದು 3 ಪಾರ್ಟನ್ನು ಬಾಡಿ ಪಾರ್ಟನ್ನು ಕವರ್ ಮಾಡಿಕೊಂಡ್ರೆ 50% ಚಳಿ ಆಗೋದು ಕಡಿಮೆ ಆಗ್ತದೆ. ಸೊ ಇದು ಚಳಿ ಅಂದರೆ ಈ ವಾತಕ್ಕೆ ರಿಲೇಟೆಡ್, ಅದು ಕಫಕ್ಕೂ ರಿಲೇಟೆಡ್, ಆದರೆ ವಾತಕ್ಕೆ ರಿಲೇಟೆಡ್. ಹಾಗೆ ವಾತ ಅಂದರೆ ಹೊರಗಡೆಯಿಂದ ವಾಯುವಿನ ಸಂಪರ್ಕ ಹೆಚ್ಚು, ಚಳಿ ಗಾಳಿಯ ಸಂಪರ್ಕ ಆದರೆ ಈ 3 ಪಾರ್ಟಿಗೆ ತಕ್ಷಣ ನಮಗೆ ಹೆಚ್ಚು ಫೀಲ್ ಆಗೋದು. ಆ 3 ಪಾರ್ಟಿಗೆ ಮಾಡಲಿಕ್ಕೆ ಹೇಳಿದ್ದು. ಹಾಗೆ ಅದರಲ್ಲಿ ಅದಕ್ಕೆ ಕೂಡ ಒಂದು ಸ್ಪೆಷಾಲಿಟಿ ಇದೆ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಹಿಂದೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೂ ಈಗ ನಾವು ಅದನ್ನು ಈ ಗಾಳಿ ಫೀಲ್ ಮಾಡೋದಕ್ಕೂ ಸಂಬಂಧ ಇದೆ ಅಂತ. ಅಭ್ಯಂಗ ಆಯಿತು. ಅಭ್ಯಂಗ ಆದಮೇಲೆ ಇದರ ಮಧ್ಯದಲ್ಲಿ ಇದಕ್ಕಿಂತ ಅಭ್ಯಂಗ ಮಾಡೋದಕ್ಕಿಂತಲೂ ಮೊದಲು ನಸ್ಯ ಕರ್ಮ, ಈ ಅಣುತೈಲ ಅಂತ ಇದೆ. ಅಣುತೈಲ ಅಂತ ಹೇಳಿದ್ರು ಕೂಡ 1000 ವರ್ಷ ಹಿಂದಿನ ಆಯಿಲ್, ಅದು ಎಲ್ಲ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಅದನ್ನು 2 ಮೂಗಿನ ಹೊಳ್ಳೆಗಳಿಗೆ ಒಂದು 3 ಡ್ರಾಪ್ಗಳನ್ನು ಹಾಕಿ ನಸ್ಯಕರ್ಮ ಅಂತ ಒಂದಿದೆ. ಅದನ್ನು ಮಾಡಿದರೆ ಈ ನಮ್ಮ ಕಣ್ಣಿಗೆ ಒಳ್ಳೆಯದು, ಬಾಯಿಗೆ ಮೂಗಿಗೆ, ಸೈನಸೈಟಿಸಿಗೆ. ನಸ್ಯಕರ್ಮ ಅಂತ ಪಂಚಕರ್ಮ ಟ್ರೀಟ್ಮೆಂಟ್ ಆಗಿ ಮಾಡೋದು ಬೇರೆ, ಈ ದಿನಚರ್ಯೆ ಪಾರ್ಟಾಗಿ ಮಾಡೋದು ಬೇರೆ. ಇದರಲ್ಲಿ ಬರೀ ಮೂಗಿನ ಮೂಲಕ ಹಾಕೋ ಮೆಡಿಸಿನ್ ಆದ್ದರಿಂದ ನಸ್ಯ ಅಂತ ಅದಕ್ಕೆ ಹೆಸರು. ಅಣುತೈಲ ಅಂತ ಹೇಳೋದು ಬೇರೆ ಬೇರೆ ಇದೆ, ಪ್ರತಿಮರ್ಶ ತೈಲ ಅಂತ ಇದೆ, ಬೇರೆ ಬೇರೆ ಆಯಿಲ್ಗಳಿದೆ. ಇದು ಅಣುತೈಲ ಅಂತ ಹೇಳುವಂಥದ್ದು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನಾವು ಮಾಡಬೇಕಾಗುವಂಥದ್ದು. ಅಣುತೈಲ ನಸ್ಯ ಅಂತ ಹೇಳೋದು ಮೂಗಿಗೆ ಹಾಕ್ಕೊಂಡು ಮಾಡೋದು. ಆಮೇಲೆ ಕಣ್ಣಿಗೆ ಕಾಡಿಗೆ ಹಾಕುವಂಥದ್ದು ಅಂಜನ ಅಂತ ಹೇಳುವಂಥದ್ದು, ಇದೆಲ್ಲ ಹಿಂದೆ ಇರುವಂಥದ್ದು ಇದ್ದದ್ದು, ಈಗಲ್ಲ. ಅದೆಲ್ಲ ಕಣ್ಣನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡ್ತಾರೆ. ಇವತ್ತಿಗೆ ಸರಿಯಾದ ಕಾಡಿಗೆ ಸಿಗ್ತಾ ಇಲ್ಲ ಈಗ. ಅದು ಹೇಗೆ ಬಂದಿದ್ದು ಕಾಡಿಗೆ? ಅಲ್ಲ, ಹಿಂದೆ ಹೋಗಿ ಮಾಡಿದ್ದು ಈ ಮರದರ್ಶಿನ ಅಂತ ಇದೆ ಒಂದು ಪ್ಲ್ಯಾಂಟ್, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ರು. ಮತ್ತು ಅಫ್ಘಾನ್ ಪ್ರದೇಶದಿಂದ ಅಲ್ಲಿಂದ ತರಿಸ್ತಾಯಿದ್ರು ಈ ರಸಾಂಜನ ಅಂತ ಹೇಳೋದು. ಪ್ರದೇಶದಿಂದ ಪ್ರೊಕ್ಯೂರ್ ಮಾಡಿ ತಂದು ಅದನ್ನು ಕಾಡಿಗೆ ಪ್ರಿಪೇರ್ ಮಾಡೋ ಮೆಥಡ್ ಹೇಗೆ ಅಂತೆಲ್ಲ ಇದೆ ಇರೋದ್ರಲ್ಲಿ. ಅದು ಕಣ್ಣಿಗೆ ಹಚ್ಚೋದ್ರಿಂದ ಆರೋಗ್ಯಕ್ಕೆ ಹೇಗೆ ಒಳ್ಳೆಯದು? ಕಣ್ಣಿಗೆ ಒಳ್ಳೆಯದು, ಒಂದು ಮೇಯ್ನಾಗಿ ಕಣ್ಣಿನ ದೃಷ್ಟಿಶಕ್ತಿ ಹೆಚ್ಚಾಗ್ತದೆ. ಇದೆಲ್ಲ ಹಾಗೆ ಒಟ್ಟು ಯಾವುದೋ ಕಾಜಲ್ ಹಚ್ಚೋದು ಹಾಗಲ್ಲ, ಅದು ಕಣ್ಣಿಗೆ ಬೆನಿಫಿಟ್ ಇರೋದ್ರಿಂದ ಹಿಂದೆ ಮಾಡ್ತಾಯಿದ್ರು. ಸುಮ್ಮನೆ ಯಾಕೆ ಮಾಡ್ತಾಯಿದ್ರು? ಹಿಂದೆ ಮಾಡ್ತಾಯಿದ್ದ ಪ್ರತಿಯೊಂದು ಆಚರಣೆ ಹಿಂದೆ ವೈಜ್ಞಾನಿಕ ಮೌಲ್ಯ ಇದೆ, ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಸುಮ್ಮನೆ ಅವ್ರು ಯಾವುದೋ ಕಾರಣಕ್ಕಾಗಿ ಮಾಡಿದ್ರು ಹಾಗಲ್ಲ. ಈ ಆಯುರ್ವೇದದ್ದಂತೂ ಪ್ರತಿಯೊಂದು ವಿಷಯ ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಅಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೆ ಇದು ಹೀಗೆ ಮಾಡಬೇಕು, ಸೈಂಟಿಫಿಕ್ ಈ ಟೈಪಲ್ಲಿ ಮಾಡಬೇಕು, ಎಲ್ಲ ಎಕ್ಸ್ಪ್ಲನೇಷನ್ ಅಷ್ಟು A to Z ಏನಿರಬೇಕು ಅದನ್ನು ಹೇಳಿದ್ದಾರೆ. ಮತ್ತು ಅದು ಶಾಶ್ವತ ಜ್ಞಾನ ಆಗಿ ನಮ್ಮ ಜೊತೆ ಇದೆ ಅಂತ. ಆ ಹಿಂದೆ ಹೇಳಿದ್ದು ಇವತ್ತಿಗೆ ಈಗ ಅದು ಹಾಗಲ್ಲ, ಹೀಗೆ ಚೇಂಜ್ ಆಗ್ತಾ ಹೋಗೋದಿಲ್ಲ ಆಯುರ್ವೇದ ಕಾನ್ಸೆಪ್ಟು. ಹಿಂದೇನು ಹೇಳಿದಾರೆ ಅದು ಈಗಲೇ, ಯಾಕಂದರೆ ಅದು ಹೇಳುವಾಗಲೇ ಅಷ್ಟು ಆ ಫೈನಲೈಸ್ಡ್ ಫಾರ್ಮಲ್ಲಿದೆ. ಸೊ ಅಭ್ಯಂಗ ಆಯಿತು. ಸ್ನಾನದಲ್ಲಿ ಈಗ ಸಾಮಾನ್ಯವಾಗಿ ನಾವು ಬಿಸಿನೀರು ಸ್ನಾನ ಹೆಚ್ಚು ಮಾಡ್ತಾರೆ. ಆಯುರ್ವೇದ ಗ್ರಂಥಗಳ ಪ್ರಕಾರ ತಲೆಯ ಮೇಲ್ಗಡೆಗೆ ಲೂಕ್ ವಾರ್ಮ್ ವಾಟ್ರ್ ಉಪಯೋಗ ಮಾಡ್ಬೋದು. ತಲೆಯ ಮೇಲ್ಗಡೆ ಪಾರ್ಟಿಗೆ ಅಂದರೆ ಕುತ್ತಿಗೆ ಮೇಲ್ಗಡೆ ಪಾರ್ಟಿಗೆ ಲೂಕ್ ವಾರ್ಮ್, ಉಗುರು ಬೆಚ್ಚಗೆ ನೀರು, ಬಿಸಿನೀರಲ್ಲ. ಯಾಕೆ ಅಂತ ಕಾರಣ ಕೊಟ್ಟರು. ನಾವು ಬಿಸಿನೀರು ಜಾಸ್ತಿ ಉಪಯೋಗ ಮಾಡಿದರೆ ಕಣ್ಣಿಗೆ ಅದು ನೆಗೆಟಿವ್ ಎಫೆಕ್ಟ್ ಆಗ್ತದೆ, ಕಣ್ಣಿನ ಪವರ್ ಬೇಗ ಕಡಿಮೆ ಆಗ್ತಾ ಹೋಗ್ತದೆ ತಲೆಗೆ ಬಿಸಿನೀರು ಸ್ನಾನ ಮಾಡೋದ್ರಿಂದ. ಸೊ ಹಾಗಾಗಿ ತುಂಬ ಬಿಸಿ ಇರುವ ನೀರು ಸ್ನಾನ ಮಾಡಲಿಕ್ಕಿಲ್ಲ. ಕುತ್ತಿಯ ಕೆಳಗಿನ ಭಾಗಕ್ಕೆ ತಣ್ಣೀರು ಅಥವಾ ಉಗುರು ಬೆಚ್ಚಗೆ ನೀರು, ಬಿಸಿ ನೀರಿನ ಸ್ನಾನವೇ ಇಲ್ಲ ಅಲ್ಲಿ. ಇವತ್ತವೆಲ್ಲ ಶುರು ಆಗಿದೆ ಸರ್, ಐಸ್ ಕೋಲ್ಡ್ ವಾಟರ್ ಶವರು. ನಿಮ್ಮ ಬಾಡಿನ ಇದನ್ನ ಚೆನ್ನಾಗಿಟ್ಟಿರುತ್ತೆ. ನಾವು ನೆಟ್ಟಾಗಿ ಆಯುರ್ವೇದ ಹೇಳಿದ್ದನ್ನು ಫಾಲೋ ಮಾಡಿಕೊಂಡ್ರೆ ಸಾಕು. ಹೌದು, ಖಂಡಿತ. ಆಮೇಲೆ ಈ ಸ್ನಾನ ಆದಮೇಲೆ ಪ್ರಾಣಾಯಾಮ, ಈ ಸೂರ್ಯ ನಮಸ್ಕಾರ, ಅದನ್ನು ಮೊದಲೇ ಯಾವುದು ಯೋಗಾಸನಗಳನ್ನು ಒಂದು ಈ ಶಾಸ್ತ್ರ ಗ್ರಂಥಗಳಲ್ಲಿ ಒಂದು ರೆಫರೆನ್ಸ್ ಇದೆ. ಏನಂತ ಹೇಳಿದರೆ ಪಾಣಿನಿ ಅಂದರೆ ನಮ್ಮ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸಂಸ್ಕೃತ ಭಾಷೆಯ ಗ್ರಾಮರು ಇದನ್ನೆಲ್ಲ ಹೇಳಿದವನು ಪಾಣಿನಿ ಅಂತ. ಸಂಸ್ಕೃತ ಭಾಷೆಯ ಜನಕ ಅಂತ ಹೇಳ್ಬೋದು, ಅಥವಾ ಅವನು ಗ್ರಾಮರು ಅದನ್ನೆಲ್ಲ ಪೂರ್ತಿಯಾಗಿ ಸಂಸ್ಕೃತವನ್ನು ಹೇಳಿದವನು ಪಾಣಿನಿ. ಭಾಷೆ, ಹೆಲ್ತ್ಗೆ ಸಂಬಂಧಪಟ್ಟಾಗೆ ಚರಕ ಸಂಹಿತ, ಚರಕ. ಮೂರನೇದ್ದು ಪತಂಜಲಿ, ಯೋಗವನ್ನು ಹೇಳಿದವನು. ಈ ಮೂವರು ಕೂಡ ಒಬ್ಬರೇ ಅಂತ ಒಂದು ರೆಫರೆನ್ಸ್ ಎಲ್ಲ ಇದೆ ಶಾಸ್ತ್ರ ಗ್ರಂಥಗಳಲ್ಲಿ, ಕೆಲವು ಕಡೆ ಬರ್ತದೆ. ಈ ಮೂವರು ಕೂಡ ಒಬ್ಬರೇ ನಿಜವಾಗಿ.
ಅವರೇ ನಮ್ಮ ಯೋಗ ಇದೆಲ್ಲ ಹೇಗೆ ಬೇಕು ಅಂತ ನಮ್ಮ ಬಾಡಿಯನ್ನು ಯಾವ ರೀತಿ ವ್ಯಾಯಾಮ ಮಾಡಬೇಕಾದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತಂಜಲಿಯ ಹೆಸರಿನಲ್ಲಿ ಅದನ್ನು ಮಾಡಿದರು. ಚರಕನ ಹೆಸರಲ್ಲಿ ಆಯುರ್ವೇದ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಹೇಳಿದರು. ಈ ಪಾಣಿನಿಯ ರೂಪದಲ್ಲಿ ನಮ್ಮ ಭಾಷೆ ಸಂಸ್ಕೃತ ಅದು ಹೇಗಿರಬೇಕು ಅಂತ ಅದನ್ನು ಫಾರ್ಮ್ ಮಾಡಿದರು ಅಂತ ಹಾಗೊಂದು ಮಾಹಿತಿ ನಮ್ಮ ಶಾಸ್ತ್ರಗ್ರಂಥಗಳಲ್ಲೇ ಇದೆ. ಅದು ಏನೇ ಇರಲಿ ಅಂತೂ ಇದು ಎಲ್ಲವೂ ಬೇಕಾದ ನಮಗೆ. ನಮ್ಮ ಭಾಷೆ ಕೂಡ ಸರಿ ಇರಬೇಕು. ಯೋಗ ಕೂಡ ಆಯುರ್ವೇದ ಗ್ರಂಥಗಳಲ್ಲಿ ದಿನಚರಿಯಲ್ಲಿ ಯೋಗಾಸನ, ಸೂರ್ಯ ನಮಸ್ಕಾರ ಇದೆಲ್ಲ ಇದೆ. ಸೊ ಸ್ನಾನಕ್ಕಿಂತ ಮೊದಲೇ ಅದನ್ನು ಮಾಡಲೇಬೇಕು. ಈ ಯೋಗ ಅಂತ ಹೇಳೋದು ನೀವು ಎಷ್ಟು ಟೈಮ್ ಆದರೂ ಮಾಡ್ಬೋದು, ನಿಮಗೆ ಟೈಮ್ ಅವೈಲಬಿಲಿಟಿ ಹೊಂದ್ಕೊಂಡು. ಟೈಮ್ ಲಿಮಿಟ್ ಇಲ್ಲ ಅದಕ್ಕೆ. ಎಕ್ಸರ್ಸೈಸಿಗೆ 40 ನಿಮಿಷ ಮ್ಯಾಕ್ಸಿಮಮ್ ಮಾಡ್ಬೋದು ಅಂತ ಹೇಳಿದಾಗ, ಅರ್ಧ ಶಕ್ತಿಯ ನಿಷೇವ್ಯಸ್ತು, ಹಾಫ್ ಎನರ್ಜಿ ಅರ್ಧ ಶಕ್ತಿ ಮುಗಿದಾಗ ನಿಲ್ಲಿಸಬೇಕು. ಸೂರ್ಯ ನಮಸ್ಕಾರ ಈ ಯೋಗಾಸನದಷ್ಟು ತುಂಬ ರಿಲ್ಯಾಕ್ಸ್ಡ್ ವೇಯಲ್ಲಿರೋದಲ್ಲ, ಎಕ್ಸರ್ಸೈಸ್ನಷ್ಟು ಎಕ್ಸರ್ಷನ್ ಮಾಡೋದು ಅಲ್ಲ, ಇನ್ ಬಿಟ್ವೀನ್ ಸೂರ್ಯ ನಮಸ್ಕಾರ ಲೂಸನಿಂಗ್ ಎಕ್ಸರ್ಸೈಸ್ನ ಪ್ಯಾರಲಲ್ ಆಗಿರೋದು. ಆದರೆ ಲೂಸನಿಂಗ್ ಎಕ್ಸರ್ಸೈಸ್ ಕೇವಲ ನಮ್ಮ ದೇಹದ ಭಾಗಗಳನ್ನೆಲ್ಲ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿಕ್ಕೆ ಮಾತ್ರ ಹೆಲ್ಪ್ ಮಾಡ್ತದೆ. ಸೂರ್ಯ ನಮಸ್ಕಾರ ಮನಸ್ಸಿಗೆ, ಆತ್ಮಕ್ಕೆ, ಆಮೇಲೆ ದೇಹಕ್ಕೆ ಎಲ್ಲದಕ್ಕೂ ಇಂಪ್ಯಾಕ್ಟ್ ಮಾಡ್ತದೆ. ಹಾಗೆ ಸೂರ್ಯ ನಮಸ್ಕಾರಕ್ಕೆ ಹೈಯರ್ ವ್ಯಾಲ್ಯೂ ಇರೋದು ಅದಕ್ಕಾಗಿ. ನಮ್ಮ ಮಾಂಸಖಂಡಗಳ ಮೇಲೂ ಅಥವಾ ಎಲ್ಲ ಶರೀರದ ಭಾಗಗಳ ಮೇಲೆ ಕೂಡ ಅದರ ಬಾಡಿ, ಮೈಂಡ್ ಆ್ಯಂಡ್ ಎಲ್ಲದರ ಬಗ್ಗೆ ಕೂಡ ಅದರ ಇಂಪ್ಯಾಕ್ಟ್ ಇದೆ ಸೂರ್ಯ ನಮಸ್ಕಾರದ್ದು. ಕೆಲವರು ಯೋಗಾಸನ ಮಾಡಿ ಸುಸ್ತಾಯಿತು ಅಂತ ಹೇಳೋರು ನೋಡಿರ್ತೀರಿ ನೀವು. ನಾನು 1 ಅವರ್ ಯೋಗಾಸನ ಮಾಡಿ ಬಂದೆ, ಸುಸ್ತಾಯಿತು ತುಂಬ ಅಂತ. ಅವ್ರು ಯೋಗಾಸನ ಮಾಡಿದ್ದಲ್ಲ ಅಂತ ಅರ್ಥ. ಅಷ್ಟೊತ್ತು ಮಾಡಿದ್ದು ಯೋಗಾಸನ ಅಲ್ಲ ಅಂತ ಅರ್ಥ. ಆಸನ ಮಾಡಿದರೆ ಸುಸ್ತಾಗಬಾರ್ದು. ಯಾವಾಗಲೂ ಕಲಿಯುವಾಗ ಸುಸ್ತಾಗ್ಬೋದು. ಆಸನ ನೀವು 2 ಗಂಟೆ ಬೇಕಾದರೂ ಮಾಡಿ, 3 ಗಂಟೆ ಬೇಕಾದರೂ ಮಾಡಿ. ಸ್ಥಿರಂ ಸುಖಂ ಚ ಆಸನಂ. ನೀವು ಎಷ್ಟೇ ಆಸನ ಮಾಡಿದರೂ ಕಂಫರ್ಟೇಬಲ್ ಆಗಿರಬೇಕು. ಸ್ಥಿರಂ, ಫರ್ಮ್ನೆಸ್ ಬೇಕು. ಕೆಲವರು ಎಕ್ಸರ್ಸೈಸ್ ಮಾಡ್ತಾರೆ, ನಾನು 2 ಗಂಟೆ 1 ಗಂಟೆ ಎಕ್ಸರ್ಸೈಸ್ ಮಾಡಿದೆ, ಏನು ಸುಸ್ತೇ ಆಗಲಿಲ್ಲ ಅಂತ ಹೇಳೋರು ಇರ್ತಾರೆ. ಅವ್ರು ಮಾಡಿದ್ದು ಎಕ್ಸರ್ಸೈಸ್ ಅಲ್ಲ ಅಂತ ಅರ್ಥ. ಎಕ್ಸರ್ಸೈಸ್ ಈಸ್ ಫಾರ್ ಎಕ್ಸರ್ಷನ್. ಎಕ್ಸರ್ಷನ್ ಆಗಿಲ್ಲ ಅಂತಂದರೆ ಎಕ್ಸರ್ಸೈಸ್ ಅಲ್ಲ ಅದು. ಸೊ ವ್ಯಾಯಾಮ ಮಾಡಿ ಸುಸ್ತಾಗಬೇಕು, ಆದರೆ ಯೋಗಾಸನ ಮಾಡಿ ಸುಸ್ತಾಗಬಾರ್ದು. ಈ ಸೂರ್ಯ ನಮಸ್ಕಾರ ಇನ್ ಬಿಟ್ವೀನ್, ಅದು ತುಂಬ ಮಾಡಿದರೆ ಸುಸ್ತಾಗ್ತದೆ. ಲಿಮಿಟ್ನಲ್ಲಿ ಮಾಡಿದರೆ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಸುಸ್ತಾಗೋದಿಲ್ಲ. ಲಿಮಿಟ್ ಅಂದರೆ ಎಷ್ಟು ಸರ್? ಅಂದರೆ ಕೆಲವರಿಗೆ 12 ಸೈಕಲ್ ಇರ್ಬೋದು, 12 ರೌಂಡ್ ಇರ್ಬೋದು. ಕೆಲವರಿಗೆ ಒಂದು 5 ಮಾಡಿದರೆ ಸಾಕಾಗ್ಬೋದು. ವಯಸ್ಸಾಗಿ ಸ್ವಲ್ಪ ನಮ್ಮ ದೇಹ ನೋಡ್ಕೊಂಡು ನಾವು ಮಾಡಬೇಕು. ಅದು ಸುಸ್ತಾಗಬಾರ್ದು ನಮಗೆ, ಹೆಚ್ಚು ಸುಸ್ತು ಆಗಬಾರ್ದು, ಬಾಡಿ ಫ್ರೀಯೂ ಆಗಬೇಕು. ಹೀಗೆ ಇದನ್ನೆಲ್ಲ ಮಾಡಬೇಕು. ಮಾಡಿದ ಮೇಲೆ ಸ್ನಾನ. ಪ್ರಾಣಾಯಾಮವನ್ನು ಯೋಗ ಜೊತೆಗೆ ಹೇಳಿದ್ದಲ್ಲ. ಪ್ರಾಣಾಯಾಮವನ್ನು ಸ್ನಾನ ಆದಮೇಲೆ ಮತ್ತೆ ಜಪ, ಅಂದರೆ ಇದು ಮೆಡಿಟೇಷನ್, ಧ್ಯಾನ, ಪ್ರಾಣಾಯಾಮ, ಪೂಜೆ ಅದನ್ನು ಮತ್ತೆ ಹೇಳಿದ್ದು. ಸ್ನಾನ ಅಲ್ಲ, ನಾನು ಹೇಳ್ತೇನೆ, ಟೈಮ್ ಹೇಳ್ತಾ ಬರ್ತೇನೆ. ಸರ್, ಇದು ಮುಂಚೆ ಸ್ನಾನದ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಸೋಪ್ ಹಾಕ್ಬೋದಾ ಎಣ್ಣೆ ಆದಮೇಲೆ? ಹಾಕಬೇಕಾಗ್ತದೆ. ಹಿಂದೆ ಈಗಿನ ಕಾಲದಲ್ಲಿ ಕೂಡ ಆಯುರ್ವೇದದ ಚೂರ್ಣಗಳೆಲ್ಲ ಇದೆ. ಅದರಲ್ಲಾದರೆ ಬೇಗನೆ ಎಣ್ಣೆ ಅಂಶ ಹೋಗ್ತದೆ. ಬಾತಿಂಗ್ ಸೋಪ್ಗಳು, ವೆದಿಂಗ್ ಸೋಪ್ಗಳು ಸುಮಾರಿದೆ. ಇದು ಸೋಪ್ಗಳಲ್ಲ, ಚೂರ್ಣಗಳು, ಪೌಡ್ರ್ಗಳು ತುಂಬ ಇದೆ. ಕಡಲೆ ಹಿಟ್ಟು ಒಂದು ನನಗೆ ಗೊತ್ತು. ಕಡಲೆ ಹಿಟ್ಟು ನ್ಯಾಚುರಲ್ ಆಗಿ ಎಲ್ಲ ಸಿಗುವಂಥದ್ದು, ನ್ಯಾಚುರಲ್ ಆಗಿ ಅಥವಾ ಬೇರೆ ಬೇರೆ ಉಪಯೋಗ ಮಾಡ್ಕೊಳ್ತಾರೆ ಜನರು. ಔಷಧೀಯ ಗುಣದ್ದು ಕೂಡ ಇದೆ, ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರುವಂಥದ್ದು ಸುಮಾರಲ್ಲಿದೆ. ಇವತ್ತು ಯಾವ್ದು ಮರ್ತಿದ್ದಾರೆ ಜನ? ನಾ ಪುಸ್ತಕ ಇಷ್ಟಪಡ್ತೀರಾ, ಅದರ ಮನೆಯಲ್ಲಿ ಇಷ್ಟಪಡೋರು ಮಾಡ್ಕೊಳ್ಳೋಕೆ ಕಡಲೆ ಹಿಟ್ಟು ಮಾಡ್ಕೊಳ್ಬೋದು. ಮತ್ತು ಆಯುರ್ವೇದದ ಅವೈಲೇಬಲ್ ಸುಮಾರು ಒಂದು 10-15 ಈ ಸ್ನಾನ ಚೂರ್ಣಗಳೆಲ್ಲ ಸಿಗ್ತದೆ, ಎಲ್ಲ ಮಾರ್ಕೆಟ್ನಲ್ಲೆಲ್ಲ ಕಡೆ ಸಿಗ್ತದೆ. ಹೌದು, ಸ್ನಾನ ಚೂರ್ಣ ಅಂತಲೇ, ಆಯುರ್ವೇದ ಸ್ನಾನ ಚೂರ್ಣ ಅಂತಲೇ ಬೇರೆ ಬೇರೆ ಕಂಪನಿಯವ್ರದ್ದು ಬೇರೆ ಬೇರೆ ಕಾಂಬಿನೇಷನ್ ಇದೆ. ಸ್ವಲ್ಪ ಅದು ಯಾವುದಾದ್ರೂ ತೊಂದರೆ ಇರೋದಿಲ್ಲ. ಸರಿ. ಮತ್ತು ಸೋಪ್ ಬೇಕಾದ್ರೂ ಅಷ್ಟು ಬೇಕಾದರೆ ಬಳಕೆ ಮಾಡ್ಕೊಂಡು ಅದನ್ನು ದೊಡ್ಡ ಏನು ತೊಂದರೆ ಅಂತಲ್ಲ. ಆದರೆ ಕೆಮಿಕಲ್ ಫ್ರೀ ಆಗಿದ್ದಷ್ಟು ಬೆಸ್ಟ್ ಆಗ್ತದೆ. ಯಾವಾಗ ನಮ್ಮ ದೇಹಕ್ಕೆ ಕೆಮಿಕಲ್ಸ್ ಹಿತ ಆಗೋದಿಲ್ಲ ದೇಹಕ್ಕೆ. ಹಾಗಾಗಿ ಅದು ಈಗ ಯಾವುದೋ ಒಂದು ಚಿಕ್ಕ ಇನ್ಸೆಕ್ಟ್ ಹೋಗ್ತಾ ಇರುವಾಗ ಅದಕ್ಕೇನೋ ಕಂಫರ್ಟೇಬಲ್ ಇಲ್ಲ ಅಂತಂದರೆ ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡ್ತದೆ. ಯಾವುದೇ ಸ್ಮಾಲ್ ಇನ್ಸೆಕ್ಟ್ ಕೂಡ, ಮನುಷ್ಯರು ಅಷ್ಟೇ, ನಮ್ಮ ಬಾಡಿಗೂ ಅದು ಕಂಫರ್ಟೇಬಲ್ ಅಲ್ಲ ಅಂತಂದರೆ ಇರಿಟೇಷನ್ ಆಗ್ತಾ ಇರ್ತದೆ. ಅದು ಲಾಂಗ್ ರನ್ನಲ್ಲಿ ಅದು ನಮ್ಮ ದೇಹಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಹೋಗ್ತದೆ. ನಮಗೆ ಆರಂಭದಲ್ಲಿ ಗೊತ್ತಾಗೋದಿಲ್ಲ, ಅದು ಲಾಂಗ್ ರನ್ನಲ್ಲಿ ಇಂಪ್ಯಾಕ್ಟ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ನಮ್ಮ ದೇಹ ಎಷ್ಟು ಟೆಂಡರ್ ಆಗಿದೆ, ಎಷ್ಟು ಕೋಮಲವಾಗಿದೆ ನಮ್ಮ ದೇಹ ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಅರ್ಥ ಮಾಡ್ಕೊಳ್ಳೋದು ನಾವು ಯಾವುದ್ಯಾವುದೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಹೋದಷ್ಟು ಆಮೇಲೆ ಅದು ಬಂದು ಚರ್ಮಕ್ಕೆ ಏಜು ಬೇಗ ಆಗ್ತದೆ. ಇಲ್ಲ ಕೆಲವರು ನೋಡಿ, ನೀವು 60 ವರ್ಷ ಪ್ರಾಯ ಆಗಿರ್ತದೆ, ನೀವು ನೋಡುವಾಗಲೇ 40 ವರ್ಷದವರೇ ಕಾಣ್ತದೆ ಕೆಲವರನ್ನು. ಕೆಲವರು ಬರೀ 30 ವರ್ಷ ಆಗಿರುತ್ತೆ ಅಷ್ಟೇ, 50 ವರ್ಷ ಆದವರೇ ಕಾಣ್ತಾರೆ. ಹಾಗಿದ್ರೆ ಆ ಚರ್ಮದ ಕಾಂತಿ ಇರಲಿ, ಅದೆಲ್ಲವನ್ನು ಕೂಡ ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತಾದರೆ ನಮ್ಮ ಜೀವನ ಶೈಲಿ ಇದನ್ನೆಲ್ಲ ಸರಿ ಮಾಡಿಕೊಳ್ಳೇಬೇಕು. ಇದು ಪ್ರಾಣಾಯಾಮ
ಧ್ಯಾನ ಮತ್ತು ಪ್ರಾಣಾಯಾಮ. ಇದೆಲ್ಲ ಮಾಡಿಕೊಂಡು ಮತ್ತು ಸ್ವಾಧ್ಯಾಯ ಇದನ್ನೆಲ್ಲ ಹೇಳಿದ್ದಾರೆ, ಬುಕ್ಸ್ ರೀಡಿಂಗ್ ಇದ್ರ ಬಗ್ಗೆ ಎಲ್ಲ ಹೇಳಿದೆ. ಇದೆಲ್ಲ ಆದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡೋದು. ಓಹೋ. ಓಕೆ. ಇನ್ನು ಆಹಾರಕ್ಕೆ ಸಂಬಂಧಪಟ್ಟಾಗೆ ತುಂಬ ವಿಚಾರಗಳಿದೆ. ಅದರಲ್ಲಿ ಈಗ ಇಲ್ಲಿ ತನಕ ನಾನು ಜಿಸ್ಟಾಗಿ ಕೆಲವೊಂದಷ್ಟನ್ನು ಹೇಳಿದ್ದು, ಇದಲ್ಲದೆ ಇನ್ನೂ ಕೆಲವು ಪ್ರೊಸೀಜರ್ಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಿದೆ. ಇದು ಈಗ ಇದಷ್ಟಲ್ಲದೆ ದಿನಚರಿಯಲ್ಲಿ ಪಾರ್ಟಾಗಿ ಇನ್ನೂ ಕೆಲವೊಂದಷ್ಟು ಸೂಕ್ಷ್ಮ ಕವಳ ಗಂಡೂಷ ಹೀಗೆಲ್ಲ ಇದೆ. ಮೆಡಿಕೇಟೆಡ್ ಕಷಾಯಗಳನ್ನು ಬಾಯಲ್ಲಿಟ್ಕೊಂಡು ಮುಕ್ಕಳಿಸಿ ಉಗಿಯುವಂಥದ್ದು. ಆಮೇಲೆ ಆಗಲೇ ನೀವು ಹೇಳಿದ್ರಿ ಆಯಿಲ್ ಪುಲ್ಲಿಂಗಿನ ಬಗ್ಗೆ, ಇರಿಮೇದಾದಿ ತೈಲ ಅಂತ ಇದೆ ಆಯುರ್ವೇದದಲ್ಲಿ. ಇರಿಮೇದಾದಿ ತೈಲ ಅಂತ. ಇರಿಮೇದ ಅಂತಲೇ ಒಂದು ಔಷಧಿಯ ಪ್ಲ್ಯಾಂಟಿನ ಹೆಸರದು. ಆದಿ ಅಂದರೆ ಎಕ್ಸೆಟ್ರಾ ಅಂತ ಸುಮಾರಷ್ಟು ಅದರಲ್ಲಿ ಇಂಗ್ರೀಡಿಯೆಂಟ್ ಇದೆ. ಸೊ ಅದನ್ನು ಹೆಚ್ಚು ಬಳಸ್ತಾ ಇದ್ದದ್ದು. ಮತ್ತು ತ್ರಿಫಲ ತೈಲ ಕೂಡ ಬಳಸ್ಕೊಳ್ತಾರೆ. ತ್ರಿಫಲ ಅಂದರೆ ಶಾಂತಿಕಾಯಿ, ಎಣ್ಣೆಕಾಯಿ ಮತ್ತು ನೆಲ್ಲಿಕಾಯಿ, ಇದು ಮೂರು. ಆಯಿಲ್ ಪುಲ್ಲಿಂಗ್ ಬೆಸ್ಟಾ? ಅಲ್ಲ, ಅದು ಮೂರದ್ದಲ್ಲ, ಅದು ಮೂರು ಆಯಿಲ್ ತ್ರಿಫಲ ತೈಲ ಅಂತ ಬರ್ತದೆ ಅದು. ಬಟ್ ಇರಿಮೇದಾದಿ ತೈಲ ಬೆಸ್ಟ್. ಇರಿಮೇದ ತೈಲ ಅಂತ ಒಂದು ಕ್ಲಾಸಿಕಲ್ ಪ್ರಿಪ್ರೇಷನ್. ಕ್ಲಾಸಿಕಲ್ ಅಂದರೆ ಸಾವಿರಾರು ವರ್ಷಗಳ ಹಿಂದಿನಿಂದ ಇರುವಂಥ ಪ್ರಿಪ್ರೇಷನ್ ಅದು ಆಯಿಲ್. ಯಾವ ಕಂಪನಿಯವರು ಓಪನ್ ಲೈಸೆನ್ಸ್ ಅದು, ಯಾರು ಅದಕ್ಕೆ ಆ ಲೈಸೆನ್ಸ್ ಫಾರ್ಮುಲಾದ ಪೇಟೆನ್ಸಿ ಆಗಿಲ್ಲ, ಯಾರು ಕೂಡ ಮಾಡ್ಕೊಳ್ಬೋದು. ಆಯುರ್ವೇದಕ್ಕೆ ಆ ಥರ ಮಾಡೋಕ್ಕೂ ಆಗಲ್ಲ ಅಲ್ಲ. ಬೇರೆಗೆ ನಮ್ಮದೇ ಔಷಧ ಅಂತಂದರೆ ಮಾಡ್ಕೊಳ್ಳಿಕ್ಕಾಗ್ತದೆ. ಹಿಂದಿನವರು ಯಾರು ಈಗ ಚರಕ ಹೇಳಿದ್ದು, ಸುಶ್ರುತ ಹೇಳಿದ್ದು, ಅವರೆಲ್ಲ ಹೇಳಿದ್ದಕ್ಕೆ ಪೇಟೆನ್ಸಿ ಇಲ್ಲ. ಅವ್ರೆಲ್ಲ ಹೇಳಿದ್ದು ಯಾರು ಕೂಡ ಮಾಡ್ಕೊಳ್ಬೋದು. ಅಂದರೆ ಜನರ ಹಿತಕ್ಕಾಗಿ ಮಾಡಿದ್ದವರು. ಅವ್ರು ಹೇಗೆಂದರೆ ಅವರ ಡೀಟೇಲ್ಸೇ ಇಲ್ಲ ಅಂತ. ಈಗ ನನ್ನ ಪುಸ್ತಕ ಬರೆದದ್ರಲ್ಲಿ ನಮ್ಮ ಫೋಟೋ ಹಾಕ್ತೇವೆ, ನಮ್ಮ ಅಡ್ರೆಸ್ ಇರ್ತದೆ, ಅದೆಲ್ಲ ಕೊಡ್ತೇವೆ ನಾವು ಎಲ್ಲ ಡೀಟೇಲ್ಸು. ಅವರು ಅಷ್ಟು ದೊಡ್ಡ ಗ್ರಂಥ ಬರೆದು ಒಂದು 14,000 ಶ್ಲೋಕ ಬರೆದು ಚರಕ ಸಂಹಿತೆಯಲ್ಲಿ. ಒಂದೆರಡು ಶ್ಲೋಕ ಅಲ್ಲ, 14,000 ಶ್ಲೋಕ ಅಂದರೆ ಒಂದು ಲೈಫ್ ಟೈಮ್ ಬರೀಲಿಕ್ಕೆ ಯಾರಿಗಾದರೂ ಬೇರೆ ಏನೇ ಹಾಗೆ ಗೀಚಲಿಕ್ಕೆ ಕೂಡ ಕಷ್ಟ ಇದೆ. ಅಂಥದ್ದು ಬರೆದು ಅದರಲ್ಲಿ ತಮ್ಮ ಐಡೆಂಟಿಟಿಯೇ ಹೇಳದೆ, ಇಲ್ಲಿಂತ ಜಸ್ಟ್ ಅವ್ರ ಹೆಸರು ಮಾತ್ರ ಅಲ್ಲಿ, ಜಸ್ಟ್ ಒಂದು ಅದರದ್ದು ಅಡ್ರೆಸ್ ಇಲ್ಲ, ಎಲ್ಲಿದ್ದದ್ದು, ಅವ್ರ ಬಗ್ಗೆ ಏನು ಸ್ವಗತ ಯಾವುದು ವಿಷಯ ಹೇಳದೆ, ಅಂದರೆ ಬರೀ ಲೋಕ ಕಲ್ಯಾಣಕ್ಕಾಗಿ ಹೇಳಿದ್ದು ಅಂತ. ಅದು ಅಷ್ಟು ಪ್ಯೂರ್, ಅದು ಆ ಇಂಟೆನ್ಷನ್ ಇದೆ ಅಲ್ಲ. ಅದು ಯಾವುದೋ ಕಮರ್ಷಿಯಲ್ ಏನೋ ಬಿಸ್ನೆಸ್ ಮೈಂಡಲ್ಲಿ ಹೇಳಿದ್ದಲ್ಲ, ಯಾವುದೋ ನನಗೆ ಹೆಸರು ಬರಲಿ ಅಂತ ಹೇಳಿದ್ದಲ್ಲ, ಏನು ಪ್ಯೂರ್ ಫಾರ್ಮ್ ಅಂತ ನೋಡಿ ಅದು. ಮತ್ತು ಅದು ಅಷ್ಟು 1000 ವರ್ಷ ಹಿಂದೆ ಬರೆದದ್ದು. ಈಗ ಹಿಪೋಕ್ರೆಟಿಸ್ ಎಲ್ಲಿಯಾದರೂ ಹುಟ್ಟಿ ಬಂದರೆ, ಪುನಃ ಈಗ ಬಂದರೆ, ಅವ್ರು ಹೇಳಿದ ಸಿಸ್ಟಮ್ ಆಫ್ ಮೆಡಿಸಿನ್ ಯಾವುದು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಚೇಂಜಸ್ ಆಗ್ತಾ ಹೋಗಿದೆ. ಅವ್ರು ಹೇಳಿದ್ದು ಎಲ್ಲೇ ಇತ್ತು ಅಲ್ಲಿಂದ ಡೆವಲಪ್ಮೆಂಟ್ ಆಗಿ ನಾವು ಅದನ್ನು ಡೆವಲಪ್ಮೆಂಟ್ ಅಂತ ಕರಿತೇವೆ, ಅಥವಾ ಇಂಪ್ರೂವ್ಮೆಂಟ್, ಪ್ರೋಗ್ರೆಸ್ ಅಂತ ಕರಿತೇವೆ. ಚೇಂಜಸ್ ಆಗಿ ಅವನು ಆರಂಭದಲ್ಲಿ ಅವರು ಹೇಳಿದ ಸಿಸ್ಟಮ್ ಆಫ್ ಮೆಡಿಸಿನ್ ಎಕ್ಸ್ಪ್ಲೇನ್ ಮಾಡಿದ್ದು ಯಾವುದು ಅಂತ ಅವರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಬಂದರೆ. ಅಷ್ಟು ಚೇಂಜ್ ಆಗಿದೆ, ಅಷ್ಟು ಪ್ರೋಗ್ರೆಸ್ ಆಗಿದೆ ಅಂತ ಬೇಕಾದ್ರೆ ಹೇಳಿ, ತೊಂದರೆ ಇಲ್ಲ. ಆಯುರ್ವೇದದ್ದು ಹಾಗಲ್ಲ. ಆಯುರ್ವೇದದ ಆ ಕಾನ್ಸೆಪ್ಟಿಂದ ಹಿಡಿದು ಚರಕ ಏನು ಹೇಳಿದ್ದಾರೆ ಅದೇ ರೂಪದಲ್ಲಿ ಯಥಾವತ್ತಾಗಿ ಅದೇ ರೂಪದಲ್ಲಿ ಇವತ್ತೂ ಇದೆ ಅಂತ. ಹಾಗೆ ಸೊ ಚರಕ ಹುಟ್ಟಿ ಬಂದರೆ ಖುಷಿ ಪಡ್ತಾನೆ. ನಾನು ಅವತ್ತು ನೋಡಿ, ಈಗ ಅಭ್ಯಂಗ ಮಾಡಿದರೆ ಜ್ವರ ನಿಧಾನ ಮಾಡ್ತದೆ, ಏಜಿಂಗನ್ನು ಮುಪ್ಪನ್ನು ಮುಂದೂಡ್ತದೆ ಅಂತ ಅವತ್ತು ಅಭ್ಯಂಗಕ್ಕೆ ಹೇಳಿದೆ ಅಲ್ವ, ಇವತ್ತು ಕೂಡ ಅದೇ ಇದೆ, ಅದೇ ನಾಲೆಜ್ ಇದೆ ಜಗತ್ತಿನಲ್ಲಿ ಅಂತ ಖುಷಿ ಪಡ್ತಾರೆ ಅಂತ. ಅಂದರೆ ಆ ನಾಲೆಜ್ ಎವರ್ ಗ್ರೀನ್, ಅದು ನಾಲೆಜ್. ಅದಕ್ಕೆ ಹೇಳಿದ್ದು ನಾನು, ಹಳತಿಗಿಂತ ಹಳತಾದರೂ ಹೊಸತಿಗಿಂತ ಹೊಸತು ಅಂತ. ಅದು ನ್ಯೂ ಇಂಥ ಯಾವ್ದು ನಾವು ಕರಿತೇವೆ ಅದಕ್ಕಿಂತ ಹೊಸತು ಅಂತ. ಯಾಕೆಂದರೆ ಮೈಕ್ರೋಸ್ಕೋಪ್ ಇನ್ವೆಂಟ್ ಆಗೋದಕ್ಕಿಂತ ಎಷ್ಟು ವರ್ಷ ಮೊದಲು ಹೇಳಿದರು ಅವರು. ಅಡ್ವಾನ್ಸ್ಡ್ ಸ್ಕಿನ್ ಲೇಯರ್ ಎಷ್ಟು ಅಂತ ಅಷ್ಟು ಮೊದಲು ಹೇಳಿದರು. ಹೇಗೆ ಸರ್ ಅದು ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಒಂದು ಮ್ಯುಕ್ಯುನಾ ಪ್ರೂರಿನ್ಸ್ ಅಂತ ಒಂದು ಪ್ಲ್ಯಾಂಟ್ ಇದೆ. ಇದು ಆಧುನಿಕವಾಗಿ ಮ್ಯುಕ್ಯುನಾ ಪ್ರೂರಿನ್ಸ್ ಅಂತ ಹೇಳೋದು. ಆತ್ಮಗುಪ್ತ, ಕಪಿಕಚ್ಚು ಅಂತ ಸಂಸ್ಕೃತದಲ್ಲಿ ಅದಕ್ಕೆ ಹೆಸರಿದೆ. ಅದಕ್ಕೆ ಉರುಸಣಿಗೆ ಗಿಡ ಅಥವಾ ಈ ಮುಟ್ಟಿದರೆ ಅದನ್ನು ಅದರ ಕೋಡನ್ನು ಮುಟ್ಟಿದರೆ, ಪಾರ್ಥಿನಿಯಮ್ ಅಲ್ಲ, ಬೇರೆ ಗಿಡ, ಅದನ್ನು ಅದು ಕಾಮನ್ಲಿ ಅವೈಲೇಬಲ್, ಅದರ ಕೋಡು ಇರ್ತದೆ, ಅದು ಬಳ್ಳಿ, ಒಂದು ಕ್ರೀಪರ್. ಅದು ಕಪಿಕಚ್ಚು, ವಾನರಿ ಅಂದರೆ ಇದು ಕಪಿಕಚ್ಚು ಅಂದರೆ ಅಥವಾ ವಾನರಿ ಅಂತೆಲ್ಲ ಹೆಸರು ಸಂಸ್ಕೃತದಲ್ಲಿ. ಅದು ಮುಟ್ಟಿದರೆ ಈಚಿಂಗ್ ಸ್ಟಾರ್ಟ್ ಆಗ್ತದೆ ಆ ಕೋಡು. ಆಗ ಮಂಗಗಳಾಗಿ ಕೆರ್ಕೊಳ್ಳಿಕ್ಕೆ ನಾವು ಬಾಡಿಯನ್ನು ಆರಂಭ ಮಾಡ್ತೇವೆ. ಹಾಗೆಲ್ಲ ಹೆಸರು ಇಟ್ಟರಾಗ ಆ ಟೈಪಲ್ಲಿ. ಅದು ಅದರ ಸೀಡ್ಸ್, ಆ ಪ್ಲ್ಯಾಂಟಿನ ಎಲೆ ಅಲ್ಲ, ಅದರ ಬಳ್ಳಿ ಅಲ್ಲ, ಅದರ ರೂಟ್ ಅಲ್ಲ, ಅದರ ಫ್ಲವರ್ ಅಲ್ಲ, ಅದರ ಇದು ಫ್ರುಟ್ ಅಲ್ಲ, ಅದರ ಫ್ರೂಟ್ನ ಸೀಡ್, ಬೀಜ. ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೇನೆ ನಾನು. ಅದು ಕಂಪವಾತ ಅಂತ ಹೇಳೋ ಡಿಸೀಸಲ್ಲಿ ಮೆಡಿಸಿನ್ ಆಗಿ ಹೇಳಿದರು ಚರಕ ಸಂಹಿತೆಯಲ್ಲಿ. ಅಂದರೆ ಹಿಂದಿನ ಆಯುರ್ವೇದ ಗ್ರಂಥಗಳಲ್ಲೆಲ್ಲ ಹೇಳಿದರು.
ಕಂಪವಾತ ಕಂಪವಾತ ಅಂದರೆ ಪಾರ್ಕಿನ್ಸನ್ಸ್ ಡಿಸೀಸ್, ಈಗ ನಾವೇನು ಹೇಳ್ತೇವೆ ಕೈ ಕಾಲು ನಡುಕ ಎಲ್ಲ ಬರೋದು. ಕಂಪ ಅಂದರೆ ಶೇಕಿಂಗ್, ವಾತ ಅಂದರೆ ವಾತದಿಂದಾಗಿ ಬಾಡಿ ಶೇಕ್ ಆಗುವಂಥ ಡಿಸೀಸು. ಅದು ದೊಡ್ಡ ಮೇಜರ್ ಕಾಯಿಲೆ, ಏಜ್ ಆದವರಿಗೆ ಬರುವಂಥ ಒಂದು ಮೇಜರ್ ಕಾಯಿಲೆ ಅದು. ಈಗ ಯಾವುದು ಪಾರ್ಕಿನ್ಸನ್ಸ್ ಡಿಸೀಸು. ಅದಕ್ಕೆ ಒಂದು ಔಷಧಾಗಿ ಅದನ್ನು ಹೇಳಿದರು, ಆ ಪ್ಲ್ಯಾಂಟ್ನ ಸೀಡನ್ನು ಹೇಳಿದರು. ಇವತ್ತು ಇದು 3000 ವರ್ಷ ಹಿಂದಿನ ಕತೆ. ಇವತ್ತು ಜಗತ್ತಿನಾದ್ಯಂತ ಪಾರ್ಕಿನ್ಸನ್ಸ್ ಡಿಸೀಸಿಗೆ ಮಾಡರ್ನ್ ಮೆಡಿಸಿನಲ್ಲಿ ಯೂಸ್ ಮಾಡುವ ಫ್ರಂಟ್ ರನ್ನರ್ ಮತ್ತು ಏಕೈಕ ಔಷಧ ಯಾವುದು ಅಂತ ಹೇಳಿದರೆ ಈ ಮ್ಯುಕಿನಾ ಪ್ಲೂರಿನ್ಸ್ ಸೀಡ್ಸಿಂದ ಪ್ರಿಪೇರ್ ಮಾಡಿದಂಥ ಔಷಧ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಕೆಮಿಕಲ್. ಅದನ್ನು ಇಡೀ ಜಗತ್ತಿನಲ್ಲಿ ಇವತ್ತೀಗ ಫ್ರಂಟ್ ರನ್ನರ್ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾ ಇರೋದು, ಡ್ರಗ್ ಆಫ್ ಚಾಯ್ಸ್ ಆಗಿ ಯೂಸ್ ಮಾಡ್ತಾ ಇರೋದು. ಹಾಗಾದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಓಕೆ, ಅದು ಮಾಡರ್ನ್ ಮೆಡಿಸಿನ್ಗೆ ಎಲ್ಲಿಂದ ಬಂತು? ಆಯುರ್ವೇದದಿಂದಲೇ ಬಂದದ್ದು, ಬೇರೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಕೋಟ್ಯಂತರ ಪ್ಲ್ಯಾಂಟ್ಗಳಿರುವಾಗ ಯಾವ ಪ್ಲ್ಯಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಎಲ್ಲಿಂದ ನಾಲೆಜ್ ಸಿಕ್ಕಿತ್ತು? ಆಯುರ್ವೇದದಿಂದ ನೇರವಾಗಿ ಸಿಕ್ಕಿದ್ದು. ಅದು ಚರಕ ಸಂಹಿತೆಯಲ್ಲಿದೆ, ಕಂಪವಾತಕ್ಕೆ ಅಂತ ಯೂಸೇಜ್ ಅಂತ ಇದೆ. ಆ ಕಂಪವಾತ ಡಿಸೀಸ್ ಆಯುರ್ವೇದದಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಇದೆ. ಹಾಗೆ ನೇರವಾಗಿ ಆ ನಾಲೆಜ್ ಸಿಗ್ತದೆ, ಎಲ್ಲ ಭಾಷೆಗೂ ಟ್ರಾನ್ಸ್ಲೇಟ್ ಆಗಿದೆ ಚರಕ ಸಂಹಿತೆ. ಹಾಗೆ ಎಲ್ಲರೂ ಯಾರಿಗಾದ್ರೂ ರಿಸರ್ಚ್ ಮಾಡಲಿಕ್ಕೆ ಸುಲಭ. ಆ ಡೋಪಮೈನ್ ಡ್ರಗ್ ಇದು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡಬೇಕು ಅಂತಾದರೆ ಅದು ಆ ಸೋರ್ಸ್, ನಾಲೆಜ್ ಸೋರ್ಸು ಚರಕ ಸಂಹಿತೆಯಿಂದ ಅಂತ ಹೇಳೋದು ವೆರಿ ಕ್ಲಿಯರ್. ಅದು ಒಂದು. ಆದರೆ ಮುಖ್ಯ ಪಾಯಿಂಟ್ ಏನು ಅಂತ ಹೇಳಿದರೆ, ಇಷ್ಟು ಕೋಟಿಗಟ್ಟಲೆ ಪ್ಲ್ಯಾಂಟ್ಗಳಿದೆ ಜಗತ್ತಿನಲ್ಲಿ. ಈ ಪ್ಲ್ಯಾಂಟಿನ ಈ ಪರ್ಟಿಕ್ಯುಲರ್ ಪಾರ್ಟ್ ಈ ಕಂಪವಾತಕ್ಕೆ ಯೂಸ್ಫುಲ್ ಅಂತ ಅವರಿಗೆ ಹೇಗೆ ಗೊತ್ತಾಯಿತು ಅಂತ, ಈ ಚರಕನಿಗೆ ಹೇಗೆ ಗೊತ್ತಾಯಿತು? ಇಷ್ಟು ಪ್ಲ್ಯಾಂಟ್ ಇದೆ. ಅಥವಾ ಈ ಪರ್ಟಿಕ್ಯುಲರ್ ಪ್ಲ್ಯಾಂಟಿಂದ ಅವನಿಗೆ ಅನ್ನಿಸಿದ್ರು ಕೂಡ, ಇವನು ಈ ಪ್ಲ್ಯಾಂಟಿಂದ ಅನ್ನಿಸಿದ್ರು ರಿಸರ್ಚ್ಗೆ ತಗೊಂಡ್ರು, ಅದನ್ನು ಎಂತ ಆಕ್ಸಿಡೆಂಟಲ್ ಆಗಿ ತಗೊಂಡ್ರು ಅಂತ ಇಟ್ಕೊಳ್ಳಿ. ಆಗಿನ ಕಾಲದಲ್ಲಿ 3000 ವರ್ಷ ಹಿಂದೆ ಅದರದ್ದು ಸೀಡೇ ಯೂಸ್ ಆಗ್ತದೆ ಅಂತ ಹೇಗೆ ಗೊತ್ತಾಯಿತು? ಎಷ್ಟೋ ಪ್ಲ್ಯಾಂಟ್ಗಳದ್ದು ರೂಟು ಯೂಸ್ ಮಾಡಲಿಕ್ಕೆ ಹೇಳಿದರು, ಲೀವ್ಸ್ ಯೂಸ್ ಮಾಡಲಿಕ್ಕೆ ಹೇಳಿದರು, ಎಲ್ಲ ಬೇರೆ ಬೇರೆ ಭಾಗಗಳನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದ್ದಾರೆ. ಇದರದ್ದು ಬೇರೆ ಯಾವುದೇ ಪಾರ್ಟ್ ಹೇಳಿದ್ದಲ್ಲ, ಸೀಡನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದ್ದು. ಹಾಗಾದರೆ ಇವತ್ತು ಅದೇ ಸೀಡ್ನ ಎಕ್ಸ್ಟ್ರಾಕ್ಟನ್ನೇ ಯೂಸ್ ಮಾಡ್ತಾ ಇರೋದು ಮಾಡರ್ನ್ ಮೆಡಿಸಿನ್ನಲ್ಲಿ. ಅಂದರೆ ಅಷ್ಟು ಪ್ಲ್ಯಾಂಟ್ಗಳಲ್ಲಿ ಹಾಗಾದರೆ ಅವರಿಗೆ ನಾಲೆಜ್ ಅದು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಸಾಧ್ಯವೇ ಇಲ್ಲ ಅಂತ. ಇದು ನಾನು ಒಂದು ಪ್ಲ್ಯಾಂಟನ್ನು ಹೇಳಿದ್ದು. ಇದೇ ರೀತಿ ಆಯುರ್ವೇದ ಗ್ರಂಥಗಳಲ್ಲಿ 7500 ಪ್ಲ್ಯಾಂಟ್ಗಳ ಬಗ್ಗೆ ಮಾಹಿತಿ ಇದೆ. 7500, 7500 ಪ್ಲ್ಯಾಂಟ್ನ ಬಗ್ಗೆ. ಇದು ಒಂದಲ್ಲ, ಈ ಪ್ಲ್ಯಾಂಟಿನ ಈ ಮ್ಯುಕಿನಾ ಪ್ಲೂರಿನ್ಸ್ ಯಾವುದು ಪ್ಲ್ಯಾಂಟ್ ಇದೆ ಅದರದ್ದು ಒಂದು 50 ಆ್ಯಕ್ಷನ್ಗಳೇನೆಲ್ಲ ಅಂತ ಇದೆ ಆಯುರ್ವೇದ ಗ್ರಂಥಗಳಲ್ಲಿ. ಹಾಗೆ ಪ್ರತಿಯೊಂದು ತುಳಸಿ ಗಿಡ ಅದರದ್ದೊಂದು 100 ಆ್ಯಕ್ಷನ್ಗಳೇನೆಲ್ಲ, ಯಾವ್ಯಾವ ಸಿಸ್ಟಮ್ನಲ್ಲಿ ಏನೇನು ಆ್ಯಕ್ಷನು, ಹೇಗೆ ಆ್ಯಕ್ಷನು, ಅದ್ರ ಬಗ್ಗೆ ಅದರ ಕಾರ್ಯ ಹೇಗೆಲ್ಲ ಮಾಡ್ತದೆ, ಹೀಗೆ ಈಚ್ ಪ್ಲ್ಯಾಂಟಿನ ಬಗ್ಗೆ 7500 ಈಚ್ ಪ್ಲ್ಯಾಂಟಿನ 7500 ಪ್ಲ್ಯಾಂಟ್ಗಳನ್ನು ಹೇಳಿ ಆ ಪ್ರತಿ ಪ್ಲ್ಯಾಂಟಿನ ಬಗ್ಗೆ 50, 100, 20, 30 ಅದರ ಗುಣಗಳೆಷ್ಟಿದೆ ಅದಷ್ಟನ್ನು ಹೇಳಿದರು. ನಾನು ಹೇಳೋದೇನು ಅಂತ ಹೇಳಿದರೆ, ಆ ಪ್ರತಿಯೊಂದು ಗುಣ ಇದೆಲ್ಲ, ಪ್ರಾಪರ್ಟಿ ಏನು ಹೇಳಿದ್ದಾರೆ ಅದು ಈಚ್ ಒನ್ ಈಸ್ ಸಪರೇಟ್ ರಿಸರ್ಚ್ ರಿಪೋರ್ಟ್. ಅದು ರಿಸರ್ಚಿನ ಫೈನಲ್ ಕನ್ಕ್ಲೂಷನ್ ಆಗೋದು. ಯಾಕೆ ಕನ್ಕ್ಲೂಷನ್? ಈ ಒಂದು 3 ಲಕ್ಷದಷ್ಟು ಆ್ಯಕ್ಷನ್ಗಳನ್ನು ಹೇಳಿದ್ದಾರೆ. 7500 ಪ್ಲ್ಯಾಂಟಿಗೆ ಒಂದು 3 ಲಕ್ಷದಷ್ಟು ಆ್ಯಕ್ಷನ್ಗಳನ್ನು ಹೇಳಿದ್ದಾರೆ. ಅಂದರೆ 3 ಲಕ್ಷದಷ್ಟು ಥೀಸಿಸ್ಗಳನ್ನು ಮಾಡಿದಾಗ ಆಯಿತು. 3 ಲಕ್ಷದಷ್ಟು. ಈಗ ತುಳಸಿಗೆ ಇಂಥ ಆ್ಯಕ್ಷನ್ ಇದೆ. ಈಗ DRDOದವರು, ನಮ್ಮ ಭಾರತದ DRDO ಇದೆ ಅಲ್ವಾ, ಡಿಫೆನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟು ನಮ್ಮ ಭಾರತದ್ದು, ಅವರು ಒಂದು 4-5 ವರ್ಷಗಳ ಹಿಂದೆ ತುಳಸಿಗೆ ಆ್ಯಂಟಿವೈರಲ್ ಆ್ಯಕ್ಷನ್ ಇದೆ ಅಂತ ಅವರು ಸಂಶೋಧನೆ ಮಾಡಿ ಹೇಳಿದರು. ಇಂಥ ಆ್ಯಕ್ಷನ್ಗಳು ಒಟ್ಟು 3 ಲಕ್ಷದಷ್ಟು ಹೇಳಿದ್ದಾರೆ ಈ 7500 ಪ್ಲ್ಯಾಂಟಿಗೆ. ಓಕೆ, ಅದರಲ್ಲಿ ಒಂದೇ ಒಂದು ಆ್ಯಕ್ಷನ್ ಇವತ್ತು ತನಕ ಡಿಸ್ಕಾರ್ಡ್ ಆಗಿಲ್ಲ. ಕೋವಿಡಿಂದ ಹಿಡಿದು ಎಲ್ಲನೂ ಹೇಳಿದ್ರ ಸರ್? ಅಲ್ಲ, ಕೋವಿಡ್ ಅಲ್ಲ, ಕೋವಿಡ್ ಹೊಸ ಕಾಯಿಲೆ. ಅಂದರೆ ಇದ್ರ ಬಗ್ಗೆ ಅಲ್ಲೆಲ್ಲ ಉಲ್ಲೇಖ ಇಲ್ಲ, ಡೈರೆಕ್ಟ್ ಅಲ್ಲ. ಕ್ರಿಮಿಗ್ನ ಅಂತ ಹೇಳಿದರು. ಈಗ ತುಳಸಿಗೆ ಕ್ರಿಮಿಗ್ನ ಆ್ಯಕ್ಷನ್ ಇದೆ ಅಂತ ಹೇಳಿ. ಕ್ರಿಮಿ ಅಂದರೆ ದೊಡ್ಡ ಆರ್ಗ್ಯಾನಿಸಮ್ ಅಂತಾರಲ್ಲ, ಅಲ್ಲ ಅರ್ಥ. ಎಷ್ಟೋ ಜನ ಹೇಳ್ತಾರೆ ಆಯುರ್ವೇದದಲ್ಲಿ ಕ್ರಿಮಿಗ್ನ ಅಂತ ಹೇಳಿದ ತಕ್ಷಣ ಅದು ಕ್ರಿಮಿ ಅಂದರೆ ಆಗ ಮೈಕ್ರೋಸ್ಕೋಪ್ ಇರಲಿಲ್ಲ ಅಲ್ವಾ, ಏನೋ ಕಣ್ಣಿಗೆ ಕಾಣೋ ಏನೋ ಇನ್ಸೆಕ್ಟ್ ಇದೆಲ್ಲ ಅಂತ ಹಾಗೆ ಹೇಳೋರೆಲ್ಲ ಆರ್ಗ್ಯೂ ಮಾಡೋರು ಇರ್ತಾರೆ, ವಿತಂಡವಾದ ಮಾಡೋರು. ಹಾಗಲ್ಲ ಅದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೂಕ್ಷ್ಮ ಕ್ರಿಮಿಗಳದು ಹೇಳಿದ್ದು. ಈಗ ತುಳಸಿ ಕ್ರಿಮಿಗ್ನ ಅಂತ ಹೇಳಿದರೆ ಇನ್ಸೆಕ್ಟ್ಗಳನ್ನು ನಾಶ ಮಾಡ್ತದೆ ಅಂತ ಹೇಳಿದರೆ, ತುಳಸಿ ಗಿಡವನ್ನೇ ಎಲೆಯನ್ನೆಲ್ಲ ಹೋಗಿ ತಿಂತಾ ಇರ್ತದಲ್ಲ ಕ್ರಿಮಿಗಳೆಲ್ಲ. ಅದು ಕ್ರಿಮಿಗ್ನ ಅಂತೇಳಿ ಆ ದೊಡ್ಡ ದೊಡ್ಡ ಕ್ರಿಮಿಗಳನ್ನೆಲ್ಲ ಕೊಲ್ತದೆ ಅಂತಲ್ಲ. ಕ್ರಿಮಿಗ್ನ ಅಂತ ಹೇಳಿದ್ರೆ ನಾವು ಅದು ಆ್ಯಕ್ಷನ್ ನಾವು ಬಾಡಿಯೊಳಗೆ ತಗೊಂಡ ಮೇಲೆ ಅಲ್ಲಿರೋ ಸೂಕ್ಷ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್, ಸೂಕ್ಷ್ಮ ಕ್ರಿಮಿಗಳ ಬಗ್ಗೆ ಹೇಳಿದ್ದದು ಕ್ರಿಮಿಗ್ನ ಅಂತ ಹೇಳೋ ಆ್ಯಕ್ಷನ್. ಈಗ ಹೃದ್ರೋಗದಲ್ಲಿ ಕ್ರಿಮಿಜ ಹೃದ್ರೋಗ ಅಂತ ಹೇಳಿದರು. ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಬರುವಂಥ ಹೃದ್ರೋಗ ಅಂತ. ನೇರ ಅರ್ಥ ಹೇಳಿದ್ರೆ ಆರ್ಗ್ಯಾನಿಸಮ್ಸಿಂದ ಬರುವ ಹೃದ್ರೋಗ. ಓಕೆ, ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾಕೆ?
ಹೃದಯದಲ್ಲಿ ಕಣ್ಣಿಗೆ ಕಾಣುವಷ್ಟು ದೊಡ್ಡ ಕ್ರಿಮಿ ಇದೆ ಅಂತಂದರೆ ಅದು ಸತ್ತು 4 ದಿವಸ ಆದಮೇಲೆ ಕಣ್ಣಿಗೆ ಕಾಣುವಷ್ಟು ದೊಡ್ಡ ಹುಳ ಕಾಣೋದು ದೇಹದಲ್ಲಿ. ಅಲ್ಲಿ ತನಕ ದೇಹದೊಳಗಿರೋ ಕ್ರಿಮಿ ಎಲ್ಲ ಕಣ್ಣಿಗೆ ಕಾಣೋದಿಲ್ಲ, ಅದು ಮೈಕ್ರೋಸ್ಕೋಪಿಗೆ ಇರೋದು. ಸೊ ಹೃದಯದೊಳಗಡೆ ನಿಮಗೆ ಹೃದಯದಲ್ಲಿ ಕಣ್ಣಿಗೆ ಕಾಣುವಷ್ಟು ದೊಡ್ಡ ಕ್ರಿಮಿಯೆಲ್ಲ ಆಚೀಚೆ ಓಡಾಡ್ತಾ ಇದೆ ಅಂತ ಹೇಳಿದರೆ ಅದು ಸತ್ತು ನಾರ್ತಾ ಇದೆ ಅಂತ ಅರ್ಥ ದೇಹ. ಹಾಗಾದರೆ ಅಂಥ ರೋಗಗಳನ್ನೆಲ್ಲ ಈ ಕ್ರಿಮಿಜ ಬೇರೆ ಬೇರೆ ರೋಗಗಳನ್ನು ಹೇಳಿದ್ರು, ಕ್ರಿಮಿಯಿಂದ ಬರೋದು ಅಂತೆಲ್ಲ. ಅದೆಲ್ಲ ಮಾತಾಡಿದ್ದು ಸೂಕ್ಷ್ಮ ಕ್ರಿಮಿಗಳ ಬಗ್ಗೆ, ಸ್ಪಷ್ಟ ಅದು. ಹಾಗೆ ಅದೇ ಆ್ಯಕ್ಷನ್ಗಳನ್ನು ಇವತ್ತಿಗೆ ಹೇಳ್ತಾ ಇರೋದು. ಆ್ಯಂಟಿವೈರಲ್ ಆ್ಯಕ್ಷನ್ ಇದೆ ಅಂತ ಹೇಳೋದು, ಇದೆಲ್ಲ ಯಾವ ಆ್ಯಕ್ಷನ್? ಅದು ಕ್ರಿಮಿಯನ್ನು ನಾಶ ಮಾಡೋ ಆ್ಯಕ್ಷನನ್ನು ಹೇಳ್ತಾ ಇರೋದು, ಪುನಃ ಪ್ರೂವ್ ಆಗ್ತಾ ಇರೋದು. ಅದು ಒಂದೇ ಒಂದು ಆ್ಯಕ್ಷನು ಡಿಸ್ಕಾರ್ಡ್ ಆಗಿಲ್ಲ ಅಂತ, ಯಾವುದು ಕೂಡ ಇದಲ್ಲ ಅಂತ ಅಲ್ಲಗಳೆಯಲ್ಪಟ್ಟಿಲ್ಲ ಯಾವುದೇ ಆ್ಯಕ್ಷನ್. ಅದು ಗ್ರೇಟ್ನೆಸ್, ಅದು ಒಂದು. ಮತ್ತು ಅದು ಸ್ಪೆಷಲ್ ನಾಲೆಜ್ ಅಂತ. ಸ್ಪೆಷಲ್ ನಾಲೆಜ್ ಅಲ್ಲದೆ ಈ ಇಷ್ಟೆಲ್ಲ ಆ್ಯಕ್ಷನ್ಗಳನ್ನು ಒಬ್ಬರು ಈಗ ಚರಕ ಸಮಿತಿಯಲ್ಲಿ ಕೂತ್ಕೊಂಡು ಬರಿಬೇಕು ಅಂತ ಆದರೆ ಎಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಹಾಗಾದರೆ ಫೀಲ್ಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರಬೇಕು ಅದರ ಕನ್ಕ್ಲೂಷನ್ ಹಾಗೆ ಬರಿಬೇಕಾದ್ರೆ. ಬರೋದು ಅದು ಇವತ್ತು ತನಕ ಅಲ್ಲ ಅಂತ ಹೇಳಲ್ಪಡದೆ ಇವತ್ತು ಫ್ರಂಟಲ್ಲಿ ರನ್ ಆಗುವಂಥ ಮೆಡಿಸಿನ್ ಅಂತ ಆಗಿರಬೇಕು ಅಂತ ಆದರೆ ಅದು ಯಾವ ಟೈಪಿನ ವಿಷನ್ ಅದು. ಹಾಗಾಗಿ ಅವರಿಗೆ ಅದು ಅವರ ಋಷಿಗಳೆಲ್ಲ ಋಷಿಗಳು ಅವರೆಲ್ಲ. ಈ ಆಯುರ್ವೇದದಲ್ಲಿ ಹೇಳಿರೋ ಈಗ ಚರಕ ಸುಶ್ರುತ ಪ್ರತಿಯೊಬ್ಬರು ಕೂಡ ಕೇವಲ ಅವರು ವೈದ್ಯರು ಆಗಿದ್ದರು. ಅವರು ಸ್ವತಃ ವೈದ್ಯರು ಆಗಿದ್ದರು. ವೈದ್ಯರು ಹೌದು, ಋಷಿಗಳು ಹೌದು, ವಿಜ್ಞಾನಿಗಳು ಹೌದು. ಓಹೋ, ವೈದ್ಯ, ಋಷಿ, ವಿಜ್ಞಾನಿ, ಆಚಾರ್ಯ ಅಂದರೆ ಅವರು ಟೀಚ್ ಮಾಡಿದರು ಬೇರೆಯವರಿಗೆ. ನೆಕ್ಸ್ಟ್ ಅವರ ಶಿಷ್ಯರು ಯಾರು ಅಂತೆಲ್ಲ ಇದೆ, ಹೆಸರುಗಳಿದೆ ಅಷ್ಟೇ. ಇಂತಿಂಥ ಶಿಷ್ಯರಿಗೆಲ್ಲ ಟೀಚ್ ಮಾಡಿದರು. ಸೊ ವೈದ್ಯರು ಹೌದು, ವಿಜ್ಞಾನಿಗಳು ಹೌದು, ಋಷಿಗಳು ಹೌದು, ಆಮೇಲೆ ಆಚಾರ್ಯರು ಹೌದು, ಮತ್ತು ಲೇಖಕರು ಹೌದು ಅಂತ. ಇಷ್ಟು ದೊಡ್ಡ 14,000 ಒಂದು ಗ್ರಂಥ ಬರೀತಾರೆ ಅಂತ ಆದರೆ, ಒಬ್ಬರು ಅಷ್ಟು ದೊಡ್ಡ ಗ್ರಂಥಗಳನ್ನು ಬರೀತಾರೆ ಅಂತ ಆದರೆ ದೊಡ್ಡ ಲೇಖಕರು ಅವರು. ಸೊ ಇದು ಎಲ್ಲವೂ ಆಗಿದ್ದರು ಅಂತ ಅವರು. ಹಾಗಾಗಿ ಅವರು ವೈದ್ಯ, ವಿಜ್ಞಾನಿ, ಋಷಿ, ಆಚಾರ್ಯ ಮತ್ತು ಲೇಖಕರು ಅವರು ಎಲ್ಲವೂ ಆಗಿದ್ದರು. ಟೀಚರು ಆಗಿದ್ದರು, ಎಲ್ಲ ಆಲ್ರೌಂಡರ್ ಅವರು ಅಂಥವು. ಮತ್ತು ಅದು ಯಾವುದೇ ಸೆಲ್ಫ್ ಮೋಟಿವ್ ಯಾವುದೂ ಇಲ್ಲ ಅಂತ ಅದರಲ್ಲಿ. ಇದು ನಂಗೆ ಒಳ್ಳೇದಾಗಬೇಕು ಅಥವಾ ಇದು ಭಾರತದ್ದು ಅಂತ ಎಕ್ಸ್ಪೆಕ್ಟ್ ಮಾಡಿ ಅಂತ ಅವ್ರು ಹೇಳಲಿಲ್ಲ ಅಂತ. ಅಲ್ಲ, ಎಂಥ ಸಮುದ್ರ ಅನ್ನೋಕ್ಕೆ ಈಗ ನೀವು ಮಾತಾಡಿದ್ದು ಹೇಳಿದ್ದು ದಿನಚರ್ಯಕ್ಕೆ ನಮ್ಗೆ ಇನ್ನೂ ಮುಟ್ಟಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಇದೆ, ತುಂಬ ಇದೆ. ಅದಕ್ಕೆ ಎಷ್ಟೋ ಜನ ಹಾಗೆ ಹೇಳ್ತಾ ಇರ್ತಾರೆ, ಆಯುರ್ವೇದ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳೋದು ಕೇಳಿರ್ಬೋದು ನೀವೆಲ್ಲ. ಹೌದು ಹೌದು, ಸೂಡೋ ಸೈನ್ಸ್ ಅಂತ ಹೇಳ್ತಾರೆ, ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತಾರೆ. ಅವಿವೇಕಿಗಳು ಸೂಡೋ ಸೈನ್ಸ್ ಅಂತ ಹೇಳ್ತಾರೆ. ಬಟ್ ಸರಿ ಗೊತ್ತಿಲ್ಲದಿರೋರು ಅದನ್ನು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತಾರೆ. ಅದಕ್ಕೂ ಏನು ಡಿಫ್ರೆನ್ಸು? ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲ. ಸೂಡೋ ಸೈನ್ಸ್ ಅಂದರೆ ಡೋಂಗಿ ಸೈನ್ಸ್ ಅಂತ ಹೇಳೋದು, ಅದು ಸೈನ್ಸೇ ಅಲ್ಲ ಅಂತ ಸೂಡೋ ಸೈನ್ಸ್ ಅಂತ ಹೇಳಿದರೆ. ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂದರೆ ಪರ್ಯಾಯ ವೈದ್ಯಕೀಯ ಪದ್ಧತಿ ಅಂತ ಅಲ್ಲಿ ತನಕ ಎಕ್ಸೆಪ್ಟ್ ಮಾಡಿ ಅದೊಂದು ವೈದ್ಯಕೀಯ ಪದ್ಧತಿ ಅಂತ ಒಪ್ಪಿದಾಗ ಆಯಿತು. ಆದರೆ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲ ಅಂತ ನನ್ನ ವಾದ. ಯಾರು ಕೂಡ ಯಾವುದೇ ವೈದ್ಯ ಪದ್ಧತಿಯನ್ನು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳಬಾರ್ದು. ಈಗ ಹೋಮಿಯೋಪತಿಯನ್ನಾದರೂ ಕೂಡ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳಬಾರ್ದು. ಓಕೆ, ಈಗ ಒಬ್ಬ ಮಗ ಇದ್ದಾನೆ ಅಂತ, ಒಬ್ಬರು ಹೋಮಿಯೋಪತಿ ಡಾಕ್ಟ್ರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರ ಮಗ ಹುಟ್ಟಿದಲ್ಲಿಂದ ಫುಲ್ ಹೋಮಿಯೋಪತಿ ಮೆಡಿಸಿನೇ ಮಾಡ್ತಾ ಬಂದಿದ್ದಾನೆ, ಸಾಯೋ ತನಕ ಹೋಮಿಯೋಪತಿ ಮೆಡಿಸಿನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಹೌ ಹೋಮಿಯೋಪತಿ ಇಸ್ ಆಲ್ಟರ್ನೇಟಿವ್ ಫಾರ್ ಹಿಮ್ ಅಲ್ವಾ? ಇಟ್ ಈಸ್ ಚಾಯ್ಸ್ ಫಾರ್ ಹಿಮ್. ಸಬ್ಜೆಕ್ಟಿವ್, ನೀವೇನು ಆಯ್ಕೆ ಮಾಡ್ಕೋತೀರೋ ಇಟ್ ಈಸ್ ಚಾಯ್ಸ್ ಫಾರ್ ಹಿಮ್. ಹೋಮಿಯೋಪತಿ ಆ ಪರ್ಸನಿಗೆ ಅದು ಪರ್ಸನಲ್ ಲೆವೆಲ್ನಲ್ಲಿ ಡಿಸೈಡ್ ಆಗೋದು. ಈಗ ಒಂದೇ ಮನೆಯಲ್ಲಿ ಒಬ್ಬರು ಹೋಮಿಯೋಪತಿ ತಗೊಳ್ಬೋದು, ಒಬ್ಬರು ಆಯುರ್ವೇದ ತಗೊಳ್ಬೋದು, ಇನ್ನೊಬ್ಬರು ಯುನಾನಿ ತಗೊಳ್ತಾ ಇರ್ಬೋದು, ಇನ್ನೊಬ್ಬರು ಎಲೋಪತಿ ತಗೊಳ್ತಾ ಇರ್ಬೋದು. ಸೊ ಇಟ್ ಈಸ್ ಪರ್ಸನಲ್ ಚಾಯ್ಸ್ ಆ್ಯಂಡ್ ಪರ್ಸನಲ್ ಸಿಲೆಕ್ಷನ್. ಅದು ಯಾವುದು ಬೇಕು ನಮಗೆ ಬೇಡ ಅಂತ ಡಿಸೈಡ್ ಮಾಡೋದು ಅವ್ರದ್ದು ರೈಟ್, ಅದು ಪರ್ಸನಲ್ ರೈಟ್. ಲೇಬಲ್ಸ್ ಕೊಡೋಂಗಿಲ್ಲ ನೀವು. ಹಾಗೆ ಒಂದು ಸಿಸ್ಟಮ್ ಆಫ್ ಮೆಡಿಸಿನನ್ನು ನೀವು ಜನರಲ್ ಆಗಿ ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳುವಾಗಿಲ್ಲ. ಹಾಗಾದ್ರೆ ಏನಾಗಾರೆ ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನ್ ಏನು? ದೇ ಆರ್ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್ ಅಂತ. ಕಾಂಪ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಮೆಡಿಸಿನ್. ಎಲೋಪತಿಯು ಕಾಂಪ್ಲಿಮೆಂಟ್ರಿ. ಈಗ ಯಾವುದೋ ಎಮರ್ಜೆನ್ಸಿ ಕಂಡೀಷನ್ ಬಂತು, ಎಲೋಪತಿ ಯೂಸ್ ಮಾಡಲೇಬಾರ್ದು ಅಂತ ನಾನು ಹೇಳೋದಿಲ್ಲ. ಓಕೆ, ಎಮರ್ಜೆನ್ಸಿ ಕಂಡೀಷನ್ ಇದೆ, ಎಲೋಪತಿಯೇ ಯೂಸ್ ಮಾಡಬೇಕು ಅಂತ ಮಾಡ್ಕೊಳ್ಳಿ. ಆವಾಗ ಆ ಟೈಮಿಗೆ ಮಾತ್ರ ಅದು ಸಿಲೆಕ್ಷನ್. ಅದು ಯಾಕೆ ಪೂರಕ, ಎಲ್ಲ ಪದ್ಧತಿಗಳು ಪೂರಕ ಚಿಕಿತ್ಸಾ ಪದ್ಧತಿಗಳು, ಪರ್ಯಾಯ ಚಿಕಿತ್ಸಾ ಪದ್ಧತಿಗಳಲ್ಲ ಯಾವುದು ಕೂಡ. ಎಲ್ಲೋ ಕಾಂಪ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಮೆಡಿಸಿನ್, ಒಂದಕ್ಕೊಂದು ಸಪೋರ್ಟ್ ಮಾಡ್ತಾ ಹೋಗೋದು. ಈಗ ನಿಮಗೆ ಹೋಮಿಯೋಪತಿ ವರ್ಕ್ ಆಗೋದಿಲ್ಲ, ಆಯುರ್ವೇದ ತಗೊಳ್ತಾರೆ, ಆಯುರ್ವೇದ ಎಲ್ಲ ಕಾಂಪ್ಲಿಮೆಂಟ್ ಮಾಡೋದು. ಅವರು ಹೆಲ್ತ್ ಎಸ್ಟಾಬ್ಲಿಷ್ ಆಗಬೇಕು, ಒಬ್ಬ ಪರ್ಸನ್ನ ಹೆಲ್ತ್. ಅಲ್ಟಿಮೇಟ್ ಇಂಟೆನ್ಷನ್ ಏನು? ಜನರು ಹೆಲ್ದಿಯಾಗಿರಬೇಕು. ಇಷ್ಟೆಲ್ಲ ಅರ್ಥ ಆಗದಿದ್ದವ್ರು ಏನು ಮಾಡ್ತಾರೆ, ಅವ್ರು ಯಾರೋ ಹೇಳ್ತಾರೆ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಮೆಡಿಸಿನ್, ಇವರು ಅದನ್ನೇ ಹೌದು ಅದನ್ನು ಹಾಗೆ ಬ್ಲೈಂಡಾಗಿ ಒಪ್ಕೊಳ್ಳೋದು, ಅದಲ್ಲ ನಾವು ಒಪ್ಕೊಳ್ಳೋವಾಗಿಲ್ಲ. ನಾನು ಅದನ್ನು ಖಂಡಿತ ಅದನ್ನು ವಿರೋಧಿಸ್ತೇನೆ. ಮತ್ತು ನಾನು ಹೇಳೋದೇನಂತೆ, ಒಂದು ಹೆಜ್ಜೆ ಮುಂದೆ ಹೋಗಿ ಯಾವಾಗಲೂ ಹೇಳ್ತಾ ಇರ್ತೇನೆ ಇದನ್ನು. ಆ ಪದಗಳನ್ನೇ ನೋಡಿ,
ಆಲ್ಟರ್ನೇಟಿವ್ ಅಲ್ಲ ಆಯುರ್ವೇದ, ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ. ಆಯುರ್ವೇದ ಇಸ್ ನಾಟ್ ಆಲ್ಟರ್ನೇಟಿವ್, ಇಟ್ ಈಸ್ ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್. ನಮ್ಮ ನೇಟಿವ್ ಅದು ಆ್ಯಕ್ಚುಲಿ. ಆಲ್ಟರ್ನೇಟಿವ್ ಹೇಗೆ ನಮ್ಮ ನೇಟಿವ್ಗೆ ಆಗೋಗಿದೆ ಅಷ್ಟೇ. ನಮ್ಮ ನೇಟಿವ್ಗೆ ಪರ್ಯಾಯ ಆಗಿದ್ದರೆ ಮಾತ್ರ ಅದು ಆಲ್ಟರ್ನೇಟಿವ್. ನಮ್ಮ ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್, ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿ, ಭಾರತೀಯರಿಗೆ ಹೇಗೆ ಅದು ಆಲ್ಟರ್ನೇಟಿವ್. ಅಮೇರಿಕಾದಲ್ಲಿ ಹುಟ್ಟಿದ್ರು ಕೂಡ ಅವರೇ ಇಡೀ ಜೀವಮಾನ ಪೂರ್ತಿ ಅದನ್ನೇ ಆಯುರ್ವೇದವನ್ನು ಬಳಸ್ತಾ ಇದ್ದಾರೆ ಅಂತ ಆದರೆ ಅವರಿಗೂ ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅದು. ನೇಟಿವ್ ಅಂದರೆ ಕೇವಲ ಜಾಗ ಅಂತ ಮಾತ್ರ ಅಲ್ಲ, ಅಲ್ಲಿ ಅವರು ಇಡೀ ಅವರ ಜೀವಮಾನ ಪೂರ್ತಿ, ಅವರ ಬದುಕಿನ ಪೂರ್ತಿ ಯಾವುದನ್ನು ಬಳಕೆ ಮಾಡ್ತಾ ಇದ್ದಾರೆ ಅದನ್ನು ಹೊಂದ್ಕೊಂಡಿರ್ತದೆ. ಹಾಗಾಗಿ ಆಯುರ್ವೇದ ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಭಾರತೀಯರಿಗಂತೂ ಪೂರ್ತಿ ಅಪ್ಲೈ ಆಗ್ತದೆ. ನಿಜ. ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ನಮ್ಮದೇ ಚಿಕಿತ್ಸಾ ಪದ್ಧತಿ, ನಮ್ಮ ನೆಲದ ಚಿಕಿತ್ಸಾ ಪದ್ಧತಿ. ಹಾಗೆ ಅದು ಆಲ್ಟರ್ನೇಟಿವ್ ಅಲ್ಲ. ವೆಲ್ ಸೆಡ್. ಸೊ ಲಾಸ್ಟ್ಲಿ ಆಯಿಲ್ ಪುಲ್ಲಿಂಗ್ ಬಗ್ಗೆ ಅದು ಎಷ್ಟೊತ್ತು ಮಾಡಬೇಕು? ಆಯಿಲ್ ಪುಲ್ಲಿಂಗನ್ನು ಅದು ಈಗ ಏನಾಯಿತು ಅಂತ ಹೇಳಿದರೆ, ಇತ್ತೀಚೆಗೆ ಈ ಜನರಿಗೆ ಏನು ಅಂತ ಹೇಳಿದರೆ ಒಂದು ಹುಚ್ಚಿರ್ತದೆ, ಒಂದನ್ನು ಎಕ್ಸಾಗರೇಟ್ ಮಾಡೋದು, ಒಂದರ ಬೆನಿಫಿಟನ್ನು ಎಕ್ಸಾಗರೇಟ್ ಮಾಡೋದು. ಅಥವಾ ಈಗ ಒಂದು ಆಯುರ್ವೇದ ಅಂತ ಮಾತಾಡಿ ಸ್ಟಾರ್ಟ್ ಮಾಡಿ ಆಯುರ್ವೇದವನ್ನು ಎಕ್ಸಾಗರೇಟ್ ಮಾಡೋದು, ಮಾಡರ್ನ್ ಮೆಡಿಸಿನ್ ಅಂತ ಆದರೆ ಅದನ್ನು ಎಕ್ಸಾಗರೇಟ್ ಮಾಡೋದು. ಹೀಗೆ ಮಾಡ್ತಾ ಹೋಗೋದು ಜನರ ಒಂದು ಟೆಂಡೆನ್ಸಿ. ಬೈಯೋದು ಅಂತಾರೆ ಓವರ್ ಬೈತಾ ಹೋಗೋದು, ಜಾಸ್ತಿ ಬೈತಾ ಹೋಗೋದು. ಇದು ಜನರ ಸಾಮಾನ್ಯ ಮಾನಸಿಕ ಸ್ವಭಾವ ಅದು. ಹಾಗೆ ಮಾಡಿ ನಾವು ಯಾವಾಗ ಎಲ್ಲ ಆಯಿಲ್ ಪುಲ್ಲಿಂಗ್ ಮಾಡಿದರೆ ನಿಮ್ಮ ಅದು ಕಾಯಿಲೆ ವಾಸಿ ಆಗ್ತದೆ, ಇದು ಕ್ಯಾನ್ಸರ್ ಕಾಯಿಲೆ ಆಗ್ತದೆ, ವಾಸಿ ಆಗ್ತದೆ, ಆಮೇಲೆ ಎಲ್ಲ ಕಾಯಿಲೆಗಳು ವಾಸಿ ಆಗ್ತದೆ, ಇದು ಪರಮೌಷಧ ಅಂತ ಹೇಳಿದ ತಕ್ಷಣ ಅದು ಜನರು ಮಾಡಿ ನೋಡ್ತಾರೆ, ಅದು ಯೂಸ್ಲೆಸ್ ಅಂತ ಬಿಡ್ತಾರೆ. ಹಾಗಾಗ್ತದೆ. ಹಾಗಾಗಿ ಆಯಿಲ್ ಪುಲ್ಲಿಂಗಿಗೆ ಲಿಮಿಟೆಡ್, ಎಲ್ಲದಕ್ಕೂ ಆಯುರ್ವೇದ ಏನೇನು ಲಿಮಿಟೆಡ್ ಆ್ಯಕ್ಷನ್ಗಳನ್ನು ಹೇಳಿರುವಂಥದ್ದು. ಅದು ಜನರಲ್ಲಿ ಬಂದು ಅದು ಹಾಗೆ ಕಾಣೆಯಾಗಿ ಹೋಗೋದು ಯಾಕೆಂದರೆ ಈ ಕಾರಣದಿಂದಾಗಿ ಓವರ್ ಎಕ್ಸಾಗ್ರೇಟ್ ಮಾಡಿ ಯಾರಾದರೂ ಹೇಳಿದರೆ. ಈ ಆಯಿಲ್ ಪುಲ್ಲಿಂಗಿನ ಒರಿಜಿನಲ್ ಫಾರ್ಮ್ ಅಂತ ಆಯುರ್ವೇದದಲ್ಲಿ ಇರೋದು ಕವಳ ಗಂಡೂಷ ಅಂತ ಆಗಲೇ ಹೇಳಿದೆ ಅಲ್ವಾ. ಒಂದು ಲಿಕ್ವಿಡ್ನಲ್ಲಿ ಮಾಡೋದು, ಮತ್ತು ಬಾಯಲ್ಲಿ ಮೂಮೆಂಟ್ ಕೊಟ್ಟು ಮಾಡಿದರೆ ಅದಕ್ಕೆ ಕವಳ ಅಂತ ಹೇಳೋದು. ಅದಕ್ಕೆ ಎಲೆಡಕ್ಕೆಲ್ಲ ಹಾಕಿದರೆ ಕವಳ ಹಾಕೋದು ಅಂತೆಲ್ಲ ಆ ಶಬ್ದ ಬಂದಿರೋದು ಅಲ್ಲಿಂದ, ಈ ಕವಳದಿಂದ. ತಾಂಬೂಲ ಕೂಡ ಆಯುರ್ವೇದದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಆದರೆ ಈ ಹೊಗೆ ಸೊಪ್ಪನ್ನು ಹೇಳಿಲ್ಲ ಅದರಲ್ಲಿ, ಯಾವುದು ತಂಬಾಕನ್ನು ಹೇಳಿಲ್ಲ. ತಂಬಾಕು ಬಿಟ್ಟು ಸುಗಂಧಿತ ದ್ರವ್ಯಗಳನ್ನು, ಏಲಕ್ಕಿ, ಲವಂಗ, ಹೀಗೆ ಬೇರೆ ಬೇರೆ ಎಲ್ಲ ಹೇಳಿ ಅದರ ಆ ಕಾಂಬಿನೇಷನಲ್ಲಿ ಇರೋದು ಆ ತಾಂಬೂಲ ಅಂತ ಹೇಳೋದು. ಅದನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದರು. ಯಾಕೆ ಅಂತ ಹೇಳಿದರೆ, ಈ ಆಯಿಲ್ ಪುಲ್ಲಿಂಗ್ ಆದರೂ ಕೂಡ ಯಾಕೆ ಹೇಳಿದ್ದು ಅಂತ ಹೇಳಿದರೆ, ಬಾಯಲ್ಲಿಟ್ಕೊಂಡು ಒಂದು 3-4 ನಿಮಿಷ ಅದನ್ನು ಬಾಯಲ್ಲಿ ಮೂಮೆಂಟ್ ಮಾಡಿ ಮುಕ್ಕಳಿಸಿ ಅದನ್ನು ಉಗಿಬೇಕಾದ್ದು, ಅದನ್ನು ನುಂಗುವುದಲ್ಲ, ಉಗಿಬೇಕಾದ್ದು. ಯಾಕೆ ಸರ್? ಯಾಕೆಂತೇಳಿದ್ರೆ ಅದು ಓರಲ್ ಕ್ಯಾವಿಟಿಯ ಸ್ಟ್ರೆಂತನ್ನು ಜಾಸ್ತಿ ಮಾಡಲಿಕ್ಕೆ ಅದರ ಡ್ರಗ್ಸಲ್ಲಿ ಉಪಯೋಗ ಮಾಡಿರೋದು ಯಾವುದು, ಆ ತೈಲದಲ್ಲಿ ಬಳಕೆ ಮಾಡಿರುವಂತಹ ಬೇರೆ ಬೇರೆ ಘಟಕ ದ್ರವ್ಯಗಳಿದೆಯಲ್ಲ, ಅದನ್ನೆಲ್ಲ ನೋಡಿದರೆ ಅದು ಹಲ್ಲನ್ನು ಸ್ಟ್ರೆಂತನ್ನು ಮಾಡಲಿಕ್ಕೆ, ಆಮೇಲೆ ಒಸಡನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ಬಾಯಿಯ ಓರಲ್ ಹೈಜಿನ್ ಇದೆಯಲ್ಲ ಅದನ್ನು ಚೆನ್ನಾಗಿ ಮಾಡಲಿಕ್ಕೆ, ಆಮೇಲೆ ಅಲ್ಲಿ ಕ್ರಿಮಿಗಳನ್ನು ಫೈಟ್ ಮಾಡುವಂಥ ಆ್ಯಕ್ಷನನ್ನು ಅದರಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಅಲ್ಲಿ. ಯಾಕೆ ಅಂತ ಹೇಳಿದರೆ, ಇವತ್ತು ನಮಗೆ ಮೆಡಿಕಲಿ ಏನು ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ ಅಂತ ಹೇಳಿದರೆ, 80% ಆಫ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್, ಸೂಕ್ಷ್ಮ ಕ್ರಿಮಿಗಳು ನಮ್ಮ ರೋಗದಲ್ಲಿ, ನಮ್ಮ ದೇಹದಲ್ಲಿ ರೋಗ ಉಂಟು ಮಾಡೋದು ಯಾವುದೆಲ್ಲ ಇದೆ, ಅದು 80% ಅದರಲ್ಲಿ ಎಂಟರ್ ಆಗೋದು ಬಾಯಿ ಮೂಲಕ ಅಂತ. ಹಾಗಾಗಿ ಬಾಯಿಯೇ ಫಸ್ಟ್ ಫೈಟಿಂಗ್ ಪಾರ್ಟ್ ನಮ್ಮ ದೇಹದ್ದು. ಸೋಲ್ಜರ್, ನಮ್ಮನ್ನು ಯಾವುದು ವೈರಿಗಳು ಬಂದಾಗ ಫೇಸ್ ಮಾಡೋದು ಅದು ಫಸ್ಟ್, ಫೇಸ್ ಅಲ್ಲ ಬಾಯಿ. ಹಾಗಾಗಿ ಬಾಯನ್ನು ನಾವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕಾಗೋದು. ಅದಕ್ಕೆ ಬೇಕಾಗುವಂಥ ಪೂರಕ ಇಂಗ್ರೀಡಿಯೆಂಟ್ ಏನೆಲ್ಲ ಬೇಕು ಅದನ್ನೆಲ್ಲ ಹೇಳಿ ಅಲ್ಲಿ ಅದನ್ನು ಪ್ರಿಪೇರ್ ಮಾಡಿರೋದು. ಹಾಗಾಗಿ ಅದನ್ನು ಡೈಲಿ ಮಾಡಬೇಕು ಅಂತ ಹೇಳಿದ್ದು. ಅದು ಬಿಟ್ಟು ಅದ್ರ ತಗೊಂಡ್ರೆ ಯಾವುದೋ ಅಲ್ಲಿ ಪೈಲ್ಸ್ ವಾಸಿ ಆಗ್ತದೆ ಅಥವಾ ಇನ್ನೊಂದು ಯಾವುದೋ ಕಾಯಿಲೆ ವಾಸಿ ಆಗ್ತದೆ, ಹೀಗೆಲ್ಲ ಇಂಥದ್ದೆಲ್ಲ ಜಾಸ್ತಿ ಅದನ್ನು ಎಕ್ಸಾಗರೇಟ್ ಮಾಡಬೇಡಿ. ಎಷ್ಟು ಲಿಮಿಟೆಡ್ ಬೆನಿಫಿಟ್ ಹೇಳಿದರೆ ಅಷ್ಟು ಬೆನಿಫಿಟ್ ಇದೆ ಅದಕ್ಕೆ, ಮತ್ತು ಅದನ್ನು ಮಾಡಬೇಕು. ಯಾವ ಎಣ್ಣೆ ಅಂತ ಅಗೇನ್ ನೀವು ಹೇಳಿದ್ರಿ? ಹಿರಿಮೇದಾದಿ ತೈಲ, ತೈಲ ತೈಲ ಬಿಟ್ಟರೆ ತೈಲ ಅಂದರೆ ಆಯಿಲ್, ತ್ರಿಫಲ ತೈಲ ಅಂದರೆ ಆಯಿಲ್. ಅಥವಾ ಅದು ಯಾವುದಿಲ್ಲ ಅಂತಂದ್ರೆ, ನೀವು ಎಲ್ಲೋ ಹಳ್ಳಿಯಲ್ಲಿದ್ದೀರಿ, ನಿಮಗೆ ಆ್ಯಕ್ಸಸ್ ಇಲ್ಲ ಅಂತಂದರೆ ಎಳ್ಳೆಣ್ಣೆ, ಬೆಸ್ಟು ನಲ್ಲೆಣ್ಣೆ. ಹಾಂ, ಎಳ್ಳೆಣ್ಣೆ. ತೈಲೆ ಅನುಕ್ತೇ ತಿಲ ತೈಲಮ್ ಅಂತ, ಯಾವ ತೈಲ ಅಂತ ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ ಅಂತ ಆದರೆ ತಿಲ ತೈಲ ಯೂಸ್ ಮಾಡಿ ಅಂತ ಹೇಳಿದ್ರು. ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟರು. ಅದರ ಆ್ಯಕ್ಷನ್ಗಳೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಅದನ್ನು ಬಳಕೆ ಮಾಡ್ಕೊಳ್ಬೋದು ಇದು ಮಾಡುವಾಗ. ಸೊ ಈಗ ಇದೆಲ್ಲಾಗಿ ಸ್ನಾನಲಾಗಿ ನೀವು ಆಹಾರ ತಗೊಳ್ಳುವಲ್ಲಿಗೆ ಬಂದ್ರಿ, ಬ್ರೇಕ್ಫಾಸ್ಟು. ಈ ಆಹಾರದಲ್ಲಿ ಅನೇಕ ವಿಚಾರಗಳಿದೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ. ಆಯುರ್ವೇದವನ್ನು ಯಾಕೆ ನಾವು ಒಪ್ಪಬೇಕು ಅಂತ ಹೇಳಿದರೆ, ಈ ಡಯಟ್ ಅಂತ ಇದೆಯಲ್ಲ, ಪಥ್ಯ ಅಂತ ಹೇಳೋದು, ಅದನ್ನು ಇತ್ತೀಚಿನ ವರ್ಷಗಳ ತನಕ ಯಾವುದಕ್ಕೂ ಡಯಟ್ ಬೇಡ ಅಂತ ಹೇಳ್ತಾ ಇದ್ರು ಮೆಡಿಕಲಿ. ಈ ಮಾಡರ್ನ್ ಮೆಡಿಸಿನ್ನಲ್ಲಿ ಈ ಬ್ರಿಟಿಷರು ಮಾಡರ್ನ್ ಮೆಡಿಸಿನನ್ನು ಭಾರತಕ್ಕೆ ತಂದಾಗ ಜನರು ಯಾಕೆ ಅಷ್ಟು ಸುಲಭದಲ್ಲಿ ಮನಸೋತದ್ದಕ್ಕೆ ಅಂತ ಹೇಳಿದರೆ 2 ಕಾರಣ ಇತ್ತು. ಒಂದು ಸಿಂಪ್ಟಮ್ಯಾಟಿಕ್ ಆ್ಯಕ್ಷನ್, ಅಂದರೆ ತಕ್ಷಣ ಲಾಕ್ಷಣಿಕವಾಗಿ ಶಮನ ಮಾಡುವಂಥದ್ದು, ಗುಣಲಕ್ಷಣ ಕಡಿಮೆ ಮಾಡಿ ಸಡನ್ನಾಗಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಓಕೆ, ಇಮಿಡಿಯೇಟ್ ರಿಸಲ್ಟ್ ಅಲ್ಲ.
ಲಕ್ಷಣ ಮಾತ್ರ ಕಡಿಮೆ ಆಗೋದು. ರಿಸಲ್ಟ್ ಅಂದರೆ ಕ್ಯೂರ್ ಆಯಿತು. ಹಾಂ 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 ಅದು ರಿಸಲ್ಟ್ ಅಲ್ಲ, ರಿಯಾಕ್ಷನ್. ಜನರು ರಿಸಲ್ಟ್ ಅಂತ ತಿಳ್ಕೊಂಡ್ರು, ಬಟ್ ರಿಸಲ್ಟ್ ಅಲ್ಲ ಅದು. ಈಗ ನೀವು ತಿಳ್ಕೊಂಡಾಗೆ ಅದು ರಿಸಲ್ಟ್ ಅಲ್ಲ, ಅದು ಸಿಮ್ಟಮ್ಸ್ ಮಾತ್ರ ಕಡಿಮೆ ಆಗೋದು. ಲಾಕ್ಷಣಿಕ ಲಕ್ಷಣಗಳನ್ನು ಕಡಿಮೆ ಮಾಡ್ತದೆ, ಶಮನ ಮಾಡ್ತದೆ, ಕ್ಯೂರ್ ಮಾಡೋದಲ್ಲ. ಶೋಧನ ಅಥವಾ ಅದು ಕ್ಯೂರ್ ಮಾಡಿ ಗುಣ ಮಾಡೋದಲ್ಲ, ಬರೀ ಶಮನ ಮಾಡೋದು. ಶಮನ ಅಂದರೆ ರಿಲೀಫ್ ಕೊಡೋದು ಅದರಿಂದ. ಓಕೆ, ಅದು ಒಂದು. ಹಾಗೆ ಫಾಸ್ಟಾಗಿ ಅದು ರಿಲೀಫ್ ಕೊಡ್ತದೆ ಸಡನ್ ಸಿಮ್ಟಮ್ಸಿಂದ, ಒಂದದು. ಅದನ್ನು ಫೋಕಸ್ ಮಾಡಿದರು. ಎರಡನೇದು, ಅದನ್ನು ಇಂಗ್ಲೀಷ್ ಮೆಡಿಸಿನ್, ಮಾಡರ್ನ್ ಮೆಡಿಸಿನ್ ಮಾಡೋದಿದ್ದರೆ ಡಯಟ್ ಮಾಡಬೇಕಾಗಿಲ್ಲ ಅಂತ, ಭಾಳ ಸುಲಭ ಮಾಡಲಿಕ್ಕೆ ಅಂತ. ಏನು ಬೇಕಾದ್ರೆ ತಗೊಳ್ಬೋದು, ನೀವು ಮೆಡಿಸಿನ್ ತಗೊಂಡ್ರೆ ಆಯಿತು, ಕಡಿಮೆ ಆಗ್ತದೆ ಅಂತ. ಇದು 30-40 ವರ್ಷ ಹಿಂದಿನ ತನಕ ಕೂಡ ಈವನ್ ಡಯಾಬಿಟಿಕ್ ಪೇಷಂಟ್ಸಿಗೆ ಕೂಡ ನೀವು ಡಯಟ್ ಸಕ್ಕರೆ ಬೇಕಾದ್ರೆ ತಿನ್ನಿ, ಇದು ಮೆಡಿಸಿನ್ ತಗೊಳ್ಳಿ ಅಂತ ಹಾಗೆ ಹೇಳ್ತಾಯಿದ್ರು. ಕೇವಲ 40 ವರ್ಷಗಳ ಹಿಂದೆ ಕೂಡ, ನಾನು ಚಿಕನ್ನಲ್ಲಿರುವಾಗ ಕೂಡ ಆ ರೀತಿಯಲ್ಲಿ ಹೇಳ್ತಾಯಿದ್ರು. ಹಾಗಾಗಿ ಸೊ ನಮಗೆ ಡಯಟ್ ಮಾಡಲಿಕ್ಕೆ ಅಂತ ಹೇಳಿದರೆ ಕಷ್ಟ, ಅಷ್ಟು ಸುಲಭದಲ್ಲಿ ಆಗುವಂಥದ್ದಲ್ಲ ಪಥ್ಯ ಅಂತ ಹೇಳೋದು. ಜನರಲ್ಲೊಂದು ಭಾವನೆ ಇದೆ, ಏನಂತ ಹೇಳಿದರೆ ಈ ಆಯುರ್ವೇದದಲ್ಲಿ ಹೇಳಿರೋ ಪಥ್ಯ ಅದು ಔಷಧಗಳಲ್ಲಿ ಕಹಿ ಇರ್ತದೆ ಅಥವಾ ಈ ರೀತಿಯಲ್ಲೇನೋ ಭಾವನೆಗಳಿದೆ. ಈ ಪಥ್ಯ ಅಂತ ಹೇಳಿದರೆ ಯಾವುದನ್ನು ಮಾಡಿದರೆ ತುಂಬ ಬಾಡಿಗೆ ಹೆಲ್ಪ್ ಆಗ್ತದೆ, ಅದಕ್ಕೆ ಪಥ್ಯ ಅಂತ ಹೇಳೋದು. ಜನರು ತಿಳ್ಕೊಂಡಿರೋದು ಪಥ್ಯ ಅಂತ ಹೇಳಿದ್ರೆ ರಿಸ್ಟ್ರಿಕ್ಷನ್ ಅಂತ ತಿಳ್ಕೊಂಡಿರೋದು, ಅಥವಾ ಏನೋ ಕಹಿಯಾಗಿರುವಂಥ ಫುಡ್ ತಗೊಳ್ಬೇಕು, ಅಥವಾ ಟೇಸ್ಟ್ ಇಲ್ಲದೇ ಇರೋ ಫುಡ್ ತಗೊಳ್ಬೇಕು, ರುಚಿ ಇಲ್ಲದೇ ಇರುವ ಮತ್ತು ಖುಷಿ ಇಲ್ಲದೇ ಇರುವಂಥ ಆಹಾರವನ್ನು ತಗೊಳ್ಬೇಕು, ಅದು ಪಥ್ಯ ಅಂತ ಜನರ ತಲೆಯಲ್ಲಿರ್ತದೆ. ಹಾಗಲ್ಲ, ರಿಸ್ಟ್ರಿಕ್ಷನ್ ಅಲ್ಲ ಅದು. ಪಥ್ಯ ಅಂತ ಹೇಳಿದರೆ ಪಥಾನಾಂ ಹಿತಂ ಕರೋತಿ ಇತಿ ಪಥ್ಯಂ ಅಂತ. ಬಾಡಿ ಚಾನಲ್ಸ್ ಏನಿದೆ, ಸೂಕ್ಷ್ಮ ಮೈನ್ಯೂಟ್ ಚಾನಲ್ಸ್ಗಳು ಬಾಡಿಯಲ್ಲಿ ಏನೆಲ್ಲ ಇದೆ, ಅದರಲ್ಲೆಲ್ಲ ಫ್ರೀ ಫ್ಲೋ ಆಗುವಾಗ, ಎಲ್ಲವೂ ಕೂಡ ಮೂಮೆಂಟ್ಸ್ ಎಲ್ಲ ಫ್ರೀ ಆಗಿರುವಾಗ ನೋಡ್ಕೊಳ್ಳೋದಕ್ಕೆ ಪಥ್ಯ ಅಂತ ಹೇಳೋದು. ಅಂದರೆ ಅದು ಹೆಲ್ಪ್ಫುಲ್ ನಮ್ಮ ದೇಹಕ್ಕೆ. ಈಗ ಕಾಯಿಲೆ ಇದ್ದಾಗ ಯಾವುದು ಬೆಸ್ಟ್, ಅದಕ್ಕೆ ಪಥ್ಯ ಅಂತ ಹೇಳೋದು. ಪಥಾನಂ ಅಹಿತಂ ಕರೋತಿ ಇತಿ ಅಪಥ್ಯಂ ಅಂತ. ನಮ್ಮ ಫುಡ್ಡು ನಮಗೆ ಯಾವುದು ಬಾಡಿಗೆ ಒಳ್ಳೆಯದಲ್ಲ, ನಮ್ಮ ಬಾಡಿಗೆ, ಇನ್ನೊಬ್ಬರ ಬಾಡಿಗಲ್ಲ. ಈಗ ಟ್ವಿನ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವಳಿ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಒಬ್ಬ ಮಗುವಿಗೆ ಒಂದು ಫುಡ್ ಖುಷಿ ಆಗ್ಬೋದು, ಇನ್ನೊಂದು ಮಗು ಇನ್ನೊಂದು ಫುಡ್ ಖುಷಿ ಆಗ್ಬೋದು. ಒಂದು ಮಗುವಿಗೆ ಒಂದು ಫುಡ್ ಹೆಲ್ಪ್ ಆಗ್ಬೋದು, ಇನ್ನೊಂದು ಮಗು ಇನ್ನೊಂದು ಆ ಫುಡ್ ಹೆಲ್ಪ್ ಆಗದೇ ಇರ್ಬೋದು. ಸೊ ಅಲ್ಲಿ ಬಾಡಿ ವೆಯ್ಟ್ ಅಥವಾ ಬರೀ ಅವರು ಇರುವ ಜಾಗ ಅಥವಾ ಬರೀ ಅಟ್ಮಾಸ್ಫಿಯರು, ಬರೀ ಅದಷ್ಟೇ ಕ್ಯಾಲ್ಕುಲೇಷನ್, ಏಜು ಅದಷ್ಟೇ ಕ್ಯಾಲ್ಕುಲೇಷನ್ಸ್ ರಾಂಗ್. ಯಾಕೆ ಅಂತ ಹೇಳಿದರೆ ಒಂದು ಮಗುವಿಗೆ ಪಪ್ಪಾಯ ತಗೊಂಡ್ರೆ ಬೇದಿ ಆಗ್ತದೆ, ಇನ್ನೊಂದು ಮಗುವಿಗೆ ಪಪ್ಪಾಯ ತಗೊಂಡ್ರೆ ಸರಿಯಾಗಿ ಜೀರ್ಣ ಆಗ್ತದೆ. ನಿಮಗೆ ಎಲ್ರಿಗೂ ಒಂದೇ ಮೆಡಿಸಿನ್ ಅಂತ ಯಾಕೆ ತಪ್ಪು ಅಂತ ಹೇಳಿದ್ರೆ ಈ ಕಾರಣದಿಂದ ತಪ್ಪು. ಫುಡ್ನಲ್ಲಿ ವೇರಿಯೇಷನ್ ಇರ್ತದೆ. ಹಾಗಾಗಿ ಒಬ್ಬರಿಗೆ ಪಥ್ಯ ಆಗೋದು ಇನ್ನೊಬ್ಬರಿಗೆ ಅಪಥ್ಯ ಆಗ್ಬೋದು, ಇನ್ನೊಬ್ಬರಿಗೆ ಅಪಥ್ಯ ಇರೋದು ಇನ್ನೊಬ್ಬರಿಗೆ ಪಥ್ಯ ಇರ್ಬೋದು. ಹಾಗೆ ವ್ಯತ್ಯಾಸ ಕಾಣ್ತೇವೆ ನಾವು. ಹಾಗೆ ಪಥ್ಯ ಅಂದರೆ ಸಿಂಪಲ್. ಈಗ ನೀವೊಂದು ಚಿಕ್ಕ ಮಗು ಇದೆ ಅಂತ ಇಟ್ಕೊಳ್ಳಿ, ಒಂದು 2ನೇ ಕ್ಲಾಸಿನ ಮಗು, ಶೀತ ಕೆಮ್ಮು ನೆಗಡಿ ಎಲ್ಲ ಇದೆ ಮಗುವಿಗೆ. ಮಗು ಹೋಗಿ ರೆಫ್ರಿಜಿರೇಟರ್ ಓಪನ್ ಮಾಡಿ, ಫ್ರಿಡ್ಜ್ ಓಪನ್ ಮಾಡಿ, ಅಲ್ಲಿಂದ ಕೋಲ್ಡ್ ವಾಟರ್ ತೆಗೆದು ಕುಡಿತದೆ. ಏನು ಅಂತ ಹೇಳ್ತೀರಿ ನೀವು? ಮಗು ಕೆಮ್ತಾ ಇದೆ, ತುಂಬ ಫುಲ್ಲು ಶೀತ ಕೆಮ್ಮು, ಸ್ವಲ್ಪ ಜ್ವರ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಮಗು ನೀವು ಹೇಳಿದ್ದು ಕೇಳೋದಿಲ್ಲ. ಮಗು ಹೋಗಿ ಸೀದಾ ಓಪನ್ ಮಾಡಿ, ಡೋರ್ ಓಪನ್ ಮಾಡಿ ತೆಗೆದು ನೀರನ್ನು ತಣ್ಣಿ, ಅಲ್ಲಿ ಐಸ್ ವಾಟರ್, ಕೋಲ್ಡ್ ವಾಟರ್ ಇರ್ತದೆ, ಅದನ್ನು ಕುಡಿದ್ಬಿಡ್ತದೆ. ತಕ್ಷಣ ನೀವು ಮನೆಯವರು ಏನು ಮಾಡ್ತೀರಿ, ಗದರ್ತೀರಿ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಮಗುವಿಗೆ ಕೇಳ್ತೀರಿ. ಇಷ್ಟು ಕೆಮ್ಮಿದೆ, ಇಷ್ಟು ಜ್ವರ ಬರೋ ಟೈಪ್ ಇದೆ, 2ನೇ ಕ್ಲಾಸಿನ ಮಗುವಿನ ಹತ್ರ ಕೇಳುವ ನೀವು ಪ್ರಶ್ನೆ ಏನು ಅಂತೇಳಿ, ನಿಂಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ. ಏನು ಕಾಮನ್ ಸೆನ್ಸು? ಕೆಮ್ಮಿದೆ, ಐಸ್ ವಾಟರ್ ತಗೊಂಡ್ರೆ ಕೋಲ್ಡ್ ಜಾಸ್ತಿ ಆಗ್ತದೆ, ಅದು ಸೆನ್ಸ್, ಅದು ನಾಲೆಜ್. ಅದು ಇಲ್ವಾ ಅಂತ ನೀವು ಮಗುವಿನ ಹತ್ರ ಕೇಳೋದು. ಹಾಗಾಗಿ ಈಗ ಒಬ್ಬರು ಡಯಾಬಿಟಿಸ್ ಇದೆ ಅಂತ ಇಟ್ಕೊಳ್ಳಿ, ಒಬ್ಬರಿಗೆ ಸ್ವೀಟ್ ತಿಂತಾ ಇದ್ದಾರೆ, ಅದು ಕಾಮನ್ ಸೆನ್ಸ್ ಅಲ್ವಾ? ಡಯಾಬಿಟಿಸ್ ಇದ್ದವರು ಸ್ವೀಟ್ ತಿನ್ನಬಾರ್ದು, ಅದು ಕೂಡ ಕಾಮನ್ ಸೆನ್ಸೇ. ಪಥ್ಯ ಅಂದರೆ ಕಾಮನ್ ಸೆನ್ಸ್. ಪಥ್ಯ ಅಂದರೆ ಕಾಮನ್ ಸೆನ್ಸ್ ಅಷ್ಟೇ. ಅದು ನಮಗೆ ಆ ನಾಲೆಜ್ ಇಲ್ಲದಿರೋದ್ರಿಂದ ಕಾಮನ್ ಸೆನ್ಸ್ ಅಂತ ನಮಗೆ ಫೀಲ್ ಆಗೋದಿಲ್ಲ. ಎಲ್ಲ ಫುಡ್ಡಿನ ನಾಲೆಜ್ ನಮಗೆ ಗೊತ್ತಿಲ್ಲ. ಈಗ ಹೈಪರ್ ಅಸಿಡಿಟಿ ಇರೋರು, ಗ್ಯಾಸ್ ಟ್ರಬಲ್ ಇರೋರು ಹೊಟ್ಟೆಯಲ್ಲಿ, ಸೊ ಹೋಗಿ ಆಲೂಗಡ್ಡೆ ಸಾಂಬಾರು, ಮಸಾಲೆ ದೋಸೆ, ಆಲೂಗಡ್ಡೆಯದ್ದು ಇದೇ ತಿಂತಾಯಿದ್ರೆ ಗ್ಯಾಸ್ ಜಾಸ್ತಿ ಆಗ್ತಾ ಇರ್ತದಲ್ವ. ಅದು ನೀವು ಆ ಆಲೂಗಡ್ಡೆಯದ್ದು ಪ್ರಾಪರ್ಟಿ, ಗುಣಲಕ್ಷಣ ಎಲ್ಲ ನೀವು ತಿಳ್ಕೊಂಡ್ರೆ, ಅದು ಎಷ್ಟು ಕ್ಯಾಲ್ರಿ ಜಾಸ್ತಿ ಮಾಡ್ತದೆ, ಎಷ್ಟು ಎನರ್ಜಿ ಕೊಡ್ತದೆ, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದರೆ ಎಷ್ಟು ಪ್ರೋಟೀನ್ ಅಂಶ ಇದೆ, ಎಷ್ಟು ಕಾರ್ಬೋಹೈಡ್ರೇಟ್ ಇದೆ, ಇದನ್ನು ಸ್ಟಾರ್ಚ್ ಎಷ್ಟಿದೆ, ಇದೆಲ್ಲ ಲೆಕ್ಕ ಹಾಕಿದರೆ ಅದರಲ್ಲಿ ಗ್ಯಾಸ್ ಫಾರ್ಮೇಷನ್ ಮಾಡ್ತದೆ ಅಂತ ಬರೋದಿಲ್ಲ, ಅದರಲ್ಲಿ ಪಿತ್ತ ಜಾಸ್ತಿ ಮಾಡ್ತದೆ ಅಂತ ಬರೋದಿಲ್ಲ. ಅದೇ ಅಸಿಡಿಟಿ ಇರೋರಿಗೆ ಆಲೂಗಡ್ಡೆ ಕೊಟ್ಟರೆ ತಗೊಳ್ಳೋದಿಲ್ಲ ಅವರು. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಆಲೂಗಡ್ಡೆ ತಿಂದರೆ ಪಿತ್ತ ಜಾಸ್ತಿ ಆಗ್ತದೆ, ಗ್ಯಾಸ್ ಫಾರ್ಮೇಷನ್ ಜಾಸ್ತಿ ಆಗ್ತದೆ ಗೊತ್ತಿದೆ ಅದು.
ಹಾಗೆ ನಿಮಗೆ ಯಾವಾಗ ಎಲ್ಲ ಫುಡ್ ಐಟಮ್ಗಳದ್ದು ಈ ರೀತಿಯಲ್ಲಿ ನಾಲೆಜ್ ಇದೆ ಆವಾಗ ಎವ್ರಿಥಿಂಗ್ ಬಿಕಮ್ಸ್ ಕಾಮನ್ ಸೆನ್ಸ್. ಇಲ್ಲ ಸರ್, ಈ ಸೆನ್ಸನ್ನು ಬರ್ಸ್ಕೊಳ್ಳೋ ಒಂದು ನಿಟ್ಟಲ್ಲಿ ತಾವು ಬರೆದಿರೋ ಪುಸ್ತಕಗಳು ಸಾಕಷ್ಟಿದೆ. 14 ಪುಸ್ತಕಗಳಲ್ಲಿ ಯಾವುದನ್ನ ಕೇಳುಗರು ನೋಡುಗರು ಶುರು ಮಾಡ್ಬೋದು? ತುಂಬ ಇದೆ. ಆಯುರ್ವೇದ ಬಗ್ಗೆ ಇಂಟ್ರೊಡಕ್ಷನಿಂದ ಹಿಡಿದು ಅದರಲ್ಲಿ ಈಗ ಪ್ರಕೃತಿ ಇದೆ, ಔನ್ನತ್ಯ ಇದೆ. ಪ್ರಕೃತಿ ಅಂದರೆ ಹಾಂ ಹಾಂ ಅದರಲ್ಲಿ ಬಾಡಿ ನೇಚರ್ನ ಬಗ್ಗೆ ಇರೋದು, ಅಂದರೆ ಬಾಡಿ ಟೈಪ್ ಯಾವುದು, ಬಾಡಿ ಟೈಪ್ಗೆ ಸರಿಯಾಗಿ ಯಾವ ಫುಡ್ ತಗೊಳ್ಬೇಕು, ಯಾವ ಫುಡ್ ತಗೊಳ್ಬಾರ್ದು, ಅದೆಲ್ಲ ಪ್ರಕೃತಿ ಬುಕ್ಕಲ್ಲಿದೆ. ಸೀಸನಿಗೆ ಸರಿಯಾಗಿ ನಾವು ಹೇಗಿರೋದು ಅದು ಪ್ರಕೃತಿ ಬುಕ್ಕಲ್ಲಿದೆ. ನೇಚರ್ ಅಂತ ಅರ್ಥ. ಅದು ನೇಚರಿಗೆ ಸರಿಯಾಗಿ ಹೇಗಿರೋದು, ನಮ್ಮ ಬಾಡಿ ನೇಚರ್ ಮತ್ತು ನೇಚರ್ನ ಕಾಲ ವ್ಯತ್ಯಾಸಕ್ಕೆ ಸರಿಯಾಗಿ ಹೇಗಿರೋದು. ಆಮೇಲೆ ಈಗ ಅದರಲ್ಲಿ ಸಂಸ್ಕೃತಿ ಸಂಸ್ಕಾರ ಅಂತ ಇದೆ. ಅದು ಎರಡು ಕೂಡ ಆಹಾರಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಫುಡ್ ಹೇಗೆ ತಗೊಳ್ಬೇಕು, ಯಾವ ಫುಡ್ಡು ಯಾರಿಗೆ, ಫುಡ್ಡಿನ ಕ್ವಾಲಿಟಿ ಹೇಗೆ, ಹಿಂದಿನಿಂದಲೇ ಇರೋ ಫುಡ್ಗಳು ಯಾವುದೆಲ್ಲ, ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು ಫುಡ್ಡಿದ್ದು, ಅದ್ರ ಬಗ್ಗೆ ಎಲ್ಲ ಆರ್ಟಿಕಲ್ಸ್ ಇದೆ ಅದರಲ್ಲಿ. ಡೆಫಿನೆಟ್ಲಿ ವಾಂಟ್ ಟು ರೀಡ್ ದಿಸ್. ಹೌದು, ಓದಲೇಬೇಕು. ಆಮೇಲೆ ಇದರದ್ದು ಜೀವಕ ಅಂತ ಇದೆ. ಇಲ್ಲೇ ಇದೆ ಸರ್, ಜೀವಕ ಆಯುರ್ವೇದ ದಿನಚರಿ ಆರೋಗ್ಯದ ಅಚ್ಚರಿ. ಹೌದು, ಅದು ಡೈಲಿ ರೆಜಿಮೆನ್, ದಿನಚರಿ ಏನೆಲ್ಲ ಬೇಕು ಅಂತ. ಈಗ ವ್ಯಾಯಾಮ ಇದೆಲ್ಲ ಹೇಳ್ತಾ ಇದೆ ಅಲ್ವಾ, ಡೈಲಿ ಬೆಳಗಿಂದ ರಾತ್ರಿ ತನಕ ಏನು ಮಾಡಬೇಕು ಅಂತ ಅದರಲ್ಲಿದೆ ದಿನಚರಿ ಎಲ್ಲ ಇದೆ. ಹೌದು, ಎಷ್ಟು ದಿನಕ್ಕೊಮ್ಮೆ ಸ್ನಾನ, ಕೊಬ್ಬು ಕರಗಿಸುವ ಉದ್ವರ್ತನ, ತೈಲಾಭ್ಯಂಗ ಮಾಡುವ ವಿಧಾನ, ಹಗಲು ತಲೆಗೆ ಎಣ್ಣೆ ಬೇಕೇ, ನೀರು ಎಷ್ಟು ಕುಡಿಬೇಕು, ನಿದ್ರೆ ಎಷ್ಟು ಮಾಡಬೇಕು. ಸರ್ ಇವೆಲ್ಲ ನನ್ನ ಪ್ರಶ್ನೆಗಳು ಸರ್, ಇದು ಆಗಬೇಕಾಗಿತ್ತು. ಬಟ್ ಐ ಥಿಂಕ್ ನೀವೊಂಥರ ಸಮುದ್ರಕ್ಕೆ ನಮ್ಗಿರೋ ಸಮಯ ಅದ ಅಭಾವದಿಂದ ಎಷ್ಟೋ ಮಾತಾಡೋಕ್ಕಾಗಿಲ್ಲ. ಆಮೇಲೆ ಪೌಷ್ಟಿಕ ಅಂತ ಇದೆ, ಅದರಲ್ಲಿ ಮಿಲ್ಕಿಂದ ಹಿಡಿದು ದನದ ಗೋವಿನ ಉತ್ಪನ್ನಗಳಿದೆ ಅಲ್ವಾ, ಅದ್ರ ಬಗ್ಗೆ ಹಾಲು ಮಜ್ಜಿಗೆ ಗುಣಗಳೇನು, ಪೌಷ್ಟಿಕ ಅದರಲ್ಲಿ. ಆಮೇಲೆ ಪೋಷಕ ಅಂತ ಇದೆ, ಅದರಲ್ಲಿ ತುಪ್ಪದ ಕ್ವಾಲಿಟಿ, ತುಪ್ಪ ಹೇಗೆ, ತುಪ್ಪ ಬೆಣ್ಣೆ ಮತ್ತೆ ಆಳಕ್ಕೆ ಎಳೆಯಾಗಿ ಇಳಿದಿದ್ದೀರಾ ನೀವು. ಹೌದು, ಅದ್ರ ಬಗ್ಗೆ ಎಲ್ಲ ಫುಡ್ಡಿನ ಬಗ್ಗೆ ಎಲ್ಲ ಸರಿಯಾದ ಜ್ಞಾನ ಬೇಕಲ್ವಾ. ಈಗೊಂದು ವಿಷಯ ಹೇಳ್ತಾ ಇದ್ದೆ, ಅದು ಮುಗಿಸ್ಬಿಡ್ತೇನೆ. ಆ್ಯಪಲ್, ಈಗ ಯಾರೋ ಒಬ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ನಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಜಾಯಿಂಟ್ ಪೇಯ್ನ್ ಇದೆ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಅಡ್ಮಿಟ್ ಮಾಡಿಕೊಂಡ್ರು ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಅಡ್ಮಿಟ್ ಮಾಡುವಾಗ ನೀವು ಯಾರೋ ಗೆಸ್ಟ್ಗಳು ಅಲ್ಲಿಗೆ ಹೋಗ್ತೀರಿ ಹಾಸ್ಪಿಟ್ಲಿಗೆ, ಯಾರೋ ರಿಲೇಟಿವ್ಸು ಫ್ರೆಂಡ್ಸು ಹೀಗೆಲ್ಲ ಹೋಗುವಾಗ ಏನು ಮಾಡ್ತೀರಿ ನೀವು, ಅಲ್ಲಿಗೆ ಏನೋ ಹಣ್ಣುಗಳು ತೊಗೊಂಡು ಹೋಗ್ತೀರಿ ಹಾಸ್ಪಿಟ್ಲಿಗೆ. ಯಾಕೆಂದರೆ ಯಾವುದು ಬೇರೆ ಫುಡ್, ಜಂಕ್ ಫುಡ್ ಎಲ್ಲ ತೊಗೊಂಡು ಹೋಗ್ಲಿಕ್ಕೆ ಬಿಡೋದಿಲ್ಲ ಹಾಸ್ಪಿಟ್ಲಲ್ಲಿ. ನೀವು ಫ್ರೂಟ್ ಶಾಪಿಗೆ ಹೋಗಿ ಅಲ್ಲಿ ಇರೋ ಹಣ್ಣುಗಳಲ್ಲಿ ಯಾವುದು ಕಾಸ್ಟ್ಲಿ ಹಣ್ಣು ಅಂತ ಕೇಳ್ತೀರಿ. ಆಗ ಅವರು ಆ್ಯಪಲನ್ನು ಹೇಳ್ತಾರೆ. ಸೊ ನೀವು ನಿಮ್ಮ ಫ್ರೆಂಡ್ ಅಲ್ವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋದು, ಹಾಗಾಗಿ ನೀವು ಸುಮ್ಮನೆ ಯಾವುದೋ ಚೀಪರ್ ಹಣ್ಣುಗಳನ್ನೆಲ್ಲ ಕೊಡೋದು ಬೇಡ ಅಂತ ಯಾವುದು ತುಂಬ ಕಾಸ್ಟ್ಲಿ ಇರುವಂಥ ಹಣ್ಣು ಸೆಲೆಕ್ಟ್ ಮಾಡ್ತೀರಿ. ನಮ್ಮ ಪ್ರತಿಷ್ಠೆ ತೋರಿಸ್ ಹಾಗೆ ಎಲ್ಲರೂ ತಂದಲ್ಲಿ ಆ್ಯಪಲನ್ನೇ ತಂದು ಕೊಡ್ತಾ ಇರ್ತಾರೆ. ಅವರು ಡೈಲಿ ತಿಂತಾ ಇರ್ತಾರೆ, ಯಾಕೆಂದರೆ ಡಾಕ್ಟ್ರಿಗೆ ಗೊತ್ತಿದೆ 1 ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಎವೇ, ಹಾಗೆಲ್ಲ ಗೊತ್ತಿದೆ ಅಲ್ವಾ. ಹಾಗಾಗಿ ಅವರು ಎಲ್ಲೋ ಮಾಡ್ತಾರೆ, ಪೇಷಂಟಿಗೆ ತಿಂತಾ ಇರ್ತಾರೆ. ಈ ಜಾಯಿಂಟ್ ಪೇನ್ ಡೈಲಿ ಜಾಸ್ತಿ ಆಗ್ತಾ ಹೋಗ್ತದೆ, ದಿನದ ಟ್ರೀಟ್ಮೆಂಟೆಲ್ಲ ಆಗ್ತಾಯಿದೆ, ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಕೊನೆಗೆ ಡಿಸ್ಚಾರ್ಜ್ ಆಗೋ ದಿವಸ ಪೇಷಂಟ್ ವೀಲ್ ಚೇರಲ್ಲಿ ಹೊರಗಡೆ ಬರ್ತಾರೆ. ಫಸ್ಟಿಗೆ ನಡ್ಕೊಂಡು ಒಳಗಡೆ ಹೋದ್ದು, ಹೊರಗಡೆ ಬರುವಾಗ ವೀಲ್ ಚೇರಲ್ಲಿ ಬರ್ತಾರೆ. ಯಾಕೆಂದ್ರೆ ಜಾಯಿಂಟ್ ಪೇನ್ ತುಂಬ ಜಾಸ್ತಿ ಆಗಿರ್ತದೆ. ಕಾರಣ ಏನಂದರೆ ಆ ಪೇಷಂಟು ಡೈಲಿ ಅಲ್ಲಿ ಬೆಳಗಿನ ಸಂಜೆ ತನಕ ಬೇರೆ ಏನು ಕೆಲಸ ಇರೋದಿಲ್ಲ, ಆ್ಯಪಲ್ ತಿಂತಾ ಇರ್ತಾರೆ. ಆ್ಯಪಲ್ ಒಳ್ಳೇದಲ್ವಾ, ಹೀಗೆ ಆ್ಯಪಲ್ ತಿಂತಾ ಇರ್ತಾರೆ. ಈ ಆ್ಯಪಲ್ ಆಯುರ್ವೇದ ಪ್ರಕಾರ ವಾತ ಜಾಸ್ತಿ ಮಾಡ್ತದೆ. ಜಾಯಿಂಟ್ ಪೇಯ್ನ್ ಇರೋರು ಒಂದೇನು ಚಿಕ್ಕ ಪೀಸ್ ತಿಂದರೆ ಏನು ಜಾಸ್ತಿ ಆಗೋದಿಲ್ಲ. ಜಾಸ್ತಿ ತಗೊಂಡು ಈ ಆ್ಯಪಲನ್ನೇ ಒಂದು 2-3 ದಿವಸ ತಗೊಂಡ್ರೆ ಜಾಯಿಂಟ್ ಪೇಯ್ನ್ ಹೆಚ್ಚು ಜಾಸ್ತಿ ಆಗಿಬಿಡ್ತದೆ. ನೀವು ವಯಸ್ಸಾದವರಿಗೆ ಒಂದು ಆ್ಯಪಲ್ ಕೊಡಿ, ಅವರು ಒಂದು ಫುಲ್ ಆ್ಯಪಲ್ ತಿಂದರೆ ಮರು ದಿವಸ ಕಾನ್ಸ್ಟಿಪೇಷನ್ ಆಗಿಬಿಡ್ತದೆ. ಯಾಕೆ, ವಾತ ಜಾಸ್ತಿ ಆಗ್ತದೆ, ಮಲಬದ್ಧತೆ ಆಗ್ತದೆ. ಹಾಗೆ ಆ ಆ್ಯಪಲ್ನ ಗುಣ ಗೊತ್ತಿಲ್ಲದೆ, ಕ್ವಾಲಿಟಿ ಗೊತ್ತಿಲ್ಲದೆ ಇರೋದ್ರಿಂದಾಗಿ ನೀವು ಆ್ಯಪಲ್ ತಿಂದು ಕಾಯಿಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕೆಂತಲೇ ಗೊತ್ತಾಗೋದಿಲ್ಲ. ಆಯುರ್ವೇದದಲ್ಲಿ ಹೇಳಿರೋ ಕ್ವಾಲಿಟಿ ಏನೆಲ್ಲ ಪ್ರತಿಯೊಂದು ಫುಡ್ಡಿದ್ದು ಅದನ್ನು ಸಮಗ್ರವಾಗಿ ಹೇಳಿದ್ದಾರೆ. ಅದು ಯಾವ ರೀತಿ ಅಂತ ಹೇಳಿದರೆ, ಪ್ರತಿ ಫುಡ್ಡು ನಮ್ಮ ದೇಹದಲ್ಲಿ ಮನಸ್ಸಿನ ಮೇಲೆ ಏನು ಕೆಲಸ ಮಾಡ್ತದೆ, ದೇಹದ ಮೇಲೆ ಏನು ಕೆಲಸ ಮಾಡ್ತದೆ, ಬೇರೆ ಬೇರೆ ಅಂಗಾಂಗಗಳ ಮೇಲೆ ಏನು ಕೆಲಸ ಮಾಡ್ತದೆ, ಬೇರೆ ಬೇರೆ ರೋಗಗಳಲ್ಲಿ ಹೇಗೆ ಕೆಲಸ ಮಾಡ್ತದೆ, ಯಾವ ರೋಗಗಳು ತಗೊಳ್ಬಾರ್ದು, ಅದನ್ನು ಯಾವ ರೋಗಗಳು ತಗೊಳ್ಬೋದು, ಇದೆಲ್ಲ ಮಾಹಿತಿ ಕೊಟ್ಟದ್ದು ಆಯುರ್ವೇದ. ಅಷ್ಟೊಂದು ಸೈನ್ಸ್ ಇದೆ. ಹೌದು. ಆಮೇಲೆ ಸಿಕ್ಕು ತಿನ್ನೋಂಗಿಲ್ಲ. ಹೌದು. ಆಮೇಲೆ ವಿರುದ್ಧಾಹಾರ ಅಂತ ಒಂದು ಕಾನ್ಸೆಪ್ಟ್ ಇದೆ ಆಯುರ್ವೇದದಲ್ಲಿ, ಭಾಳ ಅದ್ಭುತವಾದ ಕಾನ್ಸೆಪ್ಟ್. ಅಂದರೆ ಅಪೋಸಿಟ್ ಫುಡ್ ಅಂತ, ಇನ್ಕಂಪ್ಯಾಟಿಬಲ್ ಫುಡ್ ಅಂತ ಅರ್ಥ. ಅಂದರೆ ಫುಡ್ ನೆಗೆಟಿವ್ ರಿಯಾಕ್ಷನ್ ಆಗಿ ನಮ್ಮ ದೇಹದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು. ಅದು ಭಾರಿ ಚೆನ್ನಾಗಿರುವಂಥದ್ದು. 18 ಅದು ಸಬ್ ಸೆಕ್ಷನ್ನಲ್ಲಿ ಆಯುರ್ವೇದದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮ್ಮ ಫೇವ್ರೇಟ್ ಅಥವಾ ಅಂದರೆ ಅದರಲ್ಲಿ ಈಗ ಉದಾಹರಣೆಗೆ ಮ್ಯಾಂಗೋ ಮಿಲ್ಕ್ ಶೇಕ್ ತಗೊಳ್ತೇವೆ, ಭಾಳ ಟೇಸ್ಟ್ ಚೆನ್ನಾಗಿರ್ತದೆ, ಎಲ್ಲರೂ ತಗೊಳ್ತಾ ಇರ್ತಾರೆ. ಈ ಹಾಲನ್ನು ಹುಳಿ
ದ್ರವ್ಯದ ಜೊತೆಗೆ ಮಿಕ್ಸ್ ಮಾಡಿದರೆ ಅದು ಒಂದು ವೆರೈಟಿ ಆಫ್ ಅಪೋಸಿಟ್ ಫುಡ್. ಅದು ಹಾಲನ್ನು ಯಾವುದೇ ಹುಳಿ ಪದಾರ್ಥದ ಜೊತೆ ಮಿಕ್ಸ್ ಮಾಡಿ ತಗೊಳ್ಬಾರ್ದು. ನೋಡಿ ನೀವು ಹಳೆ ಈಗ ನಿಮ್ಮ ತಂದೆ ತಾಯಿ ಆ ಜನ್ರೇಷನಿಂದ ನೋಡಿ, ಊಟಕ್ಕೆ ಒಂದು ಮಜ್ಜಿಗೆ ಬಳಸ್ತಾ ಇದ್ದದ್ದು. ಚಿಕ್ಕ ಮಕ್ಕಳಿಗೆ ಹಾಲನ್ನು ಹಾಕ್ತಾಯಿದ್ರು. ಹಾಲು ಮಜ್ಜಿಗೆ ಎರಡನ್ನು ಮಿಕ್ಸ್ ಮಾಡ್ತಾ ಇರಲಿಲ್ಲ. ಒಂದು ಹಾಲನ್ನು ಕೊಡ್ತಾ ಇದ್ದದ್ದು, ಇಲ್ಲದ್ರೆ ಮಜ್ಜಿಗೆ ಅನ್ನ ಮೊಸರನ್ನು ಕೊಡ್ತಾ ಇದ್ದದ್ದು. ಮೊಸರು ಹಾಲು ಎರಡೂ ಹಾಕಿ ಕೊಡ್ತಿರಲಿಲ್ಲ. ಅಥವಾ ಈ ಫಂಕ್ಷನ್ಗಳಲ್ಲಿ ಈಗಲೂ ಕೂಡ ಯಾವುದೋ ನಮ್ಮ ಮನೆಗಳಲ್ಲಿ ರೆಗ್ಯುಲರಾಗಿ ಫುಡ್ ತಗೊಳ್ಳುವಾಗ ನಮಗೆ ಇದು ಗೊತ್ತಿಲ್ಲದೇನೇನೋ ಮಾಡ್ತಾ ಇದ್ದೇವೆ. ಹಾಲು ಹಾಕ್ತೇವೆ ಅಥವಾ ಹುಳಿ ಇದ್ದರೆ ಮಜ್ಜಿಗೆ ಅದಕ್ಕೆ ಹಾಲು ಸೇರಿಸ್ತೇವೆ, ಹೀಗೇನೋ ಮಾಡ್ತೇವೆ. ಅದಕ್ಕೆ ಶುಭ ಸಮಾರಂಭಗಳಲ್ಲಿ ಇನ್ನೂ ಕೂಡ ಒಂದು ಮೊಸರು ಬಡಿಸೋದು, ಇಲ್ಲ ಮಜ್ಜಿಗೆ ಬಡಿಸೋದು, ಹಾಲು ಬಡಿಸೋದಿಲ್ಲ ಜೊತೆಗೆ. ಯಾಕೆ ಅಂತೇಳಿದ್ರೆ ಅಪೋಸಿಟ್ ಫುಡ್, ಅದು ಇನ್ಕಂಪ್ಯಾಟಿಬಲ್ ಫುಡ್. ನೀವು ವಿರುದ್ಧ ಆಹಾರ. ಹಾಲಿನ ಜೊತೆಗೆ ಯಾವುದೇ ಹುಳಿ ಐಟಮ್ಸನ್ನು ಮಿಕ್ಸ್ ಮಾಡಬಾರ್ದು ಅಂತ. ಮಿಕ್ಸ್ ಮಾಡಿದರೆ ಯಾವುದೆಲ್ಲ ಕಾಯಿಲೆ ಬರ್ತದೆ ಅಂತ ಲಿಸ್ಟ್ ಮಾಡಿ ಹೇಳಿದರು ಆಯುರ್ವೇದದಲ್ಲಿ. ಹೀಗೆ ಅಪೋಸಿಟ್ ಫುಡ್ಗಳನ್ನು ಬೇರೆ ಬೇರೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ಸೊ ಹಾಗಾಗಿ ನೀವು ಹೊಸ ರುಚಿ ಮಾಡುವಾಗ ಯಾವುದೋ ಟೇಸ್ಟ್ ಚೆನ್ನಾಗಾಗ್ತದೆ ಅಂತ ಬೇಕಾಬಿಟ್ಟು ಮಾಡುವಾಗಿಲ್ಲ. ಆಯುರ್ವೇದ ಕಾನ್ಸೆಪ್ಟ್ ಏನಿದೆ ನೋಡ್ಕೊಂಡು ಮಾಡಬೇಕು. ನಮಗೆ ಗೊತ್ತಿರೋದಿಲ್ಲ. ನಾವು ಒಳ್ಳೆ ಪ್ಯೂರ್ ಆರ್ಗ್ಯಾನಿಕ್ ಮ್ಯಾಂಗೋ, ಆಮೇಲೆ ಹಾಲು ಕೂಡ ದೇಶಿ ದನದ ಹಾಲು ಎರಡನ್ನು ಮಿಕ್ಸ್ ಮಾಡಿದ ತಕ್ಷಣ ಅದು, ಅಥವಾ ಆರ್ಗ್ಯಾನಿಕ್ ಸಕ್ಕರೆ, ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿದ್ದು ಜ್ಯೂಸು, ಅದೆಲ್ಲ ನಡೆಯೋದಿಲ್ಲ. ನೀವು ಅದು ಕಾಂಬಿನೇಷನ್ ಹೇಗಿದೆ ಅಂತ ಹೇಳೋದು ಇಂಪಾರ್ಟೆಂಟ್. ಹಾಗೆ ಅನೇಕ ತಪ್ಪುಗಳನ್ನು ನಾವು ಮಾಡ್ತಾಯಿದ್ದೇವೆ ಇವತ್ತು ಕಾಯಿಲೆಗಳು ಬರಲಿಕ್ಕೆ. ಹೀಗೆ ಪ್ರತಿಯೊಂದು ಸುಮಾರಷ್ಟು ಐಟಮ್ಗಳನ್ನು ಉದಾಹರಣೆಯಾಗಿ ಹೇಳಿ ಆಯುರ್ವೇದದಲ್ಲಿ ಇದರ ವಿರುದ್ಧ ಆಹಾರದ ಲಿಸ್ಟ್ ನಿಮಗೆ ಅಂತರ್ಜಾಲದಲ್ಲಿ ಹುಡುಕಿದ್ರು ಸಿಗ್ತದೆ. ಅಪೋಸಿಟ್ ಫುಡ್ ಇದ್ದು ಜನರು ನೋಡ್ಕೊಳ್ಬೋದು ಅದನ್ನು ಅವಾಯ್ಡ್ ಮಾಡಿದರೆ. ಹಾಗೆ ಈ ಫುಡ್ಡಿನ ವಿಷಯದಲ್ಲಿ ಫುಡ್ ರಿಯಾಕ್ಷನ್, ಫುಡ್ ಡ್ರಗ್ ರಿಯಾಕ್ಷನ್, ಡ್ರಗ್ ರಿಯಾಕ್ಷನ್, ಇದು ಎಲ್ಲವನ್ನ ಆಯುರ್ವೇದ ಎಕ್ಸ್ಪ್ಲೇನ್ ಮಾಡಿದೆ. ಸರ್, ಈಗ ನಮ್ಮ ಜನಗಳು ಟ್ರೈ ಮಾಡ್ತಾ ಇರೋ ಕೆಲವುದು ಪದ್ಧತಿಗಳು ನಿಜಾನ ಸುಳ್ಳ ಅಂತ, ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತುಪ್ಪ ತಿನ್ನೋದು, ಇದು ಒಳ್ಳೇದಾ, ಟ್ರೂತಾ, ಮಿತ್ತಾ? ಇದು ತುಪ್ಪವನ್ನು ಹಾಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಅಂತ ಆಯುರ್ವೇದದಲ್ಲಿ ಹೇಳಿಲ್ಲ. ಜಾಯಿಂಟ್ಸನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಎಷ್ಟೋ ಜನರಿಗೆ ಇವತ್ತು ಆಸ್ಟಿಯೋಆರ್ಥರೈಟಿಸು ತುಂಬ ಜಾಸ್ತಿ ಆಗ್ತಾಯಿದೆ. ಸಂಧಿವಾತ ಅಂತ ಹೇಳ್ತೀವಲ್ಲ, ಮೂಳೆ ಸಂಧಿ ನೋವು, ಕೀಲು ನೋವು ಜಾಸ್ತಿ ಆಗ್ತಾಯಿದೆ. ಅದಕ್ಕೊಂದು ಕಾರಣ ನಾವು ತುಪ್ಪ ತಿನ್ನದೇ ಇರುವಂಥದ್ದು. ತುಪ್ಪ ತಿನ್ನುವುದು ತಪ್ಪಲ್ಲ ಅಂತ ಬರೆದಿದ್ದೇನೆ ನಾನೆಲ್ಲೋ. ತುಪ್ಪ ತಿನ್ನುವುದೇ ತಪ್ಪಲ್ಲ ಅಂತ. ಯಾಕೆಂತೇಳಿ ತುಪ್ಪ ತಿನ್ನಬೇಕು, ನಮ್ಮ ಬಾಡಿಗೆ ಬೇಕದು. ಅದನ್ನು ನಾವು ಯಾವಾಗ ತುಪ್ಪ ಒಳ್ಳೆಯದಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಹೀಗೆಲ್ಲೇನೋ ಭ್ರಮೆಯಲ್ಲಿ ಅದನ್ನು ಬಿಟ್ಟರೆ ಆಗ ಜಾಯಿಂಟ್ ಪೇನ್ ಜಾಸ್ತಿ ಆಗ್ತಾ ಹೋಯ್ತು. ಆಸ್ಟಿಯೋಆರ್ಥರೈಟಿಸ್ ಎಲ್ಲ ಜಾಸ್ತಿ ಜನರಿಗೆ ಸಫರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ತುಪ್ಪ ತಗೊಳ್ಬೇಕು, ಬಟ್ ಖಾಲಿ ಹೊಟ್ಟೆಯಲ್ಲಿ ಹಾಗೆ ತಗೊಳ್ಬೇಕಾ ಅದನ್ನು ಹಾಗೆ ಅಡ್ವೈಸ್ ಮಾಡಿಲ್ಲ ಆಯುರ್ವೇದ. ಹಾಗೆ ಅದನ್ನು ಆಹಾರದ ಜೊತೆಗೆ ಆ ನಂತರ ತಗೊಳ್ಳಿಕ್ಕೆ ಹೇಳಿರುವಂಥದ್ದು. ಸೊ ಇದೆಲ್ಲ ಮುಂದೆ ಹಾಟ್ ವಾಟರ್ ವಿತ್ ಲೆಮನ್, ಇದನ್ನು ಡಿಟಾಕ್ಸು ಅಥವಾ ಬೆಳಗ್ಗೆ ಇದು ಸಣ್ಣ ಆಗಕ್ಕೆ ತಗೋಬೇಕು. ಈಗ ನಾನು ಹೇಳಿದ್ದು ಅದನ್ನೇ, ಹಾಟ್ ವಾಟರನ್ನು ಲೆಮನ್ ಜೊತೆಗೆ ಮಿಕ್ಸ್ ಮಾಡಿ ಲಾಂಗ್ ರನ್ ತಗೊಂಡ್ರೆ ಅದರಿಂದ ಹೈಪರ್ ಅಸಿಡಿಟಿ ಡೆವಲಪ್ ಆಗ್ತದೆ ಲಾಂಗ್ ರನ್ನಲ್ಲಿ. ಒಂದು ಎರಡನೇದೇನಂತಿಲ್ಲ, ಅದಕ್ಕೆ ಹನಿ ಕೂಡ ಹಾಕಿ ತಗೊಳ್ತಾರೆ ಈ ವೆಯ್ಟ್ ಲಾಸಿಗೆ ಅಂತ ಹೇಳ್ಕೊಂಡು. ಹನಿ ಮತ್ತು ಬಿಸಿ ನೀರನ್ನು ಮಿಕ್ಸ್ ಮಾಡೋ ಸಿಸ್ಟಮೇ ಇಲ್ಲ ಆಯುರ್ವೇದದಲ್ಲಿ. ಅಂದರೆ ಅದು ಕೂಡ ಅಪೋಸಿಟ್ ಫುಡ್, ವಿರುದ್ಧ ಆಹಾರಗಳಲ್ಲಿ ಒಂದದು. ಮತ್ತು ಹನಿಯನ್ನು ಯಾವತ್ತೂ ಕೂಡ ಬಿಸಿ ಮಾಡಬಾರ್ದು ಅಂತ ಇದೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬಿಸಿ ಮಾಡಿ ಯೂಸ್ ಮಾಡಬೇಕು. ಕೆಲವು ಎಕ್ಸೆಪ್ಷನಲ್ ಕೆಲವೆಲ್ಲ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅದು ಬಿಟ್ಟರೆ ಜನರಲ್ ರೆಗ್ಯುಲರ್ ಯೂಸೇಜಿಗೆ ಜೇನುತುಪ್ಪವನ್ನು ಬಿಸಿ ಮಾಡಲಿಕ್ಕಿಲ್ಲ. ಹಾಗಾಗಿ ಆಯುರ್ವೇದ ಔಷಧಗಳಲ್ಲೆಲ್ಲ ಈಗ ಯಾವುದೋ ಲೇಹಗಳಲ್ಲಿ ಜೇನುತುಪ್ಪ ಇದೆ ಅಂತ ಆದರೆ ಅದು ತಣ್ಣಗಾದ ಮೇಲೆ, ಬಿಸಿ ಎಲ್ಲ ಅದೆಲ್ಲ ಪ್ರೊಸೆಸ್ ಎಲ್ಲ ಮುಗಿಸಿ ಅದು ತಣ್ಣಗಾದ ಮೇಲೆ ಮತ್ತೆ ಜೇನುತುಪ್ಪವನ್ನು ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಫೈನಲ್ ಪ್ರೊಸೆಸ್ನ ಎಂಡಿಗೆ ಅದು. ಹಾಗಾಗಿ ಜೇನುತುಪ್ಪವನ್ನು ಯಾವತ್ತೂ ಕೂಡ, ಇವನ್ ತುಂಬ ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಬರ್ತದೆ ಅಂತ ಆಯುರ್ವೇದದಲ್ಲಿ ಲಿಸ್ಟ್ ಮಾಡಿ ಹೇಳಿದ್ದಾರೆ, ಸುಶ್ರುತ ಸಂಹಿತೆಯಲ್ಲಿ, ಚರಕ ಸಂಹಿತೆಯಲ್ಲೆಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೆ ಜೇನುತುಪ್ಪವನ್ನು ಬಿಸಿ ಮಾಡಬಾರ್ದು, ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಮಾಡಬಾರ್ದು ಜನರಲ್ ಫುಡ್ ತಗೊಳ್ಳುವಾಗ. ಹಾಗಾಗಿ ಗ್ರೀನ್ ಇದರಲ್ಲಿ ಕೂಡ ಅದು ಹಾಕಿದ್ರೆ ಬೆಲ್ಲ ಹಾಕ್ಕೊಳ್ಳಿ, ಅದಕ್ಕೆ ಬೆಲ್ಲ ಹಾಕಬೇಕು, ಅದು ಜೇನುತುಪ್ಪ ಅಲ್ಲ. ಗ್ರೀನ್ ಟೀಯಲ್ಲಿ ಒಂದು ವೇಳೆ ಬೇಕು ಅಂತಾದರೆ ಜೇನುತುಪ್ಪ ಹಾಕೋದು. ಜೇನುತುಪ್ಪಕ್ಕೂ ತುಂಬ ಒಳ್ಳೆಯ ಗುಣಗಳೆಲ್ಲ ಇದೆ, ಆದರೆ ಅದ್ರ ಜೊತೆಗೆ ರಾಂಗ್ ಕಾಂಬಿನೇಷನ್. ಹಾಗೆ ಬಿಸಿನೀರಿನ ಜೊತೆ ತಗೊಳ್ಬಾರ್ದು, ಲೆಮನ್ ಜೊತೆ ತಗೊಳ್ಬಾರ್ದು. ಅದು ಹೇಗೆಂದರೆ ಒನ್ ವೇ ಟ್ರಾಫಿಕ್ಕಲ್ಲಿ ಹೋದಾಗ, ಅದು ಒನ್ ವೇ ಟ್ರಾಫಿಕ್ಕಲ್ಲಿ ಆಪೋಸಿಟ್ ಸೈಡಿಂದ ಹೋದಾಗೆ ಎಂಡಲ್ಲಿ ಪೊಲೀಸ್ ಇದ್ದರೆ ಹೆವಿ ಪೆನಾಲ್ಟಿ ಕಟ್ಟಲಿಕ್ಕೆ ರೆಡಿ ಇರಬೇಕು ನಾವು. ಒನ್ ವೇಯಲ್ಲಿ ಉಲ್ಟಾ ಡೈರೆಕ್ಷನಲ್ಲಿ ಹೋದರೆ ಆರೋಗ್ಯಕ್ಕೆ ಏನು ಸರ್, ಹಾಗೆ ವೆಯ್ಟ್ ಕಡಿಮೆ ಆಗ್ತದೆ ಅದರಲ್ಲಿ ಫಾಸ್ಟಾಗಿ. ಯಾವುದು ಹನಿ ಪ್ಲಸ್ ವಾಟ್ರ್ ಮತ್ತು ಇದು ಲೆಮನ್ ತಗೊಂಡ್ರೆ ವೆಯ್ಟ್ ಫಾಸ್ಟಾಗಿ ಕಡಿಮೆ ಆಗ್ತದೆ, ಆದರೆ ಎಂಡಲ್ಲಿ ಪೆನಾಲ್ಟಿ ಕಟ್ಟಲಿಕ್ಕೆ ರೆಡಿ ಇರಬೇಕು. ದೊಡ್ಡ ಕಾಯಿಲೆಗಳು ಬಂದರೆ ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು. ಯೂಶಲಿ ಏನು ಕಾಯಿಲೆಗಳು ಬರುತ್ತೆ ಬೇರೆ ಬೇರೆ ಅಂದರೆ ಮೇಜರ್ ಇದರಲ್ಲಿ ಈ ಲಿಸ್ಟ್ ಮಾಡಿದ್ರಲ್ಲಿ ಅಪ್ ಟು ಡೆತ್ ಕೂಡ ಬರ್ಬೋದು ಅಂತ. ಅಂದರೆ ಲಾಂಗ್ ರನ್ ಅಷ್ಟು ಕೂಡ ಇಂಪ್ಯಾಕ್ಟ್ ಮಾಡ್ಬೋದು ಅಂತ ಇದೆ. ವೆಯ್ಟ್ ಲಾಸಿಗೆ ಪ್ಲೇನ್ ಹನಿ ಇಟ್ ಸೆಲ್ಫ್ ಈಸ್ ಇನಫ್ ಅಂತ. ಜೇನುತುಪ್ಪದ ಗುಣವೇ ವೆಯ್ಟ್ ಲಾಸ್ ಮಾಡೋದು, ಮೇಯ್ನ್ ಕಾರ್ಶ್ಯತ್ವ ಮಾಡುವ ಗುಣ ಇದೆ ಜೇನುತುಪ್ಪಕ್ಕೆ. ಬರೀ ತಣ್ಣೀರಿನ ಜೊತೆಗೆ ತಗೊಳ್ಳಿ, ತಣ್ಣೀರು ಜೊತೆಗೆ ತಗೊಳ್ಬೋದು ವೆಯ್ಟ್ ಲಾಸ್ ಮಾಡಬೇಕು ಅಂತ. ಆದರೆ ಬಿಸಿನೀರಿನ ಜೊತೆಗಲ್ಲ. ಫಾಸ್ಟ್ ರಿಡಕ್ಷನ್ ಆಗೋದು ಹೌದು, ಅದು ನೆಗೆಟಿವ್ ವೇಯಲ್ಲಿ ವೆಯ್ಟ್ ರಿಡಕ್ಷನ್ ಆಗೋದು ಅಂತ ಶಾರ್ಟಾಗಿ ಹೇಳೋದಿದ್ರೆ.
ನೆಗೆಟಿವ್ ವೇಯಲ್ಲಿ ವೆಯ್ಟ್ ರಿಡಕ್ಷನ್ ಆಗ್ತದೆ, ಶಾರ್ಟ್ಕಟ್ ಹೌದು, ಒನ್ ವೇ ಶಾರ್ಟ್ಕಟ್, ಸರ್ಕ್ಯೂಟ್ ಆದರೆ ಡಿಸೀಸಿಗೂ ಶಾರ್ಟ್ಕಟ್ ಅದು, ಹಾಗಾಗಿ ಬೇಡ. ಸರಿ, ಅಶ್ವಗಂಧ ಸ್ಟ್ರೆಸ್ಗೆ ಅಂತೆಲ್ಲ ಇವತ್ತೇನೇನೋ ಇದೆಯಲ್ಲ, ನಿಜಾನಾ ಸರ್ ಇದು? ಹೌದು, ಅದು ನರ್ವಸ್ ಸಿಸ್ಟಮ್ನ ನರ್ವೈನ್ ಟಾನಿಕ್ ಅದು ಬೇಸಿಕಲಿ ಅಶ್ವಗಂಧ. ತುಂಬ ಪ್ಲ್ಯಾಂಟ್ಗಳೆಲ್ಲ ಇದೆ, ಸುಮ್ಮನೆ ಹಾಗೆ ಜನರು ಉಪಯೋಗ ಮಾಡಬೇಕಾದ ಅಗತ್ಯ ಇಲ್ಲ. ನಾನು ಆಗಲೇ ಹೇಳಿದೆ ಅಲ್ವಾ, ನೀವು ಟಾನಿಕ್ನ ಫಾರ್ಮ್ನಲ್ಲಿ ಕೂಡ ಮೆಡಿಸಿನ್ ಅಂತ ತಗೊಂಡ್ರೆ ಮೆಡಿಸಿನೇ ಅದು, ಸಪ್ಲಿಮೆಂಟ್ಸ್ ಅಂತ ಹೇಳ್ಕೊಂಡು ತಗೊಂಡು ಕೂಡ ಹಾಗೆ ಅನ್ನೆಸೆಸರಿಯಾಗಿ ಮೆಡಿಸಿನನ್ನು ಹಾಗೆ ತಗೊಳ್ಳಿಕ್ಕೆ ಆಯುರ್ವೇದ ಎಲ್ಲೂ ಅಡ್ವೈಸ್ ಮಾಡಿಲ್ಲ. ಒಬ್ಬರು 2 ಹೊತ್ತು ಸರಿ ಫುಡ್ ತಿಂತಾ ಇದ್ದಾರೆ ಅಂತಾದರೆ ಸಪ್ಲಿಮೆಂಟ್ಸ್ ಅಗತ್ಯ ಇಲ್ಲ. ಸರಿ, ಮಿಲ್ಲೆಟ್ಸು ಅಥವಾ ಅನ್ನನ, ಗೋಧಿನ, ಆಯುರ್ವೇದ ಯಾವುದನ್ನ ಸರಿ ಅಂತ ಹೇಳುತ್ತೆ? ಇದು ತುಂಬ ವಿಮರ್ಶಾತ್ಮಕವಾಗಿ ಮಾಡಬೇಕಾದಂಥ ವಿಚಾರ. ಇದು ಭಾಳ ಸ್ಪಷ್ಟವಾದ ಒಪಿನಿಯನ್ ಅಂತ ಹೇಳಿದರೆ, ಮಿಲೆಟ್ಸು ಭಾಳ ಲಿಮಿಟೆಡ್ ಏರಿಯಾದಲ್ಲಿ ಮಾತ್ರ ಭಾರತದಲ್ಲಿ ಉಪಯೋಗ ಮಾಡ್ತಾ ಇದ್ದದ್ದು ಮೊದಲಿಂದ. ಓಹೋ. ಈಗ ಪ್ರಚಾರ ಮಾಡ್ತಾ ಇರುವಾಗ ಎಲ್ಲ ಕಡೆ ಅವೈಲಬಿಲಿಟಿ ಇದ್ದದ್ದಲ್ಲ ಒಂದು. ಯಾಕೆ ಅಂತೇಳಿದರೆ ಅದಕ್ಕೆ ನಮ್ಮ ಈ ಗ್ರಂಥಗಳೇ ಸಾಕ್ಷಿ. ಫುಡ್ಡಿನ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಹೇಳಿರುವ ಈ ಆಯುರ್ವೇದ ಗ್ರಂಥಗಳಲ್ಲಿ ಚರಕ ಸುಶ್ರುತ ಸೇರಿ 50 ವೆರೈಟಿಗಿಂತ ಜಾಸ್ತಿ ತಳಿಯ ಅಕ್ಕಿಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಗೋಧಿಯನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆದರೆ ಅಕ್ಕಿಗೆ ಆಗ ಹಿಂದೆ ಪ್ರಾಮಿನೆನ್ಸ್ ಇದ್ದದ್ದು. ಅಂದರೆ 3000 ವರ್ಷಗಳ ಹಿಂದೆ ಇಡೀ ಸಮಗ್ರ ಭಾರತದಲ್ಲಿ ಅಕ್ಕಿಯನ್ನೇ ಯೂಸ್ ಮಾಡ್ತಾ ಇದ್ದದ್ದು, ಅನ್ನವನ್ನೇ ಯೂಸ್ ಮಾಡ್ತಾ ಇದ್ದದ್ದು. ಅದು ಒಂದು ಈ ಗ್ರಂಥಗಳು ನೋಡಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದರೆ ಸೌತ್ ಇಂಡಿಯಾದಲ್ಲಿ ಬರೆದ ಗ್ರಂಥ ಅಲ್ಲ ಅದು ಚರಕ ಸಂಹಿತೆ. ಸುಶ್ರು ಸಂಹಿತೆ ಕೂಡ ಸೌತ್ ಇಂಡಿಯಾದಲ್ಲಿ ಬರೆದದ್ದಲ್ಲ, ಎಲ್ಲ ಉತ್ತರ ಭಾರತದಲ್ಲಿ ಬರೆದದಿಲ್ಲ. ವಾಗ್ಭಟ, ಅಷ್ಟಾಂಗ ಹೃದಯಲ್ಲಿ ಆಯುರ್ವೇದದ ಮುಖ್ಯ ಗ್ರಂಥಗಳೆಲ್ಲ ಉತ್ತರ ಭಾರತದಲ್ಲೇ ಬರೆದದ್ದು. ಅಲ್ಲಿ ಗೋಧಿ ವೀಟ್ ಡಿಪೆಂಡೆಂಟ್ ಆಗಿದ್ದದ್ದಲ್ಲ, ರೈಸ್ ಡಿಪೆಂಡೆಂಟ್ ಆಗಿದ್ದದ್ದು. ರಾಮಾಯಣದಲ್ಲಿ ಕೂಡ ರಾಮನ ಪಟ್ಟಾಭಿಷೇಕ ಸಮಯದಲ್ಲಿ ಬೇರೆ ಬೇರೆ ಭಕ್ಷ್ಯಗಳು ಅದು ಇದೆಲ್ಲ ಏನೆಲ್ಲ ಫುಡ್ ಪ್ರಿಪೇರ್ ಮಾಡಿದ್ದಾರೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿದೆ. ಅದರಲ್ಲಿ ಎಲ್ಲೂ ಕೂಡ ಗೋಧಿಯ ಪ್ರಿಪ್ರೇಷನ್ಸ್ ಬರೋದಿಲ್ಲ, ಎಲ್ಲ ಅಕ್ಕಿಯ ಪ್ರಿಪ್ರೇಷನ್ಸ್, ಅನ್ನ ಅದು ಇದು ಅದೇ ಪ್ರಿಪ್ರೇಷನ್ಗಳೇ ಬರೋದು. ಮತ್ತು ಇದು ಗೋಧಿ ಆಗಿದೆ. ಗೋಧಿ ಮತ್ತು ಅಫ್ಘಾನಿಸ್ತಾನದಿಂದ ನಂತರ ಭಾರತಕ್ಕೆ ಸೈನಿಕರ ಮೂಲಕವಾಗಿ ಅದು ಈಸಿಲಿ ಫುಡ್ ಪ್ರಿಪೇರ್ ಮಾಡಿ ಹೆಚ್ಚು ದಿವಸ ಇಟ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳೋ ಕಾರಣಕ್ಕಾಗಿ ಅಫ್ಘಾನಿಸ್ತಾನ ಸೈಡ್ನಿಂದ ಭಾರತಕ್ಕೆ ಬಂದಿರುವಂಥದ್ದು ಗೋಧಿ. ಹಾಗೆ ಗೋಧಿ ನಂತರ ಉತ್ತರ ಭಾರತಕ್ಕೆ ಬಂದದ್ದು, ದಕ್ಷಿಣ ಭಾರತಕ್ಕಲ್ಲ. ಈಗಿನ ಸಿಚುವೇಷನ್ನಲ್ಲಿ ವೀಟ್ ಅಂತ ಹೇಳಿದರೆ, ವೀಟ್ WHEAT, ವೀಟ್ನಲ್ಲಿ ಹೀಟ್ ಇದೆ ಅಂತ ನಾನು ಹೇಳೋದು ಯಾವಾಗಲೂ. ಹಾಗೆ ರೈಸ್ನಲ್ಲಿ ಐಸ್ ಇದೆ ಅಂತ, RICE ಅಲ್ವಾ, ರೈಸ್ನಲ್ಲಿ ಐಸ್ ಇದೆ. ಸೌತ್ ಇಂಡಿಯನ್ಸ್ ಯಾವಾಗ ವೀಟ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಅವರಿಗೆ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಸೌತ್ ಇಂಡಿಯನ್ಸಿಗೆ ವೀಟ್ ಆಹಾರ ಅಲ್ಲವೇ ಅಲ್ಲ. ನಾರ್ತ್ ಇಂಡಿಯನ್ಸ್ ಕೂಡ ವೀಟ್ ಬಿಡಬೇಕೇ, ಹಾಗಲ್ಲ. ನಾರ್ತ್ ಇಂಡಿಯನ್ಸ್ ಎಷ್ಟೋ ಜನ್ರೇಷನಿಂದ ವೀಟ್ ಅಭ್ಯಾಸ ಆಗಿ ಹೋಗಿದೆ ಅವರಿಗೆ. ಅವರಲ್ಲಿ ನಾರ್ತ್ ಇಂಡಿಯಾದಲ್ಲಿ ವೀಟನ್ನೇ ಅವರ ಪ್ರಧಾನ ಆಹಾರ, ಗೋಧಿಯನ್ನೇ ಪ್ರಧಾನ ಆಹಾರ ಆಗಿ ಉಪಯೋಗ ಮಾಡ್ಕೊಳ್ಬೋದು. ಗೋಧಿಯನ್ನು ಕೂಡ ಆಹಾರ ಆಗಿ, ಮುಖ್ಯ ಆಹಾರ ಆಗಿ ಆಯುರ್ವೇದದಲ್ಲಿ ಕೂಡ ಅಂದರೆ ಆಹಾರ ಆಗಿ ಉಪಯೋಗ ಮಾಡ್ತಾಯಿದ್ರು. ಮುಖ್ಯ ಆಹಾರ ಆಗಿ ಇಲ್ಲದಿದ್ದರೂ ಕೂಡ ಗೋಧಿಯ ಬಗ್ಗೆ ಎಲ್ಲ ಸಾಕಷ್ಟು ವಿವರಣೆಗಳಿದೆ. ಗೋಧಿಯನ್ನು ಉಪಯೋಗ ಮಾಡೋದು ದಿನನಿತ್ಯದ ಆಹಾರದಲ್ಲೆಲ್ಲ ಇದೆ ವಿವರ. ಆದರೆ ಪ್ರಾಧಾನ್ಯತೆ ಕೊಟ್ಟಿರುವಂಥದ್ದು ಅಕ್ಕಿಗೆ. ಅದರಲ್ಲಿ ಕೆಂಪು ಅಕ್ಕಿ, 60 ದಿವಸಗಳಲ್ಲಿ ಬೆಳೆಯುವಂಥ ಅಕ್ಕಿ, ಬೇರೆ ಬೇರೆ ಅಕ್ಕಿಯ ವೆರೈಟಿಗಳನ್ನೆಲ್ಲ ಆಯುರ್ವೇದ ಚರಕ ಸಂಹಿತೆಯಿಂದಲೇ ಇದೆ. ಆಮೇಲೆ ಭಾರತದಲ್ಲಿ ಇವತ್ತು ಲಕ್ಷಾಂತರ ತಳಿಗಳು. ಹರಿಯಾಣದಲ್ಲಿ ಒಂದು ಇಂದಿರಾ ಗಾಂಧಿ ಕೃಷಿ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಒಬ್ಬರು ತುಂಬ ಪ್ರಸಿದ್ಧ ವಿಜ್ಞಾನಿ ಅವರು ಸುಮಾರು 12,000 ತಳಿಯ ಅಕ್ಕಿಯ ವೆರೈಟಿಗಳನ್ನು, ಅಲ್ಲಿ ಆ ಭಾಗದಲ್ಲಿ ಬೆಳೀತಾ ಇದ್ದ ಅಕ್ಕಿಯ ವೆರೈಟಿಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಇವತ್ತು ಕೂಡ 12,000ಕ್ಕಿಂತ ಹೆಚ್ಚು ತಳಿಯ ಭತ್ತದ್ದು. ನಮ್ಮ ಏಷ್ಯಾದಲ್ಲಿ ಅಥವಾ ಭಾರತದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ತಳಿಗಳು ಇರುವಂಥದ್ದು ಈಗಲೂ ಕೂಡ ವೈಜ್ಞಾನಿಕವಾಗಿ ಅದರ ಸಂಗ್ರಹ ದಾಖಲೆಗಳೆಲ್ಲ ಇದೆ, ಅಕ್ಕಿಯದ್ದು ವೆರೈಟಿಗಳು. ಹಾಗಾಗಿ ಡಿಪೆಂಡ್ ಆಗ್ತಾ ಇದ್ದದ್ದು ಅಕ್ಕಿಯನ್ನೇ. ಈಗ ನಾವು ಎಲ್ಲ ಕಾಯಿಲೆಗಳೇ ಅಕ್ಕಿಯನ್ನೇ ದೂಷಣೆ ಮಾಡುವಂಥದ್ದು ತಪ್ಪು. ಹಾಗೆ ಅಕ್ಕಿ ಬಿಡಿ, ಅನ್ನ ಬಿಡಿ, ಬೇರೆ ಇದು ತಿನ್ನಿ, ತಪ್ಪದು. ಯಾಕೆಂತ ಹೇಳಿದರೆ ಅನ್ನವನ್ನು ಕಡಿಮೆ ಮಾಡ್ಕೊಂಡು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ. ಹಿಂದಿನ ಜನ್ರೇಷನ್ನಿಗೂ ಈಗಿನ ಜೀವನಕ್ಕೂ ಎಂಥ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದರೆ, ಹಿಂದಿನವ್ರು ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇತ್ತು. ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ಏನು ತುಂಬ ಅವ್ರಿಗೆ ಕಂಪೇರ್ ಮಾಡಿದರೆ 10% ಇಲ್ಲ. ಸೊ ನಾವು ತಿನ್ನುವ ಆಹಾರ ತುಂಬ ಜಾಸ್ತಿ ಆಗ್ತಾಯಿದೆ, ಎಷ್ಟು ಬೇಕೋ ಅದಕ್ಕಿಂತ ತುಂಬ ಜಾಸ್ತಿ ಆಗ್ತಾಯಿದೆ. ಹಾಗಾದ್ರೆ ಏನು ಮಾಡಬೇಕು? ಅಕ್ಕಿಯನ್ನೇ ಬಿಡೋದಲ್ಲ. ಈಗ ಸೌತ್ ಇಂಡಿಯನ್ಸ್ ಸ್ವಲ್ಪ ಒಂದು 30 ವರ್ಷಗಳ ಹಿಂದೆ ಡಯಾಬಿಟಿಸ್ ಇರೋರೆಲ್ಲ ಅಕ್ಕಿ ಒಳ್ಳೆಯದಲ್ಲ, ಗೋಧಿ ತಿನ್ನಿ ಅಂತ ಹೇಳ್ಕೊಂಡು ಎಲ್ಲ ಹೇಳಿದರು. ಆವಾಗಲೇ ಹೇಳ್ತಾ ಇದ್ದೆ ನಾನು, ಆವಾಗ ನಾನು ಆರ್ಟಿಕಲ್ ಬರೆದಿದ್ದೆ ಅದರ ಬಗ್ಗೆ. ಸೌತ್ ಇಂಡಿಯನ್ಸಿಗೆ ಅನ್ನವೇ ಬೆಸ್ಟ್, ನಾರ್ತ್ ಇಂಡಿಯನ್ಸಿಗೆ ವೀಟೇ ಬೆಸ್ಟ್. ಅದನ್ನು ಚೇಂಜ್ ಮಾಡಬಾರ್ದು. ಯಾವುದು ನಮ್ಮ ಜನ್ರೇಷನಿಂದಿದೆ ಅದುವೇ ನಮಗೆ ಒಳ್ಳೆಯದು. ಇನ್ನು ಕೆಲವರು ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಚಪಾತಿ ತಿನ್ನಲಿಕ್ಕೆ ಆರಂಭ ಮಾಡಿದರು. ಅನ್ನ ಬಿಟ್ಟು ಚಪಾತಿ ತಿಂದರೆ ವೆಯ್ಟ್ ಕಡಿಮೆ ಆಗೋದಿದ್ದರೆ ನಾರ್ತ್ ಇಂಡಿಯನ್ಸ್ ಎಲ್ಲ ಯಾಕೆ ಇಷ್ಟು ಒಬೇಸ್ ಇದ್ದಾರೆ? ನೀವು ಜನರಲ್ಲೇ ಕಂಪೇರ್ ಮಾಡಿ, ನಿಮ್ಮ ಪಕ್ಕದ ಮನೆಯಲ್ಲೆಲ್ಲ ಬಂದಿರೋ ನಾರ್ತ್ ಇಂಡಿಯನ್ಸ್ ಎಲ್ಲ ಹೇಗಿದ್ದಾರೆ ಅಂತ ಒಮ್ಮೆ ಆಲೋಚನೆ ಮಾಡ್ಕೊಳ್ಳಿ. ದಕ್ಷಿಣ ಭಾರತದವ್ರು ದಪ್ಪಗಿರೋದ, ಉತ್ತರ ಭಾರತದವ್ರು ದಪ್ಪಗಿರೋದ ನೋಡಿ.
ಉತ್ತರ ಭಾರತದವರು ಹೆಚ್ಚು ದಪ್ಪಗಿರ್ತಾರೆ, ಸ್ಥೂಲಕಾಯದವರು ಹೆಚ್ಚು ಉತ್ತರ ಭಾರತದವರೇ ಇರೋದು. ಹಾಗಾದರೆ ಉತ್ತರ ಭಾರತದಲ್ಲಿ ಎಲ್ಲ ವೀಟ್ ಡಿಪೆಂಡೆಂಟ್ ಆಗಿರುವಾಗ, ಅದುವೇ ಮುಖ್ಯ ಆಹಾರ ದ್ರವ್ಯ ಆಗಿರುವಾಗ ಅವರಲ್ಲಿ ಯಾಕೆ ದಪ್ಪಗಿದ್ದಾರೆ? ಹಾಗಾದರೆ ಇದನ್ನು ನಾವು ಥಿಂಕ್ ಮಾಡಲಿಲ್ಲ. ಸೌತ್ ಇಂಡಿಯನ್ಸ್ ತೆಳ್ಳಗಿರುವವರೇ ಜಾಸ್ತಿ ಇದ್ದದ್ದು. ನಿಮ್ಮ ಅಜ್ಜ ಇರ್ತಾರೆ ಮನೆಯಲ್ಲಿ, ಜೀವಮಾನ ಇಡೀ ಅಕ್ಕಿಯನ್ನು ತಿಂದಿರ್ತಾರೆ, ಅವರು ತುಂಬ ತೆಳ್ಳಗಿರ್ತಾರೆ. ಹೇಗೆ ತೆಳ್ಳಗಿದ್ದಾರೆ? ಹಾಗಾದರೆ ರೈಸಿಂದಾಗಿ ದಪ್ಪಗಾಗೋದು ಅಲ್ಲ, ರೈಸಿಂದಾಗಿ ಡಯಾಬಿಟಿಸ್ ಕಂಟ್ರೋಲ್ ಆಗೋದು ಅಲ್ವ, ಹೆಚ್ಚಾಗೋದು ಅಲ್ಲ, ಗೋಧಿಯಿಂದಾಗಿ ಹೆಚ್ಚಾಗೋದು ಅಲ್ಲ, ಕಡಿಮೆ ಆಗೋದು ಅಲ್ಲ. ನಿಮ್ಮ ಜನ್ರೇಷನಿಂದ ಯಾವ ಫುಡ್ ಇದೆ ಅದು ನಿಮಗೆ ಒಳ್ಳೆಯದು, ಅದೇ ನಿಮಗೆ ಬೆಸ್ಟ್. ತುಮಕೂರು ಭಾಗದಲ್ಲಿ ಮಿಲೆಟ್ಸು ಉಪಯೋಗ ಬೆಳೀತಾ ಇದ್ರು ಜಾಸ್ತಿ, ಅಲ್ಲಿವರೆಗೆ ಅದೇ ಬೆಟರ್. ಆದರೆ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಹೇಳಿದರೆ, ಮಿಲೆಟ್ಸ್ ಬಗ್ಗೆ ಕೂಡ ಇದೆ. ಕಫ ಬಾಡಿ ನೇಚರ್ನವರಿಗೆ ತುಂಬ ಹಿತವಾಗಿರ್ತದೆ ಮಿಲೆಟ್ಸು. ವಾತ ಬಾಡಿ ನೇಚರ್ನವರಿಗೆ ಜಾಯಿಂಟ್ ಪೇಯ್ನ್ಗಳು ಜಾಸ್ತಿ ಆಗ್ತದೆ, ಆಮೇಲೆ ಬೇರೆ ಕೆಲವೊಂದಷ್ಟು ರೋಗ ಲಕ್ಷಣಗಳು ಜಾಸ್ತಿ ಆಗ್ತದೆ. ಪಿತ್ತ ಬಾಡಿ ನೇಚರ್ನವರು ಮಿಲೆಟ್ಸ್ ಉಪಯೋಗ ಮಾಡಿದರೆ ಪೈಲ್ಸ್ ಅಂತ ಹೇಳ್ಕೊಂಡು 4 ತಿಂಗಳಲ್ಲಿ ಬರ್ತಾರೆ ಔಷಧಕ್ಕೆ. ಆಮೇಲೆ ಮೊಡ ಆ್ಯಕ್ನೆ ಬರ್ತದೆ, ಮತ್ತು ಕಣ್ಣುರಿ ಸ್ಟಾರ್ಟ್ ಆಗ್ತದೆ, ಮೈಯೂರಿ ಸ್ಟಾರ್ಟ್ ಆಗ್ತದೆ, ಮೈಕೈ ನೋವು ಸ್ಟಾರ್ಟ್ ಆಗ್ತದೆ, ಇದೆಲ್ಲ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಡ್ರೈನೆಸ್ ಕ್ರಿಯೇಟ್ ಆಗ್ತದೆ. ವಾತ ಬಾಡಿ ನೇಚರ್ನವರು, ವಾತ ಬಾಡಿ ಟೈಪ್ ಇರೋರು ಈ ಮಿಲೆಟ್ಸನ್ನು ಉಪಯೋಗ ಮಾಡಿದರೆ ಸ್ವಲ್ಪ ಸಮಯ ಯೂಸ್ ಮಾಡಿದ ತಕ್ಷಣ ಬಾಡಿ ಡ್ರೈನೆಸ್ಸು, ಸ್ಕಿನ್ನಿನ ಡ್ರೈನೆಸ್ಸಿನ ಕಾಯಿಲೆಗಳು, ಸೋರಿಯಾಸಿಸ್ಸು, ಇಂಥ ಎಲ್ಲ ಡ್ರೈನೆಸ್ಸಿಂದ ಯಾವುದೆಲ್ಲ ಕಾಯಿಲೆಗಳು ಬರ್ತದೆ ಅದೆಲ್ಲ ಆರಂಭ ಆಗ್ತದೆ. ಹಾಗಾಗಿ ಅದೇ ರೀಜನಲ್ಲಿ ಎಷ್ಟೋ ವರ್ಷಗಳಿಂದ, ಈಗ ಮೈಸೂರು ಮಂಡ್ಯ ಪ್ರಾಂತ್ಯದಲ್ಲಿ, ಹಾಸನ ಅಲ್ಲಿ ರಾಗಿಯನ್ನು ಬಳಕೆ ಮಾಡ್ತಾರೆ ಎಷ್ಟೋ ವರ್ಷಗಳಿಂದ, ಜನ್ರೇಷನ್ನಿಂದ. ಅವರಿಗೆ ರಾಗಿ ಒಳ್ಳೆಯದು. ಅವರಿಗೆ ಅವ್ರು ರಾಗಿ ಬಿಟ್ಟು ಅನ್ನ ತಗೊಳ್ಳೋದಲ್ಲ, ಅವ್ರು ಬಿಟ್ಟು ತಗೊಳ್ಳೋದು. ಪ್ರಾಂತ್ಯ ಅಂದರೆ ಅಲ್ಲೇ ಬೆಳೆಯೋದು ಅಂತಲ್ಲ, ಮೊದಲಿಂದಲೇ ಅಭ್ಯಾಸ ಆಗಿರುವಂಥದ್ದು. ನಮಗೆ ಅದಕ್ಕೆ ಓಕಸಾತ್ಮ್ಯ ಅಂತ ಹೇಳೋದು ಆಯುರ್ವೇದದಲ್ಲಿ. ಅಂದರೆ ತುಂಬ ಜನ್ರೇಷನಿಂದ ನಿಮಗೆ ಒಂದು ಫುಡ್ ಸಿಸ್ಟಮ್ ಅಭ್ಯಾಸ ಆಗಿದೆ ಅಂತ ಆದರೆ ಅದು ನಿಮಗೆ ಬೆಸ್ಟ್. ಓಕಸಾತ್ಮ್ಯ ಅಂತ ನಮ್ಮ ಬಾಯಿಗೆ, ಓಕ ಅಂದರೆ ಬಾಯಿ, ಆ್ಯಕ್ಚುಲಿ ಬಾಯಿಗೆ ಸಾತ್ಮ್ಯ, ಸಾತ್ಮ್ಯ ಅಂದರೆ ಅಭ್ಯಾಸ ಆಗಿರುವಂಥದ್ದು ಅಂತ. ಬೆಂಗಳೂರವ್ರು ಏನು, ಯಾಕಂದರೆ ನಾವೆಲ್ಲ ಕಡೆಯಿಂದ ಬಂದಿರೋ ಅಲ್ಲ, ನಿಮ್ಮ ಬೇಸಿಕ್, ನಿಮ್ಮ ಈಗ ಎಲ್ಲೋ ನಾನು ದಕ್ಷಿಣ ಕನ್ನಡದಿಂದ ಬಂದಿರೋದು, ನಮಗೆ ಅಲ್ಲಿ ರೈಸ್ ಅಲ್ಲಿ ಅದನ್ನೇ ಬಳಕೆ ಮಾಡಬೇಕಾದ್ದು. ನೀವು ಮಂಡ್ಯದಿಂದ ಸ್ವಲ್ಪ ಪ್ಲೇಸ್ ಚೇಂಜ್ ಸ್ವಲ್ಪ ಆಗಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನೇ ರೂಟಿನ ಇದನ್ನೇ ಬಳಕೆ ಮಾಡಬೇಕಾದ್ದು. ತುಂಬ ಡ್ರಾಸ್ಟಿಕ್ಕಾಗಿ ನೀವು ರೀಜನ್ ಚೇಂಜ್ ಮಾಡಿದರೆ ಅದನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಫುಡ್ಡಿನ ಬಗ್ಗೆ ಎಷ್ಟು ಸಮಗ್ರ ವಿವರಣೆ ಅಂತ ಹೇಳಿದರೆ, ಈಗ ನೀವು ಸೌತ್ ಇಂಡಿಯಾ ಬಿಟ್ಟು ನಾರ್ತ್ ಇಂಡಿಯಾಕ್ಕೆ ಹೋದರೆ ಅದನ್ನು ಸ್ಲೋಲಿ ಅಲ್ಲಿಯ ಫುಡ್ಡನ್ನು ಕಡಿಮೆ ಮಾಡ್ತಾ, ನಮ್ಮ ಈಗ ನಾರ್ತ್ ಇಂಡಿಯಾಕ್ಕೆ ನೀವು ಹೋಗಿ ಆಗಿದೆ, ಸೌತ್ ಇಂಡಿಯಾದ ನಿಮ್ಮ ಫುಡ್ಡನ್ನು ಸ್ವಲ್ಪ ಸ್ಲೋಲಿ ಕಡಿಮೆ ಮಾಡ್ತಾ, ಅಲ್ಲಿಯ ಲೋಕಲ್ ಫುಡ್ಡನ್ನು ಸ್ಲೋಲಿ ಜಾಸ್ತಿ ಮಾಡ್ತಾ, ಒಂದು ಜನ್ರೇಷನ್ ಟೈಮಲ್ಲೇ ಫುಲ್ಲು ಚೇಂಜ್ ಮಾಡ್ಕೊಳ್ಳೋದಲ್ಲ, ಒಂದು 2-3 ಜನ್ರೇಷನ್ ಟೈಮಲ್ಲಿ ನೀವು ಅದನ್ನು ಚೇಂಜ್ ಮಾಡ್ತಾ ಹೋಗಬೇಕು. ಹಾಗೆ ಇಲ್ಲಂತ ನೋಡಿ, ಒಂದೆರಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗಳನ್ನು ಕೊಡ್ತೇನೆ. ಕೋಕೋನಟ್ ಆಯಿಲಿಂದ ಹಾರ್ಟ್ ಡಿಸೀಸ್ಗಳು ಬರ್ತದೆ ಜಾಸ್ತಿ, ಹಾಗೆ ಹೀಗೆ ಎಲ್ಲ ಸಂಶೋಧನೆಗಳು ಹೇಳಿದರು. 30 ವರ್ಷಗಳ ಹಿಂದೆ ತನಕ, 30 ವರ್ಷ ಹಿಂದೆ ತನಕ ಕೋಕೋನಟ್ ಆಯಿಲ್ ಯೂಸ್ ಮಾಡಿದರೆ ಎಲ್ಲ ಹಾರ್ಟ್ ಕಾಯಿಲೆಗಳು ಬರ್ತದೆ, ಹಾರ್ಟ್ ಕಾಯಿಲೆಗಳು ಜಾಸ್ತಿ, ಹಾಗಾಗಿ ಅದು ಒಳ್ಳೆಯದಲ್ಲ ಅಂತ ತುಂಬ ವೈಜ್ಞಾನಿಕವಾಗಿ ಪ್ರಚಾರ ಮಾಡಿದ್ದು. ಸರಿ. ಆಮೇಲೆ ಆ ಟೈಮ್ನಲ್ಲಿ ಕೂಡ ಕೇರಳದಲ್ಲಿರಲಿ ಅಥವಾ ನಮ್ಮ ಮಲೆನಾಡು ಭಾಗದಲ್ಲಿ ಎಲ್ಲೇ ಇರಲಿ, ಕೋಕೋನಟ್ ಆಯಿಲನ್ನೇ ಜಾಸ್ತಿ ಯೂಸ್ ಮಾಡೋದು. ಅಲ್ಲಿ ಹಾರ್ಟ್ ಕಾಯಿಲೆಗಳು ಕಡಿಮೆ. ಅಥವಾ ಕೇರಳದಲ್ಲಿ ಕೋಕೋನಟ್ ಆಯಿಲೇ ಯೂಸ್ ಮಾಡುವಂಥದ್ದು, ಅಲ್ಲೂ ಹಾರ್ಟ್ನ ಕಾಯಿಲೆಗಳು ಕಡಿಮೆ. ಹಾಗಾಗಿ ಅಲ್ಲಿಂದ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದನ್ನು ಜಾಸ್ತಿ ಅಂತ ಹೇಳೋದು ತಪ್ಪು ಅಂತ ಹೇಳೋದು ಅಲ್ಲಿ ನಿಮಗೆ ನೋಡಿದರೆ ಗೊತ್ತಾಗ್ತಿತ್ತು. ಆದರೆ ಜನರು ಹಾಗೆ ಮಾಡಲಿಲ್ಲ. ಅದನ್ನು ಬಿಟ್ಟು ಯಾವುದು ಸೂರ್ಯಕಾಂತಿ ಎಣ್ಣೆ, ಬೇರೆ ಸನ್ಫ್ಲವರು, ಅದು ಇದೆಲ್ಲ ರಿಫೈನ್ಡ್ ಆಯಿಲ್ಗೆಲ್ಲ ಶಿಫ್ಟ್ ಆದರು. ನಾರ್ತ್ ಕರ್ನಾಟಕದವರೆಲ್ಲ ಶೇಂಗಾ ಎಣ್ಣೆ ಬಿಟ್ಟು ಬೇರೆ ಯಾವುದೋ ಸನ್ಫ್ಲವರ್ ರಿಫೈನ್ಡ್ ಆಯಿಲಿಗೆ ಶಿಫ್ಟ್ ಆದರು. ಬೆಂಗಳೂರು ಶೇಂಗಾನೇ ಉಪಯೋಗಿಸ್ತಾ ಇದ್ದು, ಕಡಲೆಕಾಯಿ ಎಣ್ಣೆ, ಅದು ಕಡಲೆಕಾಯಿ ಎಣ್ಣೆ, ಅದನ್ನು ಬಿಟ್ಟು ಹೀಗೆ ಯಾವುದಕ್ಕೆ ಶಿಫ್ಟ್ ಆದರು. ನಿಮ್ಮ ಜನ್ರೇಷನಿಂದ ಯಾವುದು ಬಂದಿದೆ ಅದು ನಿಮಗೆ ಬೆಸ್ಟ್ ಅಂತ. ಅದು ಬಿಡಬೇಡಿ. ಅದು ಕೇರಳದಲ್ಲಿ ಹಾರ್ಟ್ ಅಟ್ಯಾಕ್ಸೇ ತುಂಬ ಕಡಿಮೆ ಇರುವಂಥದ್ದು. ಯಾಕೆ ಕಡಿಮೆ ಇದೆ ಹಾಗಾದರೆ? ಅಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ಅಂತ ನಾವು ಇಲ್ಲಿ ಸ್ಟಾರ್ಟ್ ಮಾಡೋದಲ್ಲ, ಅದು ಅವರ ಆಯಿಲ್, ಅವರ ಜನ್ರೇಷನಿಂದ ಬಂದಿರೋದು. ಈಗ ಆಂಧ್ರದಲ್ಲಿ ಹಸಿಮೆಣಸಿನಕಾಯಿ ಒಬ್ಬೊಬ್ಬರು ಪರ್ ಹೆಡ್ ಒಬ್ಬರು ಒಂದು ದಿವಸಕ್ಕೆ 8-10 ಉಪಯೋಗ ಮಾಡ್ತಾ ಇದ್ದಾರೆ ಅಂತ, ಅಥವಾ ನಾರ್ತ್ ಕರ್ನಾಟಕದ ಕೆಲವು ಭಾಗದಲ್ಲಿ ಹಸಿಮೆಣಸಿನಕಾಯಿ ಅಷ್ಟು ಉಪಯೋಗ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿರೋರು ತಿಂದರೆ ಮರುದಿವಸ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗಿ ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತದೆ. ಹಾಗಾದರೆ ಅವರಿಗೆ ಯಾಕೆ ಆಂಧ್ರದಲ್ಲಿ ಯಾಕೆ ಅಸಿಡಿಟಿ ಜಾಸ್ತಿ ಇಲ್ಲ? ಅವ್ರಿಗೆ ಓಕಸಾತ್ಮ್ಯ, ಅವರಿಗೆ ಅಡ್ಜಸ್ಟ್ ಆಗಿದೆ, ಅವರ ಜನ್ರೇಷನಿಂದ ಅವರಿಗೆ ಅಭ್ಯಾಸ ಆಗಿದೆ. ಓಕಸಾತ್ಮ್ಯ ಅದು ಜನ್ರೇಷನಿಂದ ಅವರ ಬಾಡಿಗೆ ಅಡ್ಜಸ್ಟ್ ಆಗಿದೆ, ಒಗ್ಗಿ ಹೋಗಿದೆ ಅವರ ದೇಹಕ್ಕೆ. ಹಾಗಾಗಿ ಅವರು ಒಂದು ವೇಳೆ ಈಗ ಅಭ್ಯಾಸ ಎಲ್ಲ ಮಾಡಿ ಸ್ಟಡಿ ಮಾಡಿ ಅದು ಒಳ್ಳೆಯದಲ್ಲ ಬಾಡಿಗೆ ಅಷ್ಟು ಅಂತಾದರೆ, ನೀವು ಒಣಮೆಣಸಿನಕಾಯಿ ಶಿಫ್ಟ್ ಮಾಡೋದಿದ್ದರೆ ನಿಧಾನವಾಗಿ ಮಾಡ್ತಾ ಬರಬೇಕು. ಅದನ್ನು ಜನ್ರೇಷನ್ನ ಟೈಮ್ನಲ್ಲಿ ಮಾಡ್ತಾ ಹೋಗ್ಬೇಕು, ಸಡನ್ನಾಗಿ ಶಿಫ್ಟ್ ಮಾಡೋದಲ್ಲ. ಆದರೆ ಬೆಂಗಳೂರಿನಲ್ಲಿ ಇರೋರು ಯಾವುದೋ ಒಂದು ಫುಡ್ ಸಿಸ್ಟಮ್ ಅವ್ರದ್ದು ಇದೆ ಅಂತ ಆದರೆ ಅದನ್ನು ಬಿಟ್ಟು ಯಾವುದೋ ಆಂಧ್ರ ಪ್ರದೇಶದಲ್ಲಿರೋ ಯಾವುದೋ ಅಲ್ಲಿಯದ್ದು ಫುಡ್ಡನ್ನು ಇಲ್ಲಿ ಶಿಫ್ಟ್ ತಗೊಳ್ಳೋದಲ್ಲ.
ಈಗ ಇಲ್ಲಿರೋರು ಪಕ್ಕದ ಮನೆಯವರು ತಮಿಳ್ನಾಡಿನವರು ಅಂತ ಅಲ್ಲಿ ಸೇಲಂ ರಸಮನ್ನು ನಾವು ಮಾಡೋದಲ್ಲ, ಯಾವಾಗಲೂ ಒಮ್ಮೊಮ್ಮೆ ಅಪರೂಪದಲ್ಲಿ ಮಾಡ್ಕೊಳ್ಬೋದು. ನೋಡಿ 30 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದೇ ಒಂದು ನಾರ್ತ್ ಇಂಡಿಯನ್ ಹೋಟ್ಲ್ ಇರಲಿಲ್ಲ. 35 ವರ್ಷಗಳ ಹಿಂದೆ ನಾರ್ತ್ ಇಂಡಿಯನ್ ಹೋಟ್ಲ್ ಒಂದೂ ಇರಲಿಲ್ಲ. ಆಮೇಲೆ ಸ್ಲೋಲಿ ಒಂದು 30 ವರ್ಷಗಳ ಹಿಂದೆ ಒಂದೊಂದು ಐಟಮ್ಗಳು ಬರಲಿಕ್ಕೆ ಆರಂಭ ಆಯಿತು. ನಾರ್ತ್ ಇಂಡಿಯನ್ ಫುಡ್ಡು, ನಾರ್ತ್ ಇಂಡಿಯನ್ ಹೋಟ್ಲಲ್ಲ ಅದು, ಒಂದೊಂದು ಐಟಮ್ ಬರಲಿಕ್ಕೆ ಆರಂಭ ಆಯಿತು. ಆಮೇಲೆ ನಾರ್ತ್ ಇಂಡಿಯನ್ ಫುಡ್ ಎಲ್ಲ ಬರಲಿಕ್ಕೆ ಆರಂಭ ಆಯಿತು. ಈಗ ಬೆಂಗಳೂರಿನಲ್ಲಿ ಒಂದೇ ಒಂದು ಹೋಟ್ಲಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ಸೌತ್ ಇಂಡಿಯನ್ ಫುಡ್ಡು ಸಿಗೋದಿಲ್ಲ. ಸೌತ್ ಇಂಡಿಯನ್ ಊಟ ರಾತ್ರಿ ಹೊತ್ತಿನಲ್ಲಿ ಸಿಗೋದಿಲ್ಲ. ಎಲ್ಲ ಕಡೆ ನಾರ್ತ್ ಇಂಡಿಯನ್ ಫುಡ್ಡೇ ಸಿಗೋದು. ಎಕ್ಸೆಪ್ಷನ್ ಕೆಲವು ಕಡೆ ಇರ್ಬೋದು, ರ್ಯಾರ್ಲಿ. ನೀವು ಯಾವುದೇ ಹೋಟ್ಲಿಗೆ ಹೋಗಿ ನೋಡಿ, ರಾತ್ರಿ ಹೊತ್ತಿನಲ್ಲಿ ನಾರ್ತ್ ಇಂಡಿಯನ್ ಊಟವೇ ಇರೋದು. ಮಧ್ಯಾಹ್ನ ಹೊತ್ತಿನಲ್ಲಿ ಎರಡೂ ಇರ್ತದೆ, ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎರಡೂ ಊಟ ಅವೈಲೇಬಲ್ ಇರ್ತದೆ. ಪ್ರಾಫಿಟ್ ಜಾಸ್ತಿ, ಆಮೇಲೆ ಖರ್ಚು ಕಡಿಮೆ, ಆಮೇಲೆ ಮ್ಯಾನೇಜ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಹೋಟ್ಲ್ನವ್ರು ಏನು ಮಾಡಿದರು, ಎಲ್ಲ ನಾರ್ತ್ ಇಂಡಿಯನ್ ಫುಡ್ಡೇ ರಾತ್ರಿ ಹೊತ್ತಿನಲ್ಲಿ. ಅದರ ಪ್ರೈಸು ಜಾಸ್ತಿ. ನೀವು ಸೌತ್ ಇಂಡಿಯನ್ ಐಟಮ್ಸ್ ಜಾಸ್ತಿ ಮಾಡಬೇಕು ಹೋಟ್ಲ್ನವರು, ರೇಟ್ ಕಡಿಮೆ ಇಡಬೇಕಾಗ್ತದೆ. ಅದೇ ನಾರ್ತ್ ಇಂಡಿಯನ್ ಒಂದು ಸೂಪಿನ ಚಾರ್ಜಲ್ಲಿ ನಿಮಗೊಂದು ಊಟ ಕೊಡಬೇಕಾಗ್ತದೆ ಸೌತ್ ಇಂಡಿಯನ್ ಎಂದು. ಹಾಗೆ ಹೋಟ್ಲ್ನವರು ಅದನ್ನು ಬಿಟ್ಟು ಶಿಫ್ಟ್ ಆದರು. ಎಂಥ ಶಿಫ್ಟು ನೋಡಿ, ಈಗ ಬರೀ ಒಂದು 30 ವರ್ಷದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಸೌತ್ ಇಂಡಿಯನ್ ಫುಡ್ ಬಿಟ್ಟು ನಾರ್ತ್ ಇಂಡಿಯನ್ ಫುಡ್ಡಿಗೆ ಅಷ್ಟು ಶಿಫ್ಟ್ ಆಗಿರೋದು. ಹೀಗೆ ನಾವು ಫುಡ್ನಲ್ಲಿ ಇಷ್ಟು ಡ್ರಾಸ್ಟಿಕ್ಕಾಗಿ ಯಾವಾಗ ಚೇಂಜ್ ಮಾಡ್ತೇವೆ, ಮನೆಗಳಲ್ಲೂ ಚೇಂಜ್ ಆಗ್ತಾ ಹೋಗ್ಲಿಕ್ಕೆ ಆರಂಭ ಆಗಿದೆ. ಹೀಗೆ ಚೇಂಜ್ ಆಗ್ತಾ ಹೋಯ್ತು ಅಂತಾದರೆ ನಮ್ಮ ಜನ್ರೇಷನ್ನಿಂದಿರೋ ಫುಡ್ಡು ಅದನ್ನು ಬಿಟ್ಟು ಬೇರೆ ಯಾವುದೋ ಫುಡ್ಡನ್ನು ಡಿಪೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರೋದಿಲ್ಲ. ನಮಗೆ ಯಾವುದು ಬೆಸ್ಟ್ ಫುಡ್ ಅಂದರೆ ನಮ್ಮ ಜನ್ರೇಷನ್, ನಮ್ಮ ತಂದೆ ಯಾವುದು ಯೂಸ್ ಮಾಡ್ತಾಯಿದ್ರು ಅದು ನಮಗೆ ಬೆಸ್ಟ್ ಫುಡ್ಡು, ನಮ್ಮ ಅಜ್ಜ ಯಾವುದು ಯೂಸ್ ಮಾಡ್ತಾಯಿದ್ರು ಅದು ನಮಗೆ ಬೆಸ್ಟ್ ಫುಡ್. ದೇಹಕ್ಕೆ ಹೋಗಿರೋದು ಜನ್ರೇಷನಿಂದ ಹೋಗಿರುವಂಥದ್ದು. ಅಮೇಝಿಂಗ್ ಸರ್. ಮತ್ತೆ ನಾನು ನೀವು ಸಿಗಬೇಕು ನಮ್ಮ ಜಸ್ಟ್ ಕ್ಯೂರಿಯಸಲ್ಲಿ, ಮತ್ತಷ್ಟು ಕಂತುಗಳು ಮಾಡೋಣ. ಆಯಿತು. ನನ್ನ ತಮಾಷೆ ಅಂದರೆ ನೀವು ಎಷ್ಟು ಆಳದಲ್ಲಿದ್ದೀರಿ ಅಂದರೆ ನಿಮ್ಮಲ್ಲಿರೋ ವಿಷಯ ಜ್ಞಾನ ಮತ್ತು ನಿಮ್ಮ ಅನುಭವ ನಾನು ಇನ್ನೂ 2 ಶೀಟೂ ಕಂಪ್ಲೀಟ್ ಮಾಡಿಲ್ಲ, ನಿಜ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮಲ್ಲಿರುವಂಥ ಈ ಜ್ಞಾನಕ್ಕೆ ನಿಜವಾಗ್ಲೂ ನಮ್ಮ ನಮನ, ನಿಮ್ಮಂಥವರ ಒಂದು ಸೇವೆ ಹೀಗೆ ಮುಂದುವರಿಲಿ. ಆ್ಯಂಡ್ ಅದು ಆಯುರ್ವೇದದ ಸ್ಟ್ರೆಂತ್ ಅದಷ್ಟೇ. ಇಲ್ಲ ಸರ್, ಅದನ್ನು ಪಸರು ಸೋರು ಸರಿಯಾಗಿರೋರು ಬೇಕಲ್ಲ ಸರ್, ನಿಮ್ಮಂಥ ನಾವು ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡಿದರೆ. ಒಂದು ಕೊನೆಯ ಮಾತು ಹೇಳಿಬಿಡ್ತೇನೆ. ಆಯುರ್ವೇದ ನೇಚರ್ ಡಿಪೆಂಡೆಂಟ್, ಮಾಡರ್ನ್ ಮೆಡಿಸಿನ್ ಫಾರ್ಮಸಿ ಡಿಪೆಂಡೆಂಟ್. ಈಗ ನಿಮಗೆ ಪ್ರಕೃತಿ, ನೇಚರ್ ಪ್ರಕೃತಿ. ಈಗ ನಿಮಗೆ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ, ಅಥವಾ ಯಾವುದೋ ಚಿಕ್ಕ ಕಾಯಿಲೆ ಅಂತ ಇಟ್ಕೊಳ್ಳಿ, ಫಾರ್ಮಸಿ ಇಲ್ಲದೆ ನಿಮಗೆ ಅಲೋಪತಿ ಸಿಸ್ಟಮ್ನಲ್ಲಿ ಏನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ನಿಜ. ನಿಮಗೆ ಯಾವುದೇ ಮೆಡಿಸಿನ್ ಬೇಕು ಅಂತಾದರೂ ಫಾರ್ಮಸಿಗೆ ಹೋಗಬೇಕು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಫಾರ್ಮಸಿ ಡಿಪೆಂಡೆಂಟ್. ಅದು ಯಾವುದು ಸರ್ಜರಿಯ ತನಕ ಯಾವುದೇ ಟ್ರೀಟ್ಮೆಂಟ್ ಇರಲಿ ಡಿಪೆಂಡ್ಸ್ ಆನ್ ಫಾರ್ಮಸಿ. ವಿದೌಟ್ ಫಾರ್ಮಸಿ ನಥಿಂಗ್ ವರ್ಕ್ಸ್. ಅದೇ ಆಯುರ್ವೇದದಲ್ಲಿ ಅದರಲ್ಲಿ ಈಗ ಔಷಧ ಅಂತ ಇಟ್ಕೊಳ್ಳಿ, ಆಯುರ್ವೇದದ ಯಾವುದೋ ಒಂದು ಔಷಧ ಇದೆ ಅಂತ ಇಟ್ಕೊಳ್ಳಿ, ಅದೆಲ್ಲ ನೇಚರಿಂದ ಪ್ರೊಕ್ಯೂರ್ ಮಾಡಿರುವಂಥದ್ದು. ಈಗ ನಿಮಗೆ ಅದರ ಫಾರ್ಮುಲಾ, ಈಗ ಆಯುರ್ವೇದ ಗ್ರಂಥಗಳಲ್ಲಿರೋದನ್ನು, ಈಗ ಒಂದು ಕ್ಷೀರಬಲ ತೈಲದಲ್ಲಿ ಏನೆಲ್ಲ ಇದೆ ಅದೆಲ್ಲ ನಿಮಗೆ ಲಿಸ್ಟು, ಹೀಗೆ ಮಾಡೋ ಪ್ರಿಪ್ರೇಷನ್ ಹೀಗೆ ಮಾಡಬೇಕು ಅಂತೆಲ್ಲ ನಿಮಗೆ ಗೊತ್ತಾದರೆ ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅಥವಾ ಅಲ್ಲೇ ತೋಟಕ್ಕೆ ಹೋಗಿ ಸುತ್ತು ಹಾಕಿ ಅಲ್ಲಿಂದ ತಂದು, ಅಥವಾ ಯಾವುದೋ ಪಕ್ಕದ ಸ್ವಲ್ಪ ದೂರದಲ್ಲಿ ಸಿಗಲೂಬಹುದು ಹಳ್ಳಿಗಳಲ್ಲಿ, ಹೋಗಿ ತಗೊಂಡು ಬಂದು ನೇಚರಿಂದಲೇ, ಪ್ರಕೃತಿಯಿಂದಲೇ ಕಾಡಿಗೆ ಹೋಗಿ ಅಲ್ಲಿಂದ ತಗೊಂಡು ಬಂದು ನಿಮಗೆ ನೀವೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅದನ್ನು. ಅಂದರೆ ಔಷಧ ಆಗಿ ಮಾರ್ಕೆಟ್ನಲ್ಲಿ ನೀವು ಫಾರ್ಮಸಿಯಲ್ಲಿ, ಆಯುರ್ವೇದಿಕ್ ಫಾರ್ಮಸಿಯಲ್ಲಿ ಏನೆಲ್ಲ ಸಿಗ್ತದೆ ಅದೆಲ್ಲವೂ ನೇಚರಿಂದಲೇ ಬಂದದ್ದು. ಅದನ್ನು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ರೆಡಿ ಮಾಡ್ಕೊಳ್ಳಿಕ್ಕೆ. ಕೆಲವು ಕಷ್ಟ ಇರ್ಬೋದು, ಕೆಲವು ಸುಲಭ ಇರ್ಬೋದು. ಕಷ್ಟ ಇರೋದನ್ನು ನಾವು ರೆಡಿ ಇರೋದನ್ನು ಡೈರೆಕ್ಟಾಗಿ ಬೈ ಮಾಡ್ತೇವೆ. ಕೋಟ್ಯಂತರ ವಿಧವಾದಂತಹ ಮನೆಮದ್ದುಗಳು ನಮಗೆ ನಮ್ಮ ಸುತ್ತಮುತ್ತಲಲ್ಲೇ ಸಿಗುವಂಥದ್ದು. ಆರಂಭದಲ್ಲಿ ನೀವು ಹೇಳಿದ್ರಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳುವ ಒಂದು ಭಾವನೆ ಇದೆ ಅಂತ. ಹಿತ್ತಲ ಗಿಡವೇ ಮದ್ದು. ಹಿತ್ತಲ ಗಿಡವನ್ನು ನಾವು ಯಾವಾಗ ತಿಳ್ಕೊಳ್ತೇವೆ ಆವಾಗ ನಮ್ಮ ಹೆಲ್ತ್ ಬೆಟರ್ ಆಗ್ತದೆ. ಸ್ಪೀಡಿಗೆ ಹೋಗಿ ನೇಚರ್ ಡಿಪೆಂಡೆಂಟ್. ನಿಮಗೆ ಮನೆಯಲ್ಲೇ ನಿಮ್ಮ ಕಿಚನಲ್ಲಿ, ನಾವು ಕಿಚನಲ್ಲಿ ಏನೆಲ್ಲ ಇದೆ ಅಂತ ಅದನ್ನೆಲ್ಲ ಮುಂದೆ ಮಾತಾಡುವ. ಈ ಸಾಂಬಾರು ಪದಾರ್ಥಗಳು, ನಮ್ಮ ಅಡುಗೆ ಕೋಣೆ ಏನಿದೆ ಅದು ಔಷಧಗಳ ಸಾಮ್ರಾಜ್ಯ. ಅದು ನಮ್ಮ ಅಡುಗೆ ಕೋಣೆ ಅಂತ ಹೇಳೋದು. ಅದನ್ನು ಮ್ಯಾನೇಜ್ ಮಾಡಿಕೊಂಡೆ ನಾವು ಹಿತ್ತಲ ಗಿಡ ತನಕ ಹೋಗಬೇಕಾಗೇ ಇಲ್ಲ, ಮನೆ ಒಳಗಡೆ. ನಾನು ನೋಡಿ ಅಡುಗೆ ಕೋಣೆ ಅಂತ ಹೇಳೋದು ದೊಡ್ಡ ಔಷಧಾಲಯ. ಅದು ಇನ್ಬಿಲ್ಟ್ ಅಂತ ಫಾರ್ಮಸಿ, ಅದು ನಮ್ಮ ಮನೆ ಒಳಗಡೆ ಇರೋದು. ಅದನ್ನು ಸರಿ ತಿಳ್ಕೊಂಡ್ರೆ ನಿಮಗೆ ಎಷ್ಟೋ ಕಾಯಿಲೆ ಮ್ಯಾನೇಜ್ ಮಾಡ್ಬೋದು. ಇನ್ನು ಗೋವಿನ ಪ್ರಾಡಕ್ಟ್ಸ್, ಹಾಲು, ಡೈರಿ ಪ್ರಾಡಕ್ಟ್ಸ್ ಅದನ್ನು ತಿಳ್ಕೊಂಡ್ರೂ ಎಷ್ಟೋ ಕಾಯಿಲೆ ಮ್ಯಾನೇಜ್ ಮಾಡ್ಬೋದು. ಇನ್ನು ಮನೆಯಿಂದ ಹೊರಗಡೆ ಇಟ್ಟರೆ ತುಳಸಿ ಗಿಡ, ಅಲ್ಲಿಂದ ಆರಂಭ ಮಾಡಿ ಎಲ್ಲ ಗಿಡಗಳು, ಅದರಲ್ಲೂ ನಿಮಗೆ ಸಾವಿರಾರು ಕಾಯಿಲೆಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆಯುರ್ವೇದ ಅಂತ ಹೇಳೋದು ನೇಚರ್ ಡಿಪೆಂಡೆಂಟ್, ಮಾಡರ್ನ್ ಮೆಡಿಸಿನ್ ಫಾರ್ಮಸಿ ಡಿಪೆಂಡೆಂಟ್. ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡು ಆಯುರ್ವೇದದಲ್ಲಿ ಹೇಳಿರುವ ಕೇವಲ ಔಷಧ ವಿಷಯ ಮಾತ್ರ ಅಲ್ಲ,
ನಮ್ಮ ಓವರಾಲ್ ನಮ್ಮ ಹೆಲ್ತಿಗೆ ಏನೆಲ್ಲ ಬೇಕು, ಹೆಲ್ದಿಯಾಗಿರೋರು ಮತ್ತು ಹೆಲ್ದಿಯಾಗಿರೋದು ಹೇಗೆ, ಅದನ್ನು ಸಾಧನೆ ಮಾಡಲಿಕ್ಕೆ ಆಯುರ್ವೇದವನ್ನು ಎಷ್ಟಾಗ್ತದೋ ಅಷ್ಟು ಬಳಸಿದರೆ ಜನತೆ ಖಂಡಿತ ಉದ್ಧಾರ ಆಗ್ತದೆ. ಮುಂದೆ ಹೆಲ್ತ್ ಫಾರ್ ಆಲ್ ಅಂತ ಹೇಳೋದು ನಮಗೆ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತ ಮತ್ತೆ ಸಿಗೋಣ. ಆವಾಗ ಅಡುಗೆ ಮನೆ, ಔಷಧಾಲಯ, ಇನ್ನೂ ಸಾಕಷ್ಟು ವಾತಪಿತ್ತ ಕಫ ಮತ್ತು ನೀವು ಬರೆದಿರೋ ಸಾಕಷ್ಟು ಪುಸ್ತಕಗಳ ಬಗ್ಗಿನ ಒಂದಷ್ಟು ತಿರಳನ್ನು ಆಚೆಗೆ ತರೋ ಪ್ರಯತ್ನ ಮಾಡ್ತೀನಿ ಸರ್. ಇಲ್ಲಿ ತನಕ ಕರೆದದಕ್ಕೆ ನಿಮಗೆ ತುಂಬ, ನಿಮ್ಮ ಎಲ್ಲ ಟೀಮಿಗೆ ತುಂಬ ಕೃತಜ್ಞ ಆಗಿದ್ದೇನೆ ಅಂತ ಹೇಳೋದನ್ನು, ಆಯುರ್ವೇದ ಕೂಡ ಕೃತಜ್ಞ ಆಗಿದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವೆಲ್ಲ ಒಂದು ಚಿಕ್ಕ ಸೇತುವೆಗಳಷ್ಟೇ ಸರ್. ಅದೇ ಇಲ್ಲಿ ಬರೆದಿದ್ದೀನಿ, ಜ್ಞಾನ ಭಂಡಾರ ನೀವು, ನಮಗೆ ಸಿಕ್ಕ ಜ್ಞಾನಕ್ಕೆ ಧನ್ಯರು ನಾವು. ಕೀಪ್ ಹೀಲಿಂಗ್ ಆ್ಯಸ್ ಆಯುರ್ವೇದ ಇಸ್ ರಿಯಲಿ ಥ್ರಿಲ್ಲಿಂಗ್ ಅಂತ ಬರೆದೀನಿ. ಸೊ ಕೀಪ್ ಗೋಯಿಂಗ್ ಸರ್. ಸೂಪರ್. ಈ ಪುಸ್ತಕ ನಮ್ಮ ಕನಕದಾಸರ ಒಂದು ಪುಸ್ತಕ ಇದು. ಹಾಗೆ ನಮ್ಮ ಮಹಾಸಾಧಕರು ಕ್ರಾಂತಿಯೋಗಿ ಬಸವಣ್ಣನವರ ಒಂದು ಪರಿಚಯ ಇರುವ, ಅವರ ಒಂದು ಜೀವನದ ಒಂದು ಭಾಗ ಇರೋ ಪುಸ್ತಕ. ಹಾಗೆ ಕನ್ನಡದ ಮೊದಲ ಕವಿ ಪಂಪರ ಒಂದು ಪುಸ್ತಕ. ಇಲ್ಲಿ ನಮ್ಮ ನಾರಾಯಣ್ ಗೌಡ್ರು ಬಂದಾಗ ಅವರು ಒಂದಷ್ಟು ಪುಸ್ತಕ ಕೊಟ್ಟರು, ಎಲ್ಲರಿಗೂ ಕೊಡಿ ಮೇಡಮ್ ಅಂತ. ಸೊ ಹಾಗಾಗಿ ಒಂದೊಂದಾಗೆ ನೀವು ಹೇಗೆ ನಮ್ಗೆ ಇಷ್ಟೊತ್ತು ಕೊಟ್ಟಿದ್ದೀರಿ, ನಮ್ಮ ಕಡೆಯಿಂದ ಒಂದು ಚಿಕ್ಕ ಪುಸ್ತಕದ ಕಾಣಿಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಪಿ ಯಾ ಬರೋರೆಲ್ಲ ನಿಮಗೆ ಖುಷಿಗಳು. ಹಾಗಾಗಿ ಇದು ಯಾವಾಗಲೂ ನಿಮ್ಮ ಜೊತೆಗಿರಲಿ. ತುಂಬ ಹಸನ್ಮುಖಿ ನೀವು ಆ್ಯಕ್ಚುಲಿ. ಅದು ಹೇಗೆ ನೀವು ಯಾವಾಗಲೂ ಇಷ್ಟೊಂದು ನಗ್ನಕೊಂಡೇ ಮಾತಾಡ್ತೀರಲ್ಲ, ನಿಜವಾಗ್ಲೂ ಸರ್? ಜೀವನವನ್ನು ಖುಷಿ ಪಡ್ತೇನೆ, ಹಾಗಾಗಿ ಮತ್ತು ಇಲ್ಲಿ ತನಕದ ಜೀವನದ ಎಲ್ಲ ಆಗುಗಳ ಬಗ್ಗೆ ತುಂಬ ತೃಪ್ತಿ ಇದೆ, ಹಾಗಾಗಿ ಖುಷಿ. ತೃಪ್ತಿ ಹೇಗೆ ಕಂಡ್ರಿ, ಅಥವಾ ತೃಪ್ತಿಯಿಂದ ನೋಡಬೇಕು ಜೀವನ ಅಂತ ಇದ್ರ ಬಗ್ಗೆ ತಮಗೆ ಆಲೋಚನೆ ಬಂದ ಘಟನೆ? ಅಂದರೆ ಅದು ನನ್ನ ನೇಚರೇ ಇರ್ಬೋದು, ಅದು ನನ್ನ ನೇಚರೇ ಇರ್ಬೋದು. ಹಾಗೆ ಆರಂಭದಿಂದಲೂ ಅದೇ ರೀತಿಯ ಒಂದು ಅಪ್ರೋಚ್ ಇದೆ. ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನೋ ಒಂದು 2 ನಿಮಿಷಕ್ಕೆ ನಗ್ನಗ್ತಾ ಮಾತಾಡ್ಬೋದು, ಇಡೀ ಕಾರ್ಯಕ್ರಮ ನೀವು ಅಂದರೆ ನೀವು ಇರೋದೇ ಹಾಗೆ ಅನ್ನೋದು. ಥ್ಯಾಂಕ್ ಯು ಸರ್, ತುಂಬ ಕಲೀಲಿಕ್ಕಿದೆ ನಿಮ್ಮಿಂದ. ಥ್ಯಾಂಕ್ ಯು. ಎದುರು ನೋಡ್ತೀನಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸರ್. ಸೊ ಇವತ್ತು ನಾನು ಕೇಳೋದು, ಇವತ್ತು ನಿಮ್ಮ ದೇಹದ ಟೈಪ್ ಯಾವುದು, ಆಯುರ್ವೇದ ಅಂದರೆ ಏನು, ಆ ಜ್ಞಾನ ಅದನ್ನು ಹೇಗೆ ನೀವು ದಿನನಿತ್ಯ ಬಳಸ್ಕೋತೀರಿ, ಪುಸ್ತಕಗಳು ಅಂತೆಲ್ಲ ಒಂದಷ್ಟು ಬಂದಾಗ ಅಫ್ಕೋರ್ಸ್ ಪ್ರಕೃತಿ ಮತ್ತು ಔನ್ನತ್ಯ ನನ್ನ ಫೇವ್ರೆಟ್. ಡೆಫಿನೆಟ್ಲಿ ನಾನು ಇದನ್ನು ಕೊಂಡ್ಕೊತೀನಿ ಸರ್ರಿಂದ. ಸಂಸ್ಕಾರ ಮತ್ತು ಸಂಸ್ಕೃತಿ, ಆ ಪುಸ್ತಕ ಖಂಡಿತ 14 ಪುಸ್ತಕ ಬರೆದಿದ್ದಾರೆ. ದೀಸ್ ವಿಲ್ ಬಿ ಮೈ ಫೇವ್ರೆಟ್ಸ್ ವಿಚ್ ಐ ವಿಲ್ ಸ್ಟಾರ್ಟ್ ರೀಡಿಂಗ್. ಐ ಗೆಸ್ ನೀವು ಕುತೂಹಲ ಇರೋರು ಖಂಡಿತ ಈ ಥರದ ಪುಸ್ತಕಗಳನ್ನು ನೋಡಿ, ಯಾವುದನ್ನು ಸುಮ್ಮನೆ ಉಡಾಫೆ ಮಾಡಿ ಇದು ಹಿಂಗಲ್ಲ ಹಂಗಲ್ಲ ಅನ್ನೋಕ್ಕೂ ಮುಂಚೆ ಆಳಕ್ಕೆ ಇಳಿದು, ಆಳ ಬೇಡ, ಅಟ್ಲೀಸ್ಟ್ ಒಂದು ಚೂರಾರು ಕಾಲು ಒದ್ದೆ ಆಗೋಷ್ಟಾದ್ರೂ ಇಳಿದಿದ್ದೀವ, ಅಷ್ಟಾರು ನೋಡಿದ್ದೀವ ಅನ್ನೋದು ಪ್ರಶ್ನೆ ನಾವು ಮಾಡ್ಕೋಬೇಕಾಗತ್ತೆ. ಇವತ್ತಿನ ಎಪಿಸೋಡ್ ನಿಮಗೆ ಸಾಕಷ್ಟು ಜ್ಞಾನನ ಪರಿಚಯಿಸಿದೆ, ಹಂಚಿದೆ ಅಂತ ನಮ್ಮ ಭಾವನೆ. ಕಮೆಂಟ್ ಸೆಕ್ಷನಲ್ಲಿ ತಾವು ಕೂಡ ತಿಳಿಸಿ ಯಾರನ್ನು ನಾವು ನೀವು ನಾಮಿನೇಟ್ ಮಾಡ್ತೀರಾ, ಯಾರನ್ನ ಇಲ್ಲಿ ಕರಿಬೇಕಂತ. ಸರ್, ನಿಮಗೂ ಅದೇ ಪ್ರಶ್ನೆ. ಪ್ರತಿ ಗೆಸ್ಟಿಗೂ ನಾವು ಕೇಳ್ತೀವಿ, 3 ಗೆಸ್ಟ್ಗಳ ಹೆಸರನ್ನು ತೊಗೊಳ್ಳಿ, ಯಾರನ್ನು ನಾವು ಜಸ್ಟ್ ಕ್ಯೂರಿಯಸ್ ಕರೆಸ್ಬೇಕಂತ. ತಮ್ಮ ರೆಕಮೆಂಡೇಷನ್ಸ್ ಯಾರು? ಒಬ್ಬರು ಡಾಕ್ಟರ್ BM ಹೆಗ್ಡೆ ಅವರು. ಅಫ್ಕೋರ್ಸ್ ಅವರು ಆಧುನಿಕ ವೈದ್ಯ ಪದ್ಧತಿಯಲ್ಲಿ ತುಂಬ ಸಾಧನೆ ಮಾಡಿದರೂ ಕೂಡ ಆಯುರ್ವೇದವನ್ನು ಅಕ್ಷರಶಃ ಪಾಲನೆ ಮಾಡಿ ಅದನ್ನು ಇಡೀ ಜಗತ್ತಿಗೆ ಹಂಚ್ತಾ ಇರೋರು. ಭೇಟಿ ಮಾಡಿ ನನಗೆ ಇನ್ಸ್ಪಿರೇಷನ್ ಕೊಡೋರು. ನಾನು BMS ಮುಗಿಸ್ತಾ ಇರುವಾಗ ಈ ಆಯುರ್ವೇದ ಕ್ಷೇತ್ರದಲ್ಲಿ ಆಯುರ್ವೇದದಲ್ಲಿ ತುಂಬ ಸಾಧನೆ ಮಾಡಬೇಕು ಅಂತ ಹೇಳೋದಕ್ಕೆ ನನಗೆ ಒಂದು ಇನ್ಸ್ಪಿರೇಷನ್ ಆದಂಥ ವ್ಯಕ್ತಿಯವರು. ನಾನು ಉಡುಪಿಯಲ್ಲಿ BMS ಮಾಡಿದ್ದು SDM ಆಯುರ್ವೇದ ಕಾಲೇಜಲ್ಲಿ. ಆ ಸಂದರ್ಭದಲ್ಲಿ ಭೇಟಿಯಾದಾಗಲಿ ನನಗೆ ತುಂಬ ಅಂಥ ಒಂದು ಖುಷಿಯನ್ನು, ಇನ್ಸ್ಪಿರೇಷನನ್ನು, ಸ್ಫೂರ್ತಿಯನ್ನು ಕೊಟ್ಟವರು ಡಾಕ್ಟರ್ BM ಹೆಗ್ಡೆ ಅವರು ಒಂದು. ಎರಡನೇದ್ದು ಶತಾವಧಾನಿ ಗಣೇಶ್ ಅವರು. ನಾನು ನಿಮ್ಮೊಂದು ಕಾರ್ಯಕ್ರಮ ನೋಡ್ತಾ ಅವರದೇ ಒಂದು ಕಂಡೀಷನ್ ಹಾಕಿದ್ದಾರೆ, ನೀವು ಓದಿದ ಮೇಲೆ ಕರಿತೀನಿ ಅಂತ ಹೇಳಿದ್ದು ನೋಡಿದೆ, ನಿನ್ನೆ ನೋಡಿದೆ ನಾನು ಅದನ್ನು. ಆದರೆ ಶತಾವಧಾನಿ ಗಣೇಶ್ ಅವ್ರದ್ದು ಆ ಕಾರ್ಯಕ್ರಮ ಒಂದು ಸೈಡಿಗಿರಲಿ, ಅವ್ರ ಹತ್ರ ಇನ್ನೊಂದು ಕೇಳಬೇಕು. ಅದೇನು ಅಂತ ಹೇಳಿದರೆ, ಅವರು ಶತಾವಧಾನ ಮಾಡೋರು, ಅಷ್ಟಾವಧಾನಗಳ ಕಾರ್ಯಕ್ರಮ ತುಂಬ ಮಾಡಿದವರು. ಈ ಅಷ್ಟಾವಧಾನ ಕಾರ್ಯಕ್ರಮ ಅಂತ ಹೇಳಿದರೆ 12 ಜನರು ಪೃಚ್ಛಕರು ಪ್ರಶ್ನೆ ಕೇಳುವವರು ಕೇಳ್ತಾ ಇರ್ತಾರೆ ಪ್ರಶ್ನೆಗಳನ್ನು, ಅವರ ಕಾನ್ಸಂಟ್ರೇಷನ್ನ ಡಿವೇಟ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬರು ನಡೆದಾಡುವ ವಿಶ್ವಕೋಶ ಅವರು ಶತಾವಧಾನಿ ಗಣೇಶ್ ಅವರು. ಅವರು ಯಾವ ರೀತಿ ಯಾವ ಗ್ರಂಥಗಳಿಂದ ಹೇಗೆ ಹೇಳ್ತಾರೆ, ಅವರು ಅದರ ಇದರ ರಚನೆ ಮಾಡುವಂಥ ಕವನ ಅಲ್ಲೇ ಸ್ಥಳದಲ್ಲಿ ರಚನೆ ಮಾಡುವಂಥ ಶಕ್ತಿ, ಅದೆಲ್ಲ ಅದು ಟಾಪ್ ಲೆವೆಲ್ ಇದೆ. ಅದು ಸಾಮಾನ್ಯ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಅಂಥ ಲೆವೆಲ್ನ ಒಂದು ಕರ್ತೃತ್ವ ಶಕ್ತಿ ಮತ್ತು ಆ ಭಾಷೆಯ ಮೇಲಿನ ಹಿಡಿತ, ಅದು ಆ ಜ್ಞಾನ ಭಂಡಾರ ಇದೆ ಅಲ್ವಾ, ಅದು ಜನರಿಗೊಮ್ಮೆ ದರ್ಶನ ಆದರೆ ಅದರಿಂದ ಸಾಕಷ್ಟು ಜನರು ಸ್ಫೂರ್ತಿಗೆ ಖಂಡಿತ ಒಳಪಡ್ತಾರೆ. ಹಾಗಾಗಿ ಅಷ್ಟಾವಧಾನ ಮಾಡೋದು ಹೇಗೆ ಅದರ ಬಗ್ಗೆ ಅವರಲ್ಲಿ ನೇರವಾಗಿ ಒಂದು ಕಾರ್ಯಕ್ರಮ ಮಾಡಿ ಅದಕ್ಕೆ ಕರೀಲೇಬೇಕು. ಅವರು ಅದನ್ನು ಹೇಳಿದರೆ ಮುಂದಿನ ನಮ್ಮ ಎಲ್ಲ ಜನಾಂಗಕ್ಕೆ ಇಡೀ ಅದೊಂದು ಮಾದರಿ ಆಗ್ತದೆ. ಅದು ಎರಡನೇವರು. ಇನ್ನೊಂದು ಅರಳುಮಲ್ಲಿಗೆ ಪಾರ್ಸಾರಥಿ ಅವರನ್ನೊಮ್ಮೆ ಕರೆದ್ರೆ ಅವರ ಭಾಷೆಯು ತುಂಬ ಶುದ್ಧ, ಚಂದ ಮತ್ತು ತುಂಬ ಇನ್ಸ್ಪೈರಿಂಗ್ ಪರ್ಸನ್. ತುಂಬ ಸ್ಫೂರ್ತಿಯನ್ನು ಇವತ್ತಿನ ಜನತೆಗೆ ಅತ್ಯಂತ ಸ್ಫೂರ್ತಿಯುತವಾಗಿ ಮಾತಾಡುವವರು. ಮತ್ತು ವಿಷ್ಣು ಸಹಸ್ರನಾಮದ ಬಗ್ಗೆ ಅಂತೂ ಅವರು ಇವತ್ತಿನ ಕಾಲದಲ್ಲಿ ನಾವು ನೋಡುವ ಹಾಗೆ ಇದಮಿತ್ತಮ್ಮು ಅಂತ ಮಾತಾಡಲಿಕ್ಕೆ ಸಾಧ್ಯ ಇರೋರು. ಅವರು ಯಂಗರ್ ಜನ್ರೇಷನ್ನ ಇನ್ಸ್ಪಿರೇಷನ್ಗೆ ಅದ್ಭುತ ಪರ್ಸನ್, ಅವರು ಸೋರ್ಸ್ ಪರ್ಸನ್. ಹಾಗಾಗಿ ಇವ್ರು ಮೂರನ್ನು ಈ ಕಾರ್ಯಕ್ರಮ ಕರಿಬೇಕು ಅಂತ ವಿನಂತಿ. ಖಂಡಿತ ಸರ್, ತುಂಬ ಒಳ್ಳೆ ಸಜೆಷನ್ಸ್ ಇದೆ. ತಮ್ಮ ಕಡೆಯಿಂದಲೂ ಒಂದೇ ಒಂದು ಸಹಾಯ, ಒಂದು ಕಿವಿ ಮಾತು ಅವ್ರಿಗೆ ಹಾಕಿ, ನೀವೊಂದು ಪೀಠಿಕೆಯನ್ನು ಹಾಕಿ ನಮ್ಮ ಕಡೆಯಿಂದಲೂ ನಾವು ಮಾಡೋದನ್ನು ಮಾಡ್ತೀವಿ. ಸೊ ಖಂಡಿತ ಹೇಳ್ತೇನೆ ನಾನು. ಎಸ್, ಥ್ಯಾಂಕ್ ಯು ಸರ್. ಮತ್ತೆ ಸಿಗೋಣ. ಪೇಷಂಟ್ ಆಗಲ್ಲ, ಸ್ಟೂಡೆಂಟ್ ಆಗಿ. ಥ್ಯಾಂಕ್ ಯು. ಸೂಪರ್.